ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೇ. ನಾನು ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೆ ಏನಂತೇಳಿ ರಿಲೇಟೆಡ್ ಟು ದ ಮಾಡೆಲ್ ಕ್ವಶನ್ ಪೇಪರ್ಸ್ ನಾವು ಇಷ್ಟರಲ್ಲೇ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ಹಾಕಿದ್ದೆ. ಸೊ ಇವತ್ತು ನಾನು ನಿಮಗೆ ಒಂದು ಸ್ಯಾಂಪಲ್ ಟೈಪ್ ಆಫ್ ಎ ಮಾಡೆಲ್ ಕ್ವಶನ್ ಪೇಪರ್ ಹೌ ಅವರ್ BMRCL ಎಕ್ಸಾಮ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಯಾರಿಗಾದ್ರೂ ಕೋರ್ಸ್ ರಿಲೇಟೆಡ್ ಬೇಕಾಗಿದೆ ಅಂತಂದ್ರೆ ಸೊ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅವರ್ SS ಅಕಾಡೆಮಿ people. Okay, SS Academy people, ಅವ್ರ ನಂಬರ್ಸ್ ನ ಇಲ್ಲಿ ಮೆನ್ಷನ್ ಮಾಡ್ತೀನಿ ನಾನು. ಓಕೆ, ಓಕೆ, ದ ಫಸ್ಟ್ ನಂಬರ್ ಇಸ್ 9964600913. ಇವ್ರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ 8431184401 ಈ ಗೆಳೆಯರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಫ್ರೆಂಡ್ಸ್, ಲೆಟ್ ಅಸ್ ಬಿಗಿನ್ ದ ಟಾಪಿಕ್ ಇನ್ ಡೀಟೈಲ್ ಅಬೌಟ್ ದ ಡಿಸ್ಕಷನ್ ಆಫ್ model question paper, okay, with respect to the BMRCL examination. ಸೊ ಇವತ್ತು ನಾವು ಟ್ರೈನ್ ಆಪರೇಟರ್ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, so let us begin. The nomenclature DCS uses which of the following system? ಅಂದೆ nomenclature DCS ಅಂದ್ರೆ ಫಸ್ಟ್ ನಿಮಗೆ ಗೊತ್ತಿದೆ. ಓಕೆ, nomenclature DCS ಅಂತಂದ್ರೆ ಏನು? ಡಿಸ್ಟ್ರಿಬ್ಯೂಟೆಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಡಿಸ್ಟ್ರಿಬ್ಯೂಟೆಡ್ ಕಂಟ್ರೋಲ್ ಸಿಸ್ಟಮ್ ಇದು ಇಂಡಸ್ಟ್ರಿನಲ್ಲಿ ವೈಡ್ ರೇಂಜ್ ಆಫ್ ಯೂಸೇಜ್ ಇದೆ. ಆಲ್ ಲೆವೆಲ್ ಆಫ್ ಆಟೋಮೇಷನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಈಗ DCS ನಾಮೆನ್ಕ್ಲೇಚರ್ ಅಲ್ಲಿ ಯೂಸ್ ಆಗುವಂತಹ ಸಿಸ್ಟಮ್ ಯಾವುದು? ಓಪನ್ ಲೂಪ್ ಸಿಸ್ಟಮ್ ಒಂದೇ ಯೂಸ್ ಮಾಡ್ತಾರಾ? ಕ್ಲೋಸ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಯೂಸ್ ಮಾಡ್ತಾರಾ? ಅಂದೆ ಕಂಟ್ರೋಲ್ ಲೂಪ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಕಂಟ್ರೋಲ್ ಲೂಪ್ ಸಿಸ್ಟಮ್ ಅಂದೇನು? ನಥಿಂಗ್ ಬಟ್ ಕ್ಲೋಸ್ಡ್ ಲೂಪ್ ಅನದರ್ ನೇಮ್, ಇಟ್ ಇಸ್ ಎ ಕಂಟ್ರೋಲ್ ಲೂಪ್ ಸಿಸ್ಟಮ್ ಅಂತ. ಓಕೆ, ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಓಕೆ, ಆರ್ ಬೋತ್ A and B ನ, ಆರ್ ನನ್ ಆಫ್ ದಿ ಅಬೌವ್ ನ? ಸೊ ನನ್ ಆಫ್ ದಿ ಅಬೌವ್ ಅಂತ ಹಾಕಕ್ ಹೋಗ್ಬಾರ್ದು. ಯಾಕಂದ್ರೆ ಒಂದು ಡಿಸ್ಟ್ರಿಬ್ಯೂಟೆಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೆಸರಲ್ಲೇ ಕಂಟ್ರೋಲ್ ಇದೆ ಅಂತಂದ್ಮೇಲೆ ಇದರಲ್ಲಿ ಎರಡೂ ಕಂಟ್ರೋಲ್ಸ್ ಇರುತ್ತೆ. ಅಂದ್ರೆ ಏನು? ಬೋತ್ A and B will be the right answer, guys. So for this the right answer will be both A and B. ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ವೇರ್ ನೋ ಫೀಡ್ಬ್ಯಾಕ್ ಇರಲ್ಲ ಇದರಲ್ಲಿ. ಅಂದ್ರೆ ಒಂದು ಯಾವುದೇ ಒಂದು ಪ್ರಾಸೆಸ್ ನಡೀತಾ ಇದೆ ಅಂತಂದ್ರೆ ಈ ಪ್ರಾಸೆಸ್ ಅಲ್ಲಿ ಈಗ ನಾನು ಅಚೀವ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ನಾನೇನು ಇದನ್ನ ಒಂದು ಮೆಟೀರಿಯಲ್ ನ ಮೂವ್ ಮಾಡಕ್ಕಂತ ಒಂದು ಮೋಟರ್ನ ಕೂಡಿಸಿರ್ತೀನಿ. ಮೋಟರ್ ಅನ್ನೋದು ನಂದು ಡಿವೈಸ್. ಓಕೆ, ಮೋಟರ್ ಅನ್ನೋದು ನನ್ನ ಡಿವೈಸ್. ಅದು ನನಗೆ ಒಂದು 5 ಮಿನಿಟ್ಸ್ ರನ್ ಆದ್ಮೇಲೆ ಸುಮ್ಮನೆ ಆಗ್ಬಿಡ್ಬೇಕು ಅಂತ ನಾನು ಸೆಟ್ ಮಾಡಿರ್ತೀನಿ. ಓಕೆ, ಇಲ್ಲಿ ಟೈಮರ್ ಸೆಟ್ ಮಾಡಿರ್ತೀನಿ, ಏನು 5 ಮಿನಿಟ್ಸ್ ಅಂತ. ಸೊ 5 ಮಿನಿಟ್ಸ್ ತನಕ ಆನ್ ಆಯ್ತು, ಆಟೋಮೆಟಿಕ್ ಆಗಿ ಆಫ್ ಆಗೋಯ್ತು ಅಷ್ಟೇ. ಇಲ್ಲಿ ತುಂಬಿದೋ, ಇಲ್ಲಿ ಏನು ಸಿಂಟ್ಯಾಕ್ಸ್ ತುಂಬಿದೋ, ಏನ್ ತುಂಬಿದೆ ಅಂತ ನೋಡಕ್ ಹೋಗಲ್ಲ ಅದು. ಜಸ್ಟ್ 5 ಮಿನಿಟ್ಸ್ ಆನ್ ಆದ್ಮೇಲೆ ಆಫ್. ಸೊ ದಿಸ್ ಈಸ್ ವೇರ್ ದೇರ್ ಈಸ್ ನೋ ಫೀಡ್ಬ್ಯಾಕ್ ಇರಲ್ಲ ಇದರಲ್ಲಿ. ಸೊ ಈ ತರ ಫೀಡ್ಬ್ಯಾಕ್ ಇರಲ್ಲ. ಸೊ ಆ ತರ ಸಿಸ್ಟಮ್ ನ ನಾವು ಓಪನ್ ಲೂಪ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಕ್ಲೋಸ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂತ ಬಂದ್ರೆ ಏನಾಗುತ್ತೆ? ಕ್ಲೋಸ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂತಂದ್ರೆ ಒಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮ್ ಇಂದ ಒಂದು ಫೀಡ್ಬ್ಯಾಕ್ ಬಂದಿರುತ್ತೆ. ಫೀಡ್ಬ್ಯಾಕ್ ಬಂದಿದೆ ಅಂದ್ರೆ ಅರ್ಥ ಏನು? ಫೀಡ್ಬ್ಯಾಕ್ ಅಲ್ಲಿ ಸಹ ಒಂದು ಗೈನ್ ಇರುತ್ತೆ. ಅದನ್ನ ನಾವು ಆಲ್ಫಾ ಅಂತ ಕರ್ಕೋಬಹುದು, ಅಥವಾ A ಅಂತ ಕರ್ಕೋಬಹುದು, ಅಥವಾ B ಅಂತ ಕರ್ಕೋಬಹುದು. ಓಕೆ, ಈ ವೇರಿಯಸ್ ಟೈಪ್ಸ್ ಆಫ್ ಗೈನ್ಸ್, ಅದು ಒಂದು ಟೈಪ್ ಆಫ್ ಗೈನ್. ಸೊ ಎರಡೂ ಸಿಸ್ಟಮ್ಸ್ ಇತ್ತು ಅಂತಂದ್ರೆ ಅದನ್ನ ನಾವು DCS ಸಿಸ್ಟಮ್ ಅಂತ ಕರಿತೀವಿ. ಓಕೆ, DCS ಸಿಸ್ಟಮ್ ಅಂತ ಕರಿತೀವಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತಂದ್ರೆ ಏನು? ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತಂದ್ರೆ ದ ರೈಟ್ ಆನ್ಸರ್ ಈಸ್ ಸೀಮೆನ್ಸ್ ಪರ್ ಮೀಟರ್. ಏನು? ಸೀಮೆನ್ಸ್ ಪರ್ ಮೀಟರ್ ಅಂತ ಬರೀಬಹುದು ನೀವು. ಓಕೆ, ಸೀಮೆನ್ಸ್ ಪರ್ ಮೀಟರ್ ಅಂತ ಬರೀಬಹುದು. ಇದು ಒಂದು SI ಯೂನಿಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಒನ್ ಆಫ್ ದಿ SI ಯೂನಿಟ್. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ದಲ್ಲಿ ಸೀಮೆನ್ಸ್ ಪರ್ ಯೂನಿಟ್ ಅನ್ನೋದು ಯೂನಿಟ್ ಆಗಿರುತ್ತೆ. ಇವಾಗ ಬರೀ ಸೀಮೆನ್ಸ್ ಅಂತಂದ್ರೆ ಯಾವ್ದಕ್ಕೆ ಯೂನಿಟ್ ಬರುತ್ತೆ? ಸೀಮೆನ್ಸ್ ಅಂತಂದ್ರೆ ಇವ್ರದ್ದು ಸೀಮೆನ್ಸ್ ಅಂತ ಒಂದು ಕಂಪ್ನಿನೇ ಇದೆ. ಸೊ ಜಾರ್ಜ್ ವಾನ್ ಸೀಮೆನ್ಸ್ ಅನ್ನೋರು ಕಂಡುಹಿಡಿದಿದ್ದಾರೆ ಅದನ್ನ. ಜಾರ್ಜ್ ವಾನ್ ಸೀಮನ್. ಓಕೆ, ಇವ್ರು ಕಂಡುಹಿಡಿದಿರ್ತಾರೆ. ಹಾಗಾಗಿ ಆ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದವರು ಅವರೇ ಇದನ್ನ ಸೀಮೆನ್ಸ್ ಅನ್ನೋ ಯೂನಿಟ್ ನ ತಗೊಂಡ್ಬಂದಿರೋದು. ಈಗ ಸೀಮೆನ್ಸ್ ಅಂತಂದ್ರೆ ದಿಸ್ ಇಸ್ ದ ಯೂನಿಟ್ ಆಫ್ ಮೂರು ಕ್ವಾಂಟಿಟಿ, ಆಲ್ ರೆಸಿಪ್ರೋಕಲ್ಸ್. ಯಾವುದೇ ರೆಸಿಪ್ರೋಕಲ್ಸ್ ನಾವು ಕಾಣ್ತೀವಿ, ರೆಸಿಪ್ರೋಕಲ್ಸ್ ಆಫ್ ನಾರ್ಮಲ್ ಪ್ಯಾರಾಮೀಟರ್ಸ್, ರೆಸಿಪ್ರೋಕಲ್ಸ್ ಆಫ್ ಯಾವುದು? ಅಡ್ಮಿಟ್ಯಾನ್ಸ್ ಇರ್ಬೋದು, ಅಡ್ಮಿಟ್ಯಾನ್ಸ್, ಸಸೆಪ್ಟಾನ್ಸ್ ಆರ್ ಕಂಡಕ್ಟಾನ್ಸ್. ಇದು ಮೂರ್ದು ಕೇಳಿದ್ರೆ ವಿ ಹ್ಯಾವ್ ಟು ರೈಟ್ ಸೀಮೆನ್ಸ್ ಆಸ್ ದ ರೈಟ್ ಯೂನಿಟ್. ಓಕೆ, ಮೋ ಅಂತಂದ್ರೆ ಇದು ಒಂದು
ಯಾವ್ದ್ರದ್ದು ಯೂನಿಟ್ ಆಗಿರುತ್ತೆ? ಅಡ್ಮಿಟೆನ್ಸ್ ಒಂದು ಯೂನಿಟ್ ಆಗಿರುತ್ತೆ. ಓಕೆ, ಅಡ್ಮಿಟೆನ್ಸ್ ಒಂದು ಯೂನಿಟ್ ಆಗಿರುತ್ತೆ. ಮೋ ಅಂತಂದ್ರೆ ನಥಿಂಗ್ ಬಟ್ ಓಮ್ಸ್ ಇನ್ವರ್ಸ್. ಓಕೆ, ಓಮ್ಸ್ ರೆಸಿಪ್ರೋಕಲ್ ಮಾಡಿದ್ರೆ ನಿಮಗ್ ಬರೋದು ಯಾವುದು? ಅಡ್ಮಿಟೆನ್ಸ್. ಓಕೆ, ಅಡ್ಮಿಟೆನ್ಸ್ ಸ್ಪೆಸಿಫಿಕ್ ಆಗಿ ಯೂನಿಟ್ ಅಂದ್ರೆ ಮೋ ಅಂತ ಬರುತ್ತೆ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಆರ್ ಇಂಪಿಡೆನ್ಸ್ ಅಂತ ಕರಿಬಹುದು. ಆದ್ಮೇಲೆ ಮೀಟರ್ ಪರ್ ಸಿಮೆನ್ಸ್ ಅನ್ನೋದು, ದಿಸ್ ಇಸ್ ನಥಿಂಗ್, ದರ್ ಇಸ್ ನೋ ಯೂನಿಟ್ ಕಾಲ್ಡ್ ಮೀಟರ್ ಪರ್ ಸಿಮೆನ್ಸ್. ಈಗ ನಾವು ಎ ಸರ್ಕ್ಯೂಟ್ ವಿತ್ ಓಪನ್ ರೆಸಿಸ್ಟೆನ್ಸ್ ಶೋಸ್ ಹೌ ಮಚ್ ಕರೆಂಟ್ ಅಂತ ಕೇಳಿದಾನೆ. ಎ ಸರ್ಕ್ಯೂಟ್ ಅಂತಂದ್ರೆ ಏನು? ಸರ್ಕ್ಯೂಟ್ ಅಂತಂದ್ರೆ ಓಪನ್ ಸರ್ಕ್ಯೂಟ್, ಕ್ಲೋಸ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಮೂರು ಬರುತ್ತೆ. ಕರೆಕ್ಟಾ? ಏನು ಓಪನ್ ಸರ್ಕ್ಯೂಟ್ ಇದೆ, ಕ್ಲೋಸ್ ಸರ್ಕ್ಯೂಟ್ ಇದೆ ಅಂಡ್ ಶಾರ್ಟ್ ಸರ್ಕ್ಯೂಟ್ ಸಹ ಇದೆ. ಇದು 3 ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಇರೋದು. ಈಗ ಓಪನ್ ಸರ್ಕ್ಯೂಟ್ ಅಂತ ಅಂದ್ರೆ ಅದರಲ್ಲಿ ಕರೆಂಟ್ ಏನ್ ಫ್ಲೋ ಆಗುತ್ತೆ ಅಂತ ಕೇಳ್ತಿದ್ದ. ನಾನೊಂದು ಇಲ್ಲಿ ಸೋರ್ಸ್ ಕೊಡ್ತೀನಿ. ಸೋರ್ಸ್ ಅಲ್ಲಿ ನಾನು ಒಂದು ಲ್ಯಾಂಪ್ ಆನ್ ಮಾಡಕ್ಕೆ, ಇದು ಸರ್ಕ್ಯೂಟ್ ಆಕ್ಚುಲಿ. ಓಕೆ, ಒಂದು ಲ್ಯಾಂಪ್ ಆನ್ ಮಾಡಕ್ ಸರ್ಕ್ಯೂಟ್. ಈ ಲ್ಯಾಂಪ್ ಆನ್ ಆಗ್ಬೇಕಂದ್ರೆ ಏನಾಗಬೇಕು? ಇಲ್ಲಿ ಕ್ಲೋಸ್ ಆಗ್ಬೇಕು. ಓಕೆ, ಇಲ್ಲಿ ಕ್ಲೋಸ್ ಆಗ್ಬೇಕು. ಇಲ್ಲಿ ಏನು ಸ್ವಿಚ್ ಇರುತ್ತೆ, ಸ್ವಿಚ್ ಇರುತ್ತೆ. ಈ ಸ್ವಿಚ್ ನಾನು ಕ್ಲೋಸ್ ಮಾಡಿದ್ರೇನೆ ನನಗೆ ಇಲ್ಲಿಂದ ಕರೆಂಟ್ ಫ್ಲೋ ಆಗುತ್ತೆ. ಯಾವಾಗ? ಕರೆಂಟ್ ಫ್ಲೋಸ್ ಓನ್ಲಿ ಇನ್ ದ ಕ್ಲೋಸ್ಡ್ ಸರ್ಕ್ಯೂಟ್. ಓಕೆ, ಸೊ ಇಲ್ಲಿ ಓಪನ್ ಸರ್ಕ್ಯೂಟ್ ಅಲ್ಲ ಹೌ ಮಚ್ ಕರೆಂಟ್ ಫ್ಲೋಸ್ ಅಂತಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಝೀರೋ. ಓಕೆ, ಮಿನಿಮಮ್ ಕರೆಂಟ್ ಅಂತಂದ್ರೆ ಮಿನಿಮಮ್ ಕರೆಂಟ್ ಅಂತ ಬರಲ್ಲ. ಯೂಶಲಿ ಇಟ್ಸ್ ಲೈಕ್ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ನಮಗೆ ಕರೆಂಟ್ ಫ್ಲೋ ಆಗುತ್ತೆ. ದಟ್ ವಿಲ್ ಬಿ ಬೇಸ್ಡ್ ಆನ್ ದ ರೇಟಿಂಗ್, ಲೈಕ್ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಮೇಲೆ ಡಿಸೈಡ್ ಆಗುತ್ತೆ. ವೋಲ್ಟೇಜ್ ಎಷ್ಟು ಕೊಟ್ಟಿರ್ತೀವಿ ಮತ್ತೆ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ವಿಲ್ ಬಿ ಸಮ್ ಆಫ್ ವಿತ್ ಕರೆಂಟ್. ಅಂಡ್ ಮ್ಯಾಕ್ಸಿಮಮ್ ಅಂತ ಯಾವಾಗ ಬರುತ್ತೆ ಅಂದ್ರೆ ಓನ್ಲಿ ಇನ್ ದ ಕೇಸ್ ಆಫ್ ಶಾರ್ಟ್ ಸರ್ಕ್ಯೂಟ್. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ನಮಗೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಹೊಗೆ ಆಡ್ಸ ಅಂತ ಒಂದು ಸಿಸ್ಟಮ್, ಅದು ಶಾರ್ಟ್ ಸರ್ಕ್ಯೂಟ್. ಈಗ ನಾವು ಇಫ್ ಸರ್ಕ್ಯೂಟ್ ಹ್ಯಾಸ್ ಎನ್ ಬ್ರಾಂಚಸ್, ಸಾರಿ ಇದು ಬಿ ಬ್ರಾಂಚಸ್, ಇದು ಮಿಸ್ಟೇಕ್ ಇದೆ. ಎ ಸರ್ಕ್ಯೂಟ್ ಹ್ಯಾಸ್ ಬಿ ಬ್ರಾಂಚಸ್, ಓಕೆ, ಅಂಡ್ ಐ ಇಂಡಿಪೆಂಡೆಂಟ್ ಲೂಪ್ಸ್ and n on the small n of nodes, then gives relation as dash. ಅಂದ್ರೆ ರಿಲೇಷನ್ ಏನು? ಇವು ಮೂರಕ್ಕೆ, ಬ್ರಾಂಚಸ್ಗೆ ಮತ್ತೆ ಇಂಡಿಪೆಂಡೆಂಟ್ ಲೂಪ್ಸ್ ಐಗೆ ಮತ್ತೆ ನೋಡ್ಸ್ಗೆ ಏನ್ ರಿಲೇಷನ್ ಇದೆ ಅಂತಂದ್ರೆ ಇಟ್ ವಿಲ್ ಬಿ ರಿಲೇಷನ್ ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ. ಇದು ನೆನ್ಪಿಟ್ಕೊಳ್ಳಿ. ಬಿ ಇಸ್ ಈಕ್ವಲ್ಸ್ ಟು ಇಂಡಿಪೆಂಡೆಂಟ್ ಲೂಪ್ಸ್ ಪ್ಲಸ್ ಆಫ್ ಎನ್ ಮೈನಸ್ ಒನ್. ಓಕೆ, ಇದು ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ. ನಿಮಗೆ ಡೈರೆಕ್ಟ್ ಆಗಿ ಬ್ರಾಂಚಸ್ ಇಷ್ಟಿದೆ, ಇಂಡಿಪೆಂಡೆಂಟ್ ಲೂಪ್ಸ್ ಇಷ್ಟಿದಾವೆ ಅಂತ ಕೇಳಿದ್ರೆ ನೋಟ್ಸ್ ಫೈಂಡ್ ಔಟ್ ಮಾಡಿ ಅಂದೆ ಪಟ್ ಅಂತ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಇದೇ ಫಾರ್ಮುಲಾನೇ ಯೂಸ್ ಮಾಡ್ಬೇಕು. ಈ ಫಾರ್ಮುಲಾ ಎಲ್ಲಿದೆ ನೋಡಿ, ಬಿ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ ಎನ್ ಮೈನಸ್ ಆಫ್ ಒನ್. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂಡ್ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಡು ನಾಟ್ ಬಿ ಕನ್ಫ್ಯೂಸ್ಡ್. ವಾಟ್ ಡಸ್ ದ ಡಿಪ್ಲೆಷನ್ ರೀಜನ್ ಬಿಹೇವ್ ಲೈಕ್? ಡಿಪ್ಲೆಷನ್ ರೀಜನ್ ಏನ್ ತರ ಬಿಹೇವ್ ಮಾಡುತ್ತೆ? ಏನು ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್, ರೆಸಿಸ್ಟರ್? ಡಿಪ್ಲೆಷನ್ ರೀಜನ್ ಅಂದ್ರೆ ನಥಿಂಗ್ ಬಟ್ ನಿಮಗೆ ಸೆಮಿ ಕಂಡಕ್ಟರ್ ಅಂತ ನೆನಪಾಗಬೇಕು ಫಸ್ಟ್. ಡಿಪ್ಲೆಷನ್ ರೀಜನ್ ಅಂದ್ರೆ ಯಾವುದು? ಈ ಸೆಂಟ್ರಲ್ ಇರೋದು. ಕರೆಕ್ಟಾ? ಈ ಸೆಂಟ್ರಲ್ ಇರೋದು ಏನ್ ಮಾಡುತ್ತೆ ಕೆಲಸ? ಇದು ಪಿ ಟೈಪ್ ಇದೆ, ಇದು ಎನ್ ಟೈಪ್ ಇದೆ ಅಂತಂದ್ರೆ ಈ ಸೆಂಟ್ರಲ್ ಇರೋದು ಒಂದು ಇನ್ಸುಲೇಟರ್ ತರ ಆಕ್ಟ್ ಆಗುತ್ತೆ. ದಿಸ್ ಆಕ್ಟ್ಸ್ ಆಸ್ ಎ ಇನ್ಸುಲೇಟರ್. ಸೊ ಇನ್ಸುಲೇಟರ್ ಇಸ್ ದ ರೈಟ್ ಆನ್ಸರ್. ಡಿಪ್ಲೆಷನ್ ರೀಜನ್ ಅಂತಂದ್ರೇನೆ ಇನ್ಸುಲೇಟರ್. ಕಂಡಕ್ಟರ್ ಆಗಿ ಯಾವಾಗ ಆಕ್ಟ್ ಆಗುತ್ತೆ? ಈ ಡಿಪ್ಲೆಷನ್ ರೀಜನ್ ಬ್ರೇಕ್ ಆಗಬೇಕು. ಬ್ರೇಕ್ ಆದಾಗ ಅವಾಗ ಹೆಂಗಿರುತ್ತೆ? ಬರೀ ಪಿ ಅಂಡ್ ಎನ್ ಅಷ್ಟೇ ಇರುತ್ತೆ. ಪಿ ಎನ್ ಇರುತ್ತೆ, ಇದಿರಲ್ಲ, ಈ ಲೈನೇ ಇರಲ್ಲ. ಅವಾಗ ಕರೆಂಟ್ ಈ ತರ ಫ್ಲೋ ಆಗುತ್ತೆ. ಸೊ ಇನ್ ದಟ್ ಕೇಸ್ ಇಟ್ ಆಕ್ಟ್ಸ್ ಆಸ್ ಎ ಕಂಡಕ್ಟರ್. ಡಿಪ್ಲೆಷನ್ ರೀಜನ್ ಇಲ್ಲ ಅಂತಂದಾಗ ಕಂಡಕ್ಟರ್ ತರ ಆಕ್ಟ್ ಆಗುತ್ತೆ. ಸೆಮಿ ಕಂಡಕ್ಟರ್ ತರ ಯಾವಾಗ ಆಕ್ಟ್ ಆಗುತ್ತೆ ಅಂತಂದ್ರೆ, ಸೆಮಿ ಕಂಡಕ್ಟರ್ ಅಂತಂದ್ರೆ ಏನಂದ್ರೆ ಈ ಎಂಟೈರ್ ಸಿಸ್ಟಮ್ ನಾವು ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಏನು? ಡಿಪ್ಲೆಷನ್ ರೀಜನ್ ಇರುತ್ತೆ, ಮತ್ತೆ ಈ ಕಡೆ ಪಿ ಅಂಡ್ ಎನ್ ಜಂಕ್ಷನ್ ಇರುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ಒಂದು ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಓಕೆ, ಏನಂದ್ರೆ ಹೂಸ್ ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಓಕೆ, ರೆಸಿಸ್ಟರ್ ಅಂದ್ರೆ ಏನು? ಎ ನಾರ್ಮಲ್ ರೆಸಿಸ್ಟೆನ್ಸ್. ಇವಾಗ ಪಿ ಅನ್ನೋದು ಒಂದು ಟೈಪ್ ಆಫ್ ಸೆಮಿ ಕಂಡಕ್ಟರ್, ಎನ್ ಅನ್ನೋದು ಒಂದು ಟೈಪ್ ಆಫ್ ಸೆಮಿ ಕಂಡಕ್ಟರ್. ಓಕೆ, ಇವಾಗ ಇದು ಏನ್ ಮಿಡಿಲ್ ಅಲ್ಲಿ ಇನ್ಸುಲೇಟರ್ ಇದಲ್ಲ, ಇದು ಒಂದು ಭಾಗ ಆಫ್ ಒನ್ ಪಾರ್ಟ್ ಆಫ್ ದಿ ಸೆಮಿ ಕಂಡಕ್ಟರ್. ಸೊ ಇವೆಲ್ಲ ಟೈಪ್ಸ್ ಆಫ್ ಸೆಮಿ ಕಂಡಕ್ಟರ್ ಇದ್ದಾಗ ಈ ಪ್ರತಿಯೊಂದು ಡಿವೈಸ್ಗೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಒಂದು ಇಂಪಿಡೆನ್ಸ್, ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ತಡೆಯುತ್ತೆ, ನಾನು ಹೋಗ್ಬಾರ್ದು ಅಂತ. ಅದನ್ನ ನಾವು ರೆಸಿಸ್ಟರ್ ಅಂತ ಕರಿತೀವಿ. ಓಕೆ, ರೆಸಿಸ್ಟರ್ ಮೀನ್ಸ್ ಎ ರೆಸಿಸ್ಟೆನ್ಸ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್. ವಾಟ್ ಈಸ್ ದ ಮಿನಿಮಮ್ ಸೈಜ್ ಆಫ್ ದಿ ಕಾಪರ್ ಪ್ಲೇಟ್ ಎಲೆಕ್ಟ್ರೋಡ್? ಒಂದು ಕಾಪರ್ ಪ್ಲೇಟ್ ಎಲೆಕ್ಟ್ರೋಡ್ ಇದೆ ಅಂತಂದ್ರೆ ಅದ್ರದ್ದು ಸೈಜು 60 x 60 ಇರಬೇಕು, ನೆನ್ಪಿಟ್ಕೊಳ್ಳಿ.
ಓಕೆ, ಸೊ ದ ಕಾಪರ್ ಪ್ಲೇಟ್ ಎಲೆಕ್ಟ್ರೋಡ್ ಬಂದ್ಬಿಟ್ಟು ನಮಗೆ ಎಷ್ಟಿರಬೇಕು, 60x60 ಇರಬೇಕು. ವೇರ್ ಆಸ್ ಅದರ್ ಬಂದ್ಬಿಟ್ಟು ನಿಮಗೆ ಕನ್ಫ್ಯೂಷನ್ಗೆ ಮಾಡಕ್ ಕೊಟ್ಟಿದ್ದಾರೆ. ಡು ನಾಟ್ ಬಿ ಕನ್ಫ್ಯೂಸ್. ಓಕೆ, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಷರ್ ಅರ್ತ್ ರೆಸಿಸ್ಟೆನ್ಸ್ ಅಂತ ಕೇಳ್ತಿದ್ದಾನೆ. ಏನು ಒಂದು ಅರ್ಥದ ರೆಸಿಸ್ಟೆನ್ಸ್ ಮೆಷರ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಓಕೆ, ಮೆಗ್ಗರ್ ಅಂತಂದ್ರೆ ಏನ್ ಮಾಡುತ್ತೆ, ಇದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೆಷರ್ ಮಾಡುತ್ತೆ. ಸೊ ಇದು ಬರಲ್ಲ. ಓಮ್ ಮೀಟರ್ ಅಂತ ಏನ್ ಮಾಡುತ್ತೆ, ಬರೀ ರೆಸಿಸ್ಟೆನ್ಸ್ ಮೆಷರ್ ಮಾಡುತ್ತೆ, ಅರ್ಥ ರೆಸಿಸ್ಟೆನ್ಸ್ ಮೆಷರ್ ಮಾಡಲ್ಲ. ಓಕೆ, ರೆಸಿಸ್ಟೆನ್ಸ್ ಮೆಷರ್ ಮಾಡುತ್ತೆ. ಓಕೆ, ಸೊ ದ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತಂದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ? ವೀಟ್ ಸ್ಟೋನ್ ಬ್ರಿಡ್ಜ್ ಅಂತಂದ್ರೆ ವಿ ಯೂಸ್ ದಿಸ್ ಫಾರ್ ಸ್ಪೆಸಿಫಿಕಲಿ ಫಾರ್ ರೆಸಿಸ್ಟೆನ್ಸ್ ಮೆಷರ್ಮೆಂಟ್, ಬಟ್ ಇಟ್ ವಿಲ್ ಬಿ ಆಫ್ ಎ ಮೀಡಿಯಂ ರೆಸಿಸ್ಟೆನ್ಸ್ ಮೆಷರ್ಮೆಂಟ್. ಮೀಡಿಯಂ ರೆಸಿಸ್ಟೆನ್ಸ್ ಮೆಷರ್ಮೆಂಟ್ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಅರ್ತ್ ಟೆಸ್ಟರ್ ಅಂತಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ? ಅರ್ತ್ ಟೆಸ್ಟರ್ ಅಂತಂದ್ರೆ ನಾವು ಯೂಸ್ ಮಾಡೋದು ಅರ್ತ್ ರೆಸಿಸ್ಟೆನ್ಸ್ ಮೆಷರ್ ಮಾಡೋದಕ್ಕೆ. ನೆನ್ಪಿಟ್ಕೊಳ್ಳಿ ಗೆಳೆಯರೆ, ದಿಸ್ ಈಸ್ ಯೂಸ್ಡ್ ಫಾರ್ ದ ಮೆಷರ್ಮೆಂಟ್ ಆಫ್ ಅರ್ತ್ ರೆಸಿಸ್ಟೆನ್ಸ್ ಗೆ ಅರ್ತ್ ಟೆಸ್ಟರ್ ಯೂಸ್ ಮಾಡ್ತೀವಿ. ಓಕೆ, ಈಗ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ದ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಸಮ್ ವಾಟ್ ದಿ ಸರ್ಕ್ಯೂಟ್. ಯಾವ್ದೋ ಒಂದು ಸರ್ಕ್ಯೂಟ್ ಇದೆ. ಫೈಂಡ್ ಔಟ್ ದಿ ಕರೆಂಟ್ ಫ್ಲೋಯಿಂಗ್ ಇನ್ I1. I1 ಅಂದ್ ಯಾವುದು ಇಲ್ಲಿದೆ. ದಿಸ್ ಈಸ್ ದ ಕರೆಂಟ್ ಅವ್ರು ಕೇಳ್ತಿದ್ದಾರೆ. I1 ಕರೆಂಟ್ ಎಷ್ಟಿದೆ ಕ್ವಶನ್ ಮಾರ್ಕ್. ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಶೋನ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಕೊಟ್ಟಿದ್ದಾರೆ, ಸಪ್ಲೈ DC ಸೋರ್ಸ್ ಕೊಟ್ಟಿದ್ದಾರೆ, ಒಂದು 100 ಓಮ್ಸ್ ರೆಸಿಸ್ಟೆನ್ಸ್ ಇದೆ, ಪ್ಲಸ್ ಇವೆರಡು ರೆಸಿಸ್ಟೆನ್ಸ್ ಸೇಮ್ ಇದೆ, 50 ಅಂಡ್ 50 ಇನ್ ಪ್ಯಾರಲಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಾರ್ಮಲ್ ಆಗಿ ನೋಡ್ಕೊಂಡ್ರೆ ಇಲ್ಲಿ ಟೋಟಲ್ ಕರೆಂಟ್ ಇಲ್ಲಿ ಏನ್ ಫ್ಲೋ ಆಗುತ್ತಲ್ಲ I ಅಂತ ತಗೊಂಡ್ರೆ ಇಲ್ಲೊಂದು ಭಾಗ ಡಿವೈಡ್ ಆಗ್ತದೆ, ಇಲ್ಲೊಂದು ಭಾಗ ಡಿವೈಡ್ ಆಗ್ತದೆ. ಇದು ಒಂದು ಜಂಕ್ಷನ್, ಕರೆಕ್ಟಾ? ಸೊ I ಈಸ್ ನಥಿಂಗ್ ಬಟ್ I1 ಪ್ಲಸ್ I2 ಅಂತ ಬರಬೇಕು. ಸೊ ಈಗ ನಾನು ಈ ಸರ್ಕ್ಯೂಟ್ ನ ತುಂಬಾ ಸಿಂಪಲ್ ಆಗಿ ಬರ್ಕೊಂಡ್ರೆ ಇವೆರಡು ರೆಸಿಸ್ಟೆನ್ಸ್ ನಾನು ಈ 50 ಓಮ್ಸ್ ಮತ್ತು 50 ಓಮ್ಸ್ ರೆಸಿಸ್ಟೆನ್ಸ್ ನ ಒಂದು ಪ್ಯಾರಲಲ್ ಸರ್ಕ್ಯೂಟ್ ಅಂತ ಟ್ರೀಟ್ ಮಾಡ್ಬೋದು. ಆಗ ನಾನು ಸರ್ಕ್ಯೂಟ್ ನ ಮತ್ತೆ ರೀಡ್ರಾ ಮಾಡ್ಕೊಂಡ್ರೆ ಒಂದು ಸೋರ್ಸು, ಒಂದು ರೆಸಿಸ್ಟೆನ್ಸ್, ಇನ್ನ ಒಂದೇ ಒಂದು ಸಿಂಗಲ್ ರೆಸಿಸ್ಟೆನ್ಸ್, ಇದು ಬಂದ್ಬಿಟ್ಟು ಪ್ಯಾರಲಲ್ ರೆಸಿಸ್ಟೆನ್ಸ್. 50/50 50/50 ಎರಡು ಪ್ಯಾರಲಲ್ ಇದ್ದಿದ್ರೆ ಈ ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? 50x50 ಡಿವೈಡೆಡ್ ಬೈ 50 ಪ್ಲಸ್ 50 ಅಂತಂದ್ರೆ ಎಷ್ಟಾಯ್ತು? 50x50 by 100 ಆಯ್ತು. how 51 ಜಾ 15 ಜಾ 21 ಜಾ 225 ಜಾ. ಸೊ 25 ಓಮ್ಸ್ ಆಯ್ತು. ಸೊ ಇದು 25 ಓಮ್ಸ್ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು 100 ಓಮ್ಸ್ ಆಸ್ ಇಟ್ ಈಸ್. ಸೊ ಈಗ ಈ 25 ವೋಲ್ಟ್ಸ್ ಏನೋ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಟೋಟಲ್ ಕರೆಂಟ್ ಈ ಒಂದು ಲೂಪ್ ಅಲ್ಲಿ ನಾನು ಕರೆಂಟ್ ಫೈಂಡ್ ಮಾಡಿದೆ, ಎಷ್ಟು ಬರುತ್ತೆ? ಸೊ I ಈಸ್ ಈಕ್ವಲ್ಸ್ ಟು V/R, ನಮ್ಗೆ ಗೊತ್ತಿರೋ ಫಾರ್ಮುಲಾ. ಸೊ V ಬಂದ್ಬಿಟ್ಟು ಎಷ್ಟು? 25 ವೋಲ್ಟ್ಸ್ ಇದೆ ಅಂಡ್ R ಬಂದು ಎಷ್ಟು? ಸಮ್ ಆಫ್ ಬೋತ್. ಯಾಕಂದ್ರೆ ಸೀರೀಸ್ ಇಲ್ಲ ಇದೆ, ಸೀರೀಸ್ ಅಲ್ಲಿ ಇದ್ಮೇಲೆ ನಾವು ಇದನ್ನ ರೆಸಿಸ್ಟೆನ್ಸ್ ನ ಏನ್ ಮಾಡ್ಬೇಕಾಗುತ್ತೆ? ಆಡ್ ಮಾಡ್ಬೇಕಾಗುತ್ತೆ. 100 ಪ್ಲಸ್ 25 ಬರೆದ್ರೆ ನಮ್ಗೆ 25/125 ಅಂತ ಬರುತ್ತೆ. 25 1 ಜಾ 25 5 ಜಾ. ಸೊ ಟೋಟಲ್ ಎಷ್ಟಾಯ್ತು? 1/5 ಅಂತ ಅಂದ್ರೆ ನಥಿಂಗ್ ಬಟ್ 0.2 ಆಂಪ್ಸ್ ಅಂತ ಬರುತ್ತೆ. ಹೇಗೆ ಅಂತಂದ್ರೆ 1/5 ಈ ತರ ಡಿವೈಡ್ ಮಾಡಿದೆ, 0.0 ಮತ್ತೆ 5 2 ಜಾ 10 ಅಂತ ಬರುತ್ತೆ. ಸೊ 0.2 ಇಸ್ ದ ರೈಟ್ ಆನ್ಸರ್. ಸೊ ಈಗ ಟೋಟಲ್ ಕರೆಂಟ್ ಅಂದ್ರೆ ಟೋಟಲ್ I ಬಂದ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಿದ್ವಿ. ಯಾವ್ದು I ಅಂದ್ರೆ ಈ I ಫೈಂಡ್ ಮಾಡಿದ್ವಿ. ಬಟ್ ಇನ್ನೂ ಅವ್ನೇನ್ ಕೇಳಿರೋದು ನಮ್ಗೆ I1 ಕೇಳಿದ್ದಾರೆ. ಅಂತಂದ್ರೆ ಏನ್ ಮೀನಿಂಗು? ನಮಗ್ ನೋಡಿ ಸಿಂಪಲ್ ಆಗಿ ಇವಾಗ 50 ಓಮ್ಸ್ ಇದೆ ಅಂತಂದ್ರೆ ಮೇಲೆ ಈ ಇನ್ಕಮಿಂಗ್ ಅಲ್ಲಿ ಬರ್ತಿರೋ ಕರೆಂಟ್ ಈಕ್ವಲ್ ಆಗೇ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಲ್ವಾ? ಸೊ ಇದು 0.2 ಓಮ್ಸ್ ನಲ್ಲಿ ಡಿವೈಡ್ ಬೈ 2 ಅಂತ ಮಾಡಿದ್ರೆ 0.2/2 ಅಂತ ಮಾಡಿದ್ರೆ 2 1 ಜಾ 2. ಸೊ ದ ಟೋಟಲ್ ಆನ್ಸರ್ ವಿಲ್ ಬಿ 0.1 ಆಂಪ್ಸ್. ಅಂದ್ರೆ I1 ಬಂದ್ಬಿಟ್ಟು 0.1 ಇರುತ್ತೆ, I2 ಸಹ ನಿಮಗೆ 0.1 ಆಂಪ್ಸೇ ಬರುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ 0.1 ಆಂಪೇರ್ಸ್. ಓಕೆ, ಈ ತರ ಮಾಡಬೇಕು. ಓಕೆ ಗೈಸ್, ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ದ ಪವರ್ ಫ್ಯಾಕ್ಟರ್ ಕೆನ್ ಬಿ ಇಂಪ್ರೂವ್ಡ್ ಬೈ ಏನ್ ಮೆಥಡ್? ಒಂದು ಪವರ್ ಫ್ಯಾಕ್ಟರ್ ಅಂತ ಇದೆ ಅಂತ ಅಂದ್ಮೇಲೆ ಸಿಸ್ಟಮ್ ಅಲ್ಲಿ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಏನ್ ಮಾಡಬೇಕು? ಪವರ್ ಫ್ಯಾಕ್ಟರ್ ಅಂತಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ನನ್ನ ವೇರಿಯಸ್ ವಿಡಿಯೋಸ್ ಅಲ್ಲಿ. ಪವರ್ ಫ್ಯಾಕ್ಟರ್ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟರ್ಮ್ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್. ಯಾವುದೇ ಒಂದು ಲೋಡ್ ಆಗ್ತದೆ ಅಂತಂದ್ರೆ ಇದರ್ ಇಂಡಕ್ಟಿವ್ ಲೋಡ್ ಇರುತ್ತೆ, ಕೆಪಾಸಿಟಿವ್ ಲೋಡ್ ಇರುತ್ತೆ. ಸೊ ಅದನ್ನ ನಾವು ರಿಯಾಕ್ಟಿವ್ ಪವರ್ ನ
ಏನ್ ಮಾಡ್ಬೇಕು, ಝೀರೋಗೆ ತಗೊಂಡ್ಬರ್ಬೇಕು ರಿಯಾಕ್ಟಿವ್ ಪವರ್ನ. ಪ್ರಾಕ್ಟಿಕಲಿ ಝೀರೋಗೆ ತಗೊಂಡ್ಬರ್ಬೇಕು, ಬಟ್ ಅದು ಪಾಸಿಬಲ್ ಇಲ್ಲ. ಸೊ ಈ ಟ್ರಯಾಂಗಲ್ ಅಲ್ಲಿ ನಾವು ರಿಯಾಕ್ಟಿವ್ ಪವರ್ ಅಂತ ಈ ಲೈನ್ ಏನಿರುತ್ತೆ ಇದನ್ನ ಝೀರೋ ಮಾಡಬೇಕು ಅಂತಂದ್ರೆ ಈ ಲೈನ್ ಮೇಲೆ ಮಳಿಸ್ಬೇಕು. ಈ ಲೈನ್ ಮೇಲೆ ಮಲಗಿಸ್ಬೇಕು ಅಂತಂದ್ರೆ ರಿಯಾಕ್ಟಿವ್ ಪವರು ಮತ್ತೆ ಝೀರೋ ಆಗ್ಬೇಕಾಗುತ್ತೆ. ಆಂಗಲ್ ಬಿಟ್ವೀನ್ ರಿಯಾಕ್ಟಿವ್ ಪವರ್ ಅಂಡ್ ಆಕ್ಟಿವ್ ಪವರ್ ಏನಿರಬೇಕು, ಝೀರೋ ಬರಬೇಕು. ಫೇಸ್ ಆಂಗಲ್ ಇದು ಝೀರೋ ಬರಬೇಕು. ಇವಾಗ ಸದ್ಯಕ್ಕೆ 90 ಡಿಗ್ರಿ ಏನೋ ಸದ್ಯಕ್ಕಿದೆ. ಬಟ್ ಇದನ್ನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಇದರ್ ಕೆಪಾಸಿಟರ್ಸ್ ಯೂಸ್ ಮಾಡ್ಬೇಕಾ, ಯೂಸಿಂಗ್ ಕೆಪಾಸಿಟರ್ಸ್ ಮಾಡ್ಬೋದಾ, ಕಂಡೆನ್ಸರ್ಸ್ ಯೂಸ್ ಮಾಡ್ಬೋದಾ, ಆರ್ ಸಿಂಕ್ರೋನಸ್ ಜನರೇಟರ್ಸ್ ಯೂಸ್ ಮಾಡ್ಬೋದಾ ಅಂದ್ರೆ ಇಲ್ಲಿ ಆಲ್ ಆಫ್ ದಿ ಅಬೋವ್ ವಿಲ್ ಬಿ ದ ರೈಟ್ ಆನ್ಸರ್. ಯಾಕೆ ಅಂದ್ರೆ ಕೆಪಾಸಿಟರ್ ನಿಂದ ಸಹ ನಾವು ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡ್ಬೋದು. ಕಂಡೆನ್ಸರ್ ಅಂತಂದ್ರೆ ಜಸ್ಟ್ ಅನದರ್ ನೇಮ್ ಆಫ್ ಕೆಪಾಸಿಟರ್. ಯಾರು ಗೊತ್ತಿಲ್ಲ ಕಂಡೆನ್ಸರ್ ಅಂತಂದ್ರೆ ಬೇರೆ ಅಂತ ತಿಳ್ಕೊಂಡಿದ್ದೆ, ಅದು ತಪ್ಪು. ಕಂಡೆನ್ಸರ್ ಅಂಡ್ ಕೆಪಾಸಿಟರ್ ಬೋತ್ ಆರ್ ದ ಸೇಮ್. whereas synchronous generator ಅಂತ ಅಂದ್ರೆ when we run the synchronous generator by excitation, then it rotates as it gives us the power factor which is a leading power factor. ಸೊ ಆ ಕೇಸಲ್ಲಿ ನಾವು ಪವರ್ ಫ್ಯಾಕ್ಟರ್ನ ಆಟೋಮೆಟಿಕ್ ಆಗಿ ಇಂಪ್ರೂವ್ ಮಾಡ್ಬೋದು. ಈಗ ದ ಕೊರೋನಾ ಲಾಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್. ಒಂದು ಕೊರೋನಾ ಲಾಸ್ ಅಂತ ಇದೆ ಅಂತಂದ್ರೆ ಅದನ್ನ ರಿಡ್ಯೂಸ್ ಮಾಡಕ್ಕೆ ಏನೆಲ್ಲ ಮೆಥಡ್ಸ್ ಇದೆ. ಕೊರೋನಾ ಅಂತಂದ್ರೆ ಫಸ್ಟ್ ನಿಮ್ಗೆ ಗೊತ್ತಾಗಬೇಕು. ಕೊರೋನಾ ಅಂದ್ರೆ ಏನಿಲ್ಲ, ಒಂದು ಕಂಡಕ್ಟರ್ ಹೋಗ್ತಾ ಇರುತ್ತೆ, ಆ ಕಂಡಕ್ಟರ್ ಸುತ್ತು ಏರ್ ಏನಿರುತ್ತಲ್ಲ, ಏರ್ ಪಾರ್ಟಿಕಲ್ಸ್, ಆ ಏರ್ ಪಾರ್ಟಿಕಲ್ಸ್ ಅಯೋನೈಸ್ ಆಗ್ಬಿಡುತ್ತೆ. ಅಯೋನೈಸ್ ಅಂತಂದ್ರೆ ಚಾರ್ಜ್ ಆಗ್ಬಿಡುತ್ತೆ. ಆ ಸರೌಂಡಿಂಗ್ ಇರೋ ಕಂಡಕ್ಟರ್ ಚಾರ್ಜ್ ಆಯ್ತು ಅಂತ, ಆ ಏರ್ ಚಾರ್ಜ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಒಂದು ಸೌಂಡ್ ಬರುತ್ತೆ, ಹಿಸ್ಸಿಂಗ್ ಸೌಂಡ್. ಅದನ್ನ ನಾವು ಕೊರೋನಾ ಲಾಸ್ ಅಂತ ಕರಿತೀವಿ. ಆ ಏರ್ ನ ಚಾರ್ಜ್ ಮಾಡೋದಕ್ಕೆ ನಾವು ಕರೆಂಟ್ ನ ಕಳಿಸೋದು. ನಮ್ಮ ಮನೆಗೆ ಅಲ್ಲಿ ಡಿವೈಸ್ ಓಡೋದಕ್ಕೆ ನಾವು ಕರೆಂಟ್ ನ ಕಳಿಸ್ತಾ ಇರೋದು. ನಮ್ಮ ಮನೆಯಲ್ಲಿ ಡಿವೈಸ್ ನೋಡಕ್ ಕರೆಂಟ್ ನ ಕಳಿಸ್ತಾ ಇದೀವಿ. ಬಟ್ ಆದ್ರೆ ಏನಾಗ್ತದೆ, ಹೋಗ್ಬೇಕಾದಾಗ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಈ ಏರ್ ಪಾರ್ಟಿಕಲ್ಸ್ ಏನಾಗುತ್ತೆ, ಚಾರ್ಜ್ ಆಗ್ಬಿಡುತ್ತೆ. ಆ ಚಾರ್ಜ್ ಆಯ್ತು ಅಂತಂದ್ರೆ ಏನಾಯ್ತು, ನಮಗೆ ಲಾಸ್ ಆಯ್ತು. ಆ ಲಾಸ್ ನಾವು ಆಗ್ಬಾರ್ದು ಅಂತಂದ್ರೆ, ಕಡಿಮೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಲಾಸ್ ನ ಅಂದ್ರೆ ಸರೌಂಡಿಂಗ್ ಅಲ್ಲಿರೋ ಏರ್ ಅಂತೂ ನಾವು ರಿಡ್ಯೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ದಟ್ ಇಸ್ ಅ ನೇಚರ್ಸ್ ಬ್ಯೂಟಿ, ಏರ್ ಬೇಕೇ ಬೇಕು. ಬಟ್ ಅದ್ರ ಲಾಸ್ ನ ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿದ್ರೆ ಆಗುತ್ತಾ? ವೋಲ್ಟೇಜ್ ಕಡಿಮೆ ಇದ್ರೆ ನಮಗೆ ಬೆಟರ್. ಓಕೆ, ವೋಲ್ಟೇಜ್ ಕಡಿಮೆ ಇದ್ರೆ ಬೆಟರ್. ಇನ್ನೊಂದು, ಬೈ ರೆಡ್ಯೂಸಿಂಗ್ ದ ಸೈಜ್ ಆಫ್ ದಿ ಕಂಡಕ್ಟರ್. ಕಂಡಕ್ಟರ್ ಸೈಜ್ ನ ಕಡಿಮೆ ಅಲ್ಲ, ಜಾಸ್ತಿ ಮಾಡಬೇಕು. ಕಂಡಕ್ಟರ್ ಸೈಜ್ ಅಂದ್ರೆ ಒಂದು ಏರಿಯಾನ ನಾವು ಜಾಸ್ತಿ ಮಾಡಿದ್ರೆ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ರಿಡ್ಯೂಸ್ ಮಾಡಬೇಕು ಈ ಕೊರೋನಾ ಲಾಸ್ ನ ಅಂದ್ರೆ ಏರಿಯಾನ ಜಾಸ್ತಿ ಮಾಡ್ಬೇಕಾಗುತ್ತೆ, ಬಟ್ ಕಡಿಮೆ ಮಾಡಬಾರ್ದು. ದಿಸ್ ಇಸ್ ರಾಂಗ್. ಸೊ ಬೈ ಇನ್ಕ್ರೀಸಿಂಗ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ, ಬೈ ರೆಡ್ಯೂಸಿಂಗ್ ಅಂದ್ರೆ ವೋಲ್ಟೇಜ್ ಕಡಿಮೆ ಇದ್ರೆ ಬೆಟರ್. ಓಕೆ, ಅಂಡ್ ಬೈ ಇನ್ಕ್ರೀಸಿಂಗ್ ದ ಸ್ಪೇಸ್ ಬಿಟ್ವೀನ್ ದ ಕಂಡಕ್ಟರ್. ಎಸ್, ಸ್ಪೇಸ್ ಅಂದ್ರೆ ಎರಡು ಕಂಡಕ್ಟರ್, ಮೂರ್ ಫೇಸ್ ಲೈನ್ ಹೋಗ್ತಾ ಇರುತ್ತಲ್ಲ, ಈ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೇಸಸ್ ನಾವು ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಒಂದು ವೋಲ್ಟೇಜ್ ಬಿಟ್ವೀನ್ ದ ಟೂ ರೇಂಜಸ್ ಆರ್ ದ ಕೆಪಾಸಿಟನ್ಸ್ ವಿಚ್ ಕ್ರಿಯೇಟ್ಸ್, ಅದು ಕಡಿಮೆ ಆಗುತ್ತೆ. ಆಗ ನಮಗೆ ಕೊರೋನಾ ಲಾಸ್ ಕಡಿಮೆ ಇರುತ್ತೆ. ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ಅಂಡ್ ಬೈ ರೆಡ್ಯೂಸಿಂಗ್ ದ ಲೆಂತ್ ಆಫ್ ದಿ ಕಂಡಕ್ಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ದಿಸ್ ಇಸ್ ನಾಟ್ ಎ ಟಾಪಿಕ್. ಓಕೆ, ಒಂದು ಏರಿಯಾನ ಜಾಸ್ತಿ ಮಾಡಬೇಕು, ಇನ್ನೊಂದು ಸ್ಪೇಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ನ ಜಾಸ್ತಿ ಮಾಡಬೇಕಾಗುತ್ತೆ. ದಟ್ ಈಸ್ ಎ ಗುಡ್ ಚಾಯ್ಸ್ ಫಾರ್ ಇಂಪ್ರೂವಿಂಗ್ ದ ಕೊರೋನಾ ಅಂದ್ರೆ ಬೈ ರೆಡ್ಯೂಸಿಂಗ್ ದ ಕೊರೋನಾ ಲಾಸ್ in order to nullify the corona loss. The restore or reset value of the voltage in the system after the fault. ಒಂದು ಫಾಲ್ಟ್ ಆಗಿದೆ ಅಂತಂದ್ರೆ ವೋಲ್ಟೇಜ್ ಏನಾಗುತ್ತೆ, ಒಂದು ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್ ಅಂದೇನು, ಒಂದು ಶಾರ್ಟ್ ಸರ್ಕ್ಯೂಟ್, ಇನ್ನೊಂದೇನು ಸಿಮೆಂಟ್ರಿಕಲ್ ಫಾಲ್ಟ್, ಸಿಂಗಲ್ ಫೇಸ್ ಫಾಲ್ಟ್, ಏನೋ ಒಂದು ಫಾಲ್ಟ್. ಒಂದು ಫಾಲ್ಟ್ ಆಯ್ತು ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಅರ್ಥ. ಓಕೆ, ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಏನಿರುತ್ತೆ, ನಮಗೆ ಝೀರೋ ಆಗ್ಬಿಡುತ್ತೆ. ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಏನಾಗಬೇಕು, ಝೀರೋ ಆಗಬೇಕು, ಅದು ಫಾಲ್ಟ್ ಇದ್ದಾಗ. ಬಟ್ ರೀಸ್ಟೋರ್ ಆದಾಗ ಅಂದ್ರೆ ಸಿಸ್ಟಮ್ ರೀಸೆಟ್ ಆದಾಗ ಮತ್ತೆ ಫಾಲ್ಟ್ ಕಂಡೀಷನ್ ಹೆಲ್ತಿಗೆ ಬರಬೇಕು ಅಂತಂದ್ರೆ ಏನು, ಓಪನ್ ಸರ್ಕ್ಯೂಟ್ ತರ ಬಿಹೇವ್ ಮಾಡಬೇಕು. ಆಗ ನಮಗೆ ವೋಲ್ಟೇಜ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ವಿಲ್ ಬಿ ದ ರೈಟ್ ಆನ್ಸರ್ ಅಂಡ್ ಝೀರೋ ಈಸ್ ಅಂಡರ್ ದ ಕೇಸ್ ಆಫ್ ಶಾರ್ಟ್ ಸರ್ಕ್ಯೂಟ್. ಓಕೆ, ಮಿನಿಮಮ್ ಅನ್ನೋದು ಬರಲ್ಲ. ನನ್ ಆಫ್ ದಿ ಅಬೋವ್ ಇಸ್ ದ ರಾಂಗ್ ಆನ್ಸರ್. ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಗೆಳೆಯರೆ ನೋಡಿ. ಫೈಂಡ್ ದ ಆರ್ಮೇಚರ್ ಕರೆಂಟ್ ಇನ್ ದ ಬಿಲೋ ಸರ್ಕ್ಯೂಟ್. ಯಾವ ಕರೆಂಟ್ ಫೈಂಡ್ ಮಾಡಬೇಕು, ಇಲ್ಲಿ ಆಕ್ಚುಲಿ ರಾಂಗ್ ಹಾಕಿದ್ದಾರೆ. ಐ ಎ ಆರ್ಮೇಚರ್ ಕರೆಂಟ್ ಅವ್ರು ಏನ್ ಕೊಟ್ಟಿದ್ದಾರೆ, ರಾಂಗ್ ಅಲ್ಲ, ಆರ್ಮೇಚರ್ ಕರೆಂಟ್ ಅಂತ ಕೇಳಿದ್ದಾರೆ. ಫೈಂಡ್ ದ ಆರ್ಮೇಚರ್ ಕರೆಂಟ್ ಅಂತಂದ್ರೆ ಏನು, ಇಲ್ಲಿದೆ ಐ ಎ. ಐ ಎ ಇಸ್ ದ ಆರ್ಮೇಚರ್ ಕರೆಂಟ್.
ಅಂದ್ರೆ ಇಲ್ಲಿ ನೋಡಿ, ನಾವು ಸರ್ಕ್ಯೂಟ್ ನೋಡಿದ್ರೆ ಏನ್ ಗೊತ್ತಾಗ್ತಾ ಇದೆ, ಇದು ಒಂದು ಮೋಟರ್, ಇದು ಜನರೇಟರ್. ಆರ್ಮೇಚರ್ ಕರೆಂಟ್ ಹೊರಗಡೆ ಬರ್ತಾ ಇದೆ ಅಂದ್ರೆ ಇದೊಂದು ಆರ್ಮೇಚರ್, ಇದೊಳಗೆ ಏನಿರುತ್ತೆ, ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಆರ್ ವೈಂಡಿಂಗ್ ಇರುತ್ತೆ. ಇದರಿಂದ ಹೊರಗಡೆ ಕರೆಂಟ್ ಬರ್ತಾ ಇದೆ ಅಂತಂದ್ರೆ ಅದು ಜನರೇಟರ್ ಅಂತ ಅರ್ಥ. ಓಕೆ, ಇನ್ ಕೇಸ್ ಆರ್ಮೇಚರ್ ಒಳಗಡೆ ಹೋಗ್ತಾ ಇದೆ ಕರೆಂಟ್ ಅಂತ ಅಂದ್ರೆ ದಟ್ ಈಸ್ ಮೋಟರ್ ಅಂತ ಅರ್ಥ. ಓಕೆ, ಮೋಟರ್ ಅಂತ ಏನ್ ಮಾಡ್ತೀವಿ ನಾವು, ಹೊರಗಡೆನಿಂದ ಪವರ್ ಸಪ್ಲೈನ ಕೊಡ್ತೀವಿ. ಜನರೇಟರ್ ಅಂತ ಏನ್ ಮಾಡುತ್ತೆ, ಅದೇ ನಮಗೆ ಜನರೇಟ್ ಮಾಡಿಕೊಡುತ್ತೆ. ಸೊ ಇಲ್ಲಿ ನೋಡಿ, ಇದು ನಾರ್ಮಲ್ ಆರ್ಮೇಚರ್ ವೈಂಡಿಂಗ್ ಆಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಶಂಟ್ ಫೀಲ್ಡ್ ವೈಂಡಿಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಒಂದು ಶಂಟ್ ಜನರೇಟರ್ ಅಂತ ಕರಿಬಹುದು. ಏನು, ದಿಸ್ ಇಸ್ ಎ ಶಂಟ್ ಜನರೇಟರ್. ದಿಸ್ ಇಸ್ ಎ ಶಂಟ್ ಜನರೇಟರ್ ಆಗಿರುತ್ತೆ. ಓಕೆ, ಒಂದು ಶಂಟ್ ಜನರೇಟರ್ ಅಲ್ಲಿ ನಾವು ಈಗ ಏನ್ ಮಾಡ್ಬೇಕಾಗುತ್ತೆ, ಒಂದು ಶಂಟ್ ಜನರೇಟರ್ ಅಲ್ಲಿ ಕರೆಂಟ್ ನ ಫೌಂಡ್ ಔಟ್ ಮಾಡ್ಬೇಕಂತ ಅಂದ್ರೆ ನೋಡಿ, ವೋಲ್ಟೇಜ್ ಕೊಟ್ಟಿದ್ದಾನೆ ಆಲ್ರೆಡಿ. ವೋಲ್ಟೇಜ್ ಜನರೇಟೆಡ್ ಅಟ್ ಅಕ್ರಾಸ್ ದ ಜನರೇಟರ್ ಇಸ್ 230 ವೋಲ್ಟ್ಸ್. ಈ 230 ವೋಲ್ಟ್ಸ್ ಇದೆ ಅಂತಂದ್ರೆ ಶಂಟ್ ವೈಂಡಿಂಗ್ ಹತ್ರನೂ ಸಹ 230ನೇ ಬರುತ್ತೆ, ಯಾಕಂದ್ರೆ ಪ್ಯಾರಲಲ್ ಸರ್ಕ್ಯೂಟ್. ಓಕೆ, ಸೊ ಇಲ್ಲಿ ನಾವು ಐ ಎಸ್ ಎಚ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಐ ಎಸ್ ಎಚ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ, ಓಕೆ, 230/50 ಓಮ್ಸ್. ಸೊ ಈಗ 230/50 ಓಮ್ಸ್ ಅಂತ ಬರೆದ್ರೆ ಏನಾಗುತ್ತೆ ನೋಡಿ, ಎಷ್ಟು ಬರುತ್ತೆ ನಮಗೆ ಕರೆಂಟ್, ಇಟ್ ಕಮ್ಸ್ ಅರೌಂಡ್ 4.6. comes around how much, 4.6 amperes. 4.6 ಅಂತ ಬರುತ್ತೆ. ಸೊ 4.6 ಆಂಪೇರ್ಸ್ ಏನಿದು, ಒಂದು ಶಂಟ್ ಕರೆಂಟ್ ಆಯ್ತು. ಈಗ ನಮಗೆ ಆರ್ಮೇಚರ್ ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಜನರೇಟೆಡ್ ವೋಲ್ಟೇಜ್ ಈಸ್ ಜಂಕ್ಷನ್ ಅಂತ ನೋಡ್ಕೊಳ್ರಿ, ಇದು ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಇದು ಸ್ಪ್ಲಿಟೆಡ್ ಇಂಟು 2 ಪಾರ್ಟ್ಸ್. ಅಂದ್ರೆ ಐ ಕ್ಯಾನ್ ರೈಟ್ ಲೈಕ್ ಆರ್ಮೇಚರ್ ಕರೆಂಟ್ ಈಸ್ ನಥಿಂಗ್ ಬಟ್ ಐ ಎ ಈಸ್ ನಥಿಂಗ್ ಬಟ್ ಐ ಎಸ್ ಎಚ್ ಪ್ಲಸ್ ಐ ಎಲ್. ಅಂದ್ರೆ ಇಲ್ಲಿ ನೋಡಿ, ಇದು ಲೋಡ್ ಕರೆಂಟ್, ದಿಸ್ ಇಸ್ ಐ ಎಲ್ ಅಂತ ಬರಿತೀನಿ ನಾನು. ಓಕೆ, ಲೋಡ್ ಕರೆಂಟ್. ಸೊ ಈಗ ಎರಡೂ ಸಮ್ ಮಾಡಿದ್ರೆ ನಮಗೆ ಆರ್ಮೇಚರ್ ಕರೆಂಟ್ ಬರುತ್ತೆ, ಸಿಂಪಲ್. ಇವಾಗ ಐ ಎಸ್ ಎಚ್ ನಾವು ಫೈಂಡ್ ಔಟ್ ಮಾಡಿದ್ವಿ, ಎಷ್ಟು, 4.6 ಆಂಪೇರ್ಸ್ ಪ್ಲಸ್ ಐ ಎಲ್ ಲೋಡ್ ಕರೆಂಟ್ ಎಷ್ಟಿದೆ, 450 ಆಂಪೇರ್ಸ್ ಅಂತ ಕೊಟ್ಟಿದ್ದಾನೆ. ತುಂಬಾ ದೊಡ್ಡ ಮೋಟರ್ ಇರಬೇಕು. ಈಗ ಟೋಟಲ್ ಕರೆಂಟ್ ಎಷ್ಟು ಬಂತು, 454.6 ಆಂಪೇರ್ಸ್ ಇಸ್ ದ ಆರ್ಮೇಚರ್ ಕರೆಂಟ್. ಓಕೆ, 454.6. ಇದೇ ನಿಮಗೆ ಮೋಟರ್ ಆಗಿದ್ರೆ ಏನ್ ಬರ್ತಿತ್ತು, ಇದೇ ನಿಮಗೆ ಮೋಟರ್ ಆಗಿದ್ದೆ ಈ ಲೋಡ್ ಕರೆಂಟ್ ಏನಿದೆ ಅಲ್ವಾ, ಇಲ್ಲಿ ಬರ್ತಿರೋ ಇದು ಇನ್ಕಮಿಂಗ್ ಕರೆಂಟ್ ಆಗ್ತಾ ಇತ್ತು, ಇದು ಗೆಟ್ಸ್ ಡಿವೈಡೆಡ್ ಇಂಟು ಆರ್ಮೇಚರ್ ಮತ್ತೆ ಶಂಟ್. ಅವಾಗ ಲೋಡ್ ಕರೆಂಟ್ ಇಸ್ ಈಕ್ವಲ್ಸ್ ಟು ಐ ಎ ಪ್ಲಸ್ ಐ ಎಸ್ ಎಚ್ ಅಂತ ಬರ್ತಾ ಇತ್ತು. ಓಕೆ, ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ಫಂಡ. ಓಕೆ, ಆಗ ಆರ್ಮೇಚರ್ ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಷ್ಟು ಬರ್ತಾ ಇತ್ತು, ಆರ್ಮೇಚರ್ ಕರೆಂಟ್ ಇಸ್ ನಥಿಂಗ್ ಬಟ್ ಐ ಎಲ್ ಮೈನಸ್ ಐ ಎಸ್ ಎಚ್. ಅಂದ್ರೆ ಆಗ 450 ಆಂಪೇರ್ಸ್ ಮೈನಸ್ 4.6 ಮಾಡಿದ್ರೆ ನಿಮಗೆ 445.4 ಅಂತ ಬರ್ತಾ ಇತ್ತು. ಅಂದ್ರೆ ದ ಫಸ್ಟ್ ಆಪ್ಷನ್ ಏನಿದೆ ಅಲ್ವಾ, ಫಸ್ಟ್ ಆಪ್ಷನ್ ರೈಟ್ ಆಗ್ತಾ ಇತ್ತು. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್ ವೆನ್ ಎ ಡಿಸಿ ಜನರೇಟರ್ ಅಂಡ್ ಡಿಸಿ ಮೋಟರ್. ಓಕೆ, a series RLC circuit. Okay, a series RLC circuit resonates at 1000 kilohertz. ಅಂದ್ರೆ ಏನು, ಒಂದು ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು, ಫಸ್ಟ್ ಗ್ರಾಫ್ ಹಾಕೊಂಬಿಡಿ, ಬೆಟರ್, ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಏನು, ಈ ತರ ಬರುತ್ತೆ. ಒಂದು ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್ ಅಂತಂದ್ರೆ ಈ ತರ ಒಂದು ಗ್ರಾಫ್. ಇದೇನು, ಬಿಟ್ವೀನ್ ಕರೆಂಟ್ ಅಂಡ್ ಫ್ರೀಕ್ವೆನ್ಸಿ. ಇಲ್ಲಿ ಸೆಂಟ್ರಲ್ ಇರೋದು ಏನಾಗಿರುತ್ತೆ, ಇದು ರೆಸೊನೆಂಟ್ ಫ್ರೀಕ್ವೆನ್ಸಿ ಆಗಿರುತ್ತೆ. ರೆಸೊನೆಂಟ್ ಫ್ರೀಕ್ವೆನ್ಸಿ ಆದಾಗ ಕರೆಂಟ್ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೆ, ಇಂಪಿಡೆನ್ಸ್ ಏನಾಗುತ್ತೆ, ಮಿನಿಮಮ್ ಬರುತ್ತೆ. ಸೊ ಆ ಇಂಪಿಡೆನ್ಸ್ಗೆ ನಾನು ಇನ್ನೊಂದು ಸರ್ಕ್ಯೂಟ್ ಹಾಕ್ತೀನಿ ಈ ತರ. ಓಕೆ, ಇನ್ನೊಂದು ಗ್ರಾಫ್, ಆಕ್ಚುಲಿ ಇಂಪಿಡೆನ್ಸ್ ವರ್ಸಸ್ ಫ್ರೀಕ್ವೆನ್ಸಿ ಅಂತ ಹಾಕ್ಬೋದು. ಓಕೆ, ನಿಮಗೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಈ ತರ. ಓಕೆ, ಆಗ ಇಂಪಿಡೆನ್ಸ್ ಏನಿರುತ್ತೆ, ಮಿನಿಮಮ್. ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಇಂಪಿಡೆನ್ಸ್ ಮಿನಿಮಮ್ ಬರುತ್ತೆ. ಓಕೆ, ಸೀರೀಸ್ ರೆಸೊನೆಂಟ್ ಆರ್ ಎಲ್ ಸಿ ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅಲ್ಲಿ ಇಂಪಿಡೆನ್ಸ್ ಮಿನಿಮಮ್ ಬರುತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಬರುತ್ತೆ. ಬಟ್ ಅವ್ರ ಕ್ವಶನ್ ಏನಿದೆ, ಅದೊಂದು ರಿಸನೇಟ್ ಅಟ್ 1000 ಕಿಲೋಹರ್ಟ್ಸ್ ಅಂತ ಕೇಳಿದಾನೆ, ಅಟ್ ಫ್ರೀಕ್ವೆನ್ಸಿ ಆಫ್ 995 ಕಿಲೋಹರ್ಟ್ಸ್ ದ ಸರ್ಕ್ಯೂಟ್ ವಿಲ್ ಬಿಹೇವ್ ಆಸ್ ಏನು ಅಂತ ಕೇಳ್ತಾನೆ. ಅಂದ್ರೆ
ಈ ರಿಸನೆಂಟ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದಾಗ ಸರ್ಕ್ಯೂಟ್ ಯಾವ ತರ ಬಿಹೇವ್ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಅಂದ್ರೆ ಇಲ್ಲಿ ರಿಸನೆಂಟ್ ಫ್ರೀಕ್ವೆನ್ಸಿ ಇದೆ, ಇದು ಕಡಿಮೆ ಇದೆ, ಓಕೆನಾ? ಇದು ಲೆಸರ್ ಫ್ರೀಕ್ವೆನ್ಸಿ, ಕರೆಕ್ಟಾ? ಇದು ಲೆಸರ್ ಫ್ರೀಕ್ವೆನ್ಸಿ ಇದ್ದಾಗ ಏನಾಗ್ತಾ ಇದೆ ನೋಡಿ, ಆಸ್ ದ ಫ್ರೀಕ್ವೆನ್ಸಿ ರಿಡ್ಯೂಸಸ್ ದ ಇಂಪಿಡೆನ್ಸ್ ಈಸ್ ಇನ್ಕ್ರೀಸಿಂಗ್. ಆಸ್ ದ ಫ್ರೀಕ್ವೆನ್ಸಿ ರಿಡ್ಯೂಸಸ್ ದ ಇಂಪಿಡೆನ್ಸ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಫ್ರೀಕ್ವೆನ್ಸಿ ಕಡಿಮೆ ಮಾಡ್ದಂಗೆಲ್ಲ ಇಂಪಿಡೆನ್ಸ್ ಏನಾಗ್ತಾ ಇದೆ, ಫ್ರೀಕ್ವೆನ್ಸಿ ಕಡಿಮೆ ಮಾಡ್ದಂಗೆಲ್ಲ ಇಂಪಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ನಮಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎರಡು ಗೊತ್ತಿರಬೇಕು. ಓಕೆ, ಸೊ ಇನ್ ದಿಸ್ ಕೇಸ್ ದ ಸರ್ಕ್ಯೂಟ್ ಬಿಹೇವ್ಸ್ ಆಸ್ ಎ ಏನು ಕೆಪಾಸಿಟರ್. ಓಕೆ, ಕೆಪಾಸಿಟರ್ ತರ ಹೇಗ್ ಬಿಹೇವ್ ಆಗುತ್ತೆ ಅಂತಂದ್ರೆ ಎಕ್ಸ್ ಸಿ ಇಸ್ ಈಕ್ವಲ್ಸ್ ಟು 1/2π ಅಂತ ತಗೊಂಡ್ರೆ ಇದು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇವಾಗ ನೋಡಿ, ನೀವು ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ದಂಗೆಲ್ಲ ರಿಯಾಕ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ದಟ್ ಹ್ಯಾಪನ್ಸ್ ಓನ್ಲಿ ಇನ್ ಕೆಪಾಸಿಟನ್ಸ್ ರಿಯಾಕ್ಟೆನ್ಸ್ ಅಂದ್ರೆ ಏನು, ನಥಿಂಗ್ ಬಟ್ ಎ ಕೆಪಾಸಿಟರ್. ಅಂದ್ರೆ ಈ ಪರ್ಟಿಕ್ಯುಲರ್ ಕೇಸು ನಮಗೆ ಕೆಪಾಸಿಟಿವ್ ತರ ಬಿಹೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಫಾಸ್ಟೆಸ್ಟ್ ಆಫ್ ಆಲ್ ಎಡಿಸಿ ಯಾವುದು? ಫ್ಲಾಶ್. ಹೆಸರಲ್ಲೇ ಇದೆ ಫ್ಲಾಶ್. ಫ್ಲಾಶ್ ಅಂದ್ರೆ ಸುಮ್ಮನೆ ಚಿಟಕಿ ಹೊಡೆಯೋದ್ರಲ್ಲಿ ಪಟ್ ಅಂತ ಆಗುತ್ತೆ. ಸೊ ಇದೇ ಫಾಸ್ಟೆಸ್ಟ್. ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ರಿಜಿಸ್ಟರ್ ಅಂದ್ರೆ ಏನು? ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ರಿಜಿಸ್ಟರ್ ಅಂತಂದ್ರೆ ನಥಿಂಗ್ ಬಟ್ ಇದು ಒಂದು ಗುಡ್ ಲೋ ಪವರ್ ಕನ್ಸಂಪ್ಷನ್ ಅಂತ ಕರಿಬಹುದು. ಲೋ ಪವರ್ ಕನ್ಸಂಪ್ಷನ್ ಮತ್ತೆ ಬಿಟ್ ಆಫ್ ವೆರಿ ಮ್ಯಾಕ್ಸಿಮಮ್ ಯೂಸ್ಡ್ ಡಿವೈಸ್ ಎಡಿಸಿ ಅಂತ ಕರಿಬಹುದು. ಸಿಗ್ಮಾ ಡೆಲ್ಟಾ ಎಡಿಸಿ ಅಂತಂದ್ರೆ ಇದು ನಮಗೆ ಹೈ ರೆಸೊಲ್ಯೂಷನ್ ಬೇಕಂದಾಗ ಯೂಸ್ ಮಾಡ್ತೀವಿ. ಓಕೆ, ಹೈ ರೆಸೊಲ್ಯೂಷನ್ ಅಂಡ್ ಲೋ ಪವರ್ ಕನ್ಸಂಪ್ಷನ್ ಎರಡು ಬೇಕಂದಾಗ ನಾವು ಇದನ್ನು ಯೂಸ್ ಮಾಡಬೇಕು. ಡ್ಯುಯಲ್ ಸ್ಲೋಪ್ ಇಂಟಿಗ್ರೇಟರ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಕ್ಯುರೇಸಿ ಜಾಸ್ತಿ ಇರುತ್ತೆ ಇದರಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಫಾರ್ ಲಾರ್ಜ್ ಪವರ್ ರೇಟಿಂಗ್ ಕೆಪಬಿಲಿಟಿ? ಲಾರ್ಜ್ ಪವರ್ ರೇಟಿಂಗ್ ಅಂತಂದ್ರೆ ಏನು? ನಥಿಂಗ್ ಬಟ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಲಾರ್ಜ್ ಪವರ್ ರೇಟಿಂಗ್ ಅಂತಂದ್ರೆ ಇದರ್ ವೋಲ್ಟೇಜ್ ಅನ್ನ ಜಾಸ್ತಿ ಇರಬೇಕು ಅಥವಾ ಕರೆಂಟ್ ಆದ್ರೂ ಜಾಸ್ತಿ ಇರಬೇಕು, ಕರೆಕ್ಟಾ? ಸೊ ಈಗ ನಾವು ಟ್ರಾನ್ಸ್ಫಾರ್ಮರ್ಸ್ ನ ಡಿಸೈನ್ ಮಾಡಿದಾಗ ಏನ್ ಮಾಡ್ಬೋದು, ಒಂದೇ ಒಂದು ಪ್ಯಾರಲಲ್ ಪಾತ್ಸ್ ನ ನಾವು ಚೇಂಜ್ ಮಾಡ್ಕೋಬಹುದು. ಓಕೆ, ಪ್ಯಾರಲಲ್ ಪಾತ್ಸ್ ನ ಜಾಸ್ತಿ ಚೇಂಜ್ ಮಾಡ್ಕೋಬಹುದು. ಪ್ಯಾರಲಲ್ ಪಾತ್ಸ್, ಕರೆಂಟ್ ಪ್ಯಾರಲಲ್ ಪಾತ್ಸ್. ಇವಾಗ ಕೋರ್ ಟೈಪ್ ಅಂತಂದ್ರೆ ಕಡಿಮೆ ಕರೆಂಟು, ಶೆಲ್ ಅಂತಂದ್ರೆ ಸ್ವಲ್ಪ ಬೆಟರ್, ಬಟ್ ಬೆರಿ ಟೈಪ್ ಅಂತಂದ್ರೆ ನಿಮ್ಗೆ ತೀರಾ ಜಾಸ್ತಿ ಕರೆಂಟ್ ಇರುತ್ತೆ. ಸೊ ದಿಸ್ ಈಸ್ ಯೂಸ್ಡ್ ಫಾರ್ ವೆರಿ ಲಾರ್ಜ್ ಪವರ್ ರೇಟಿಂಗ್ ಕೆಪಬಿಲಿಟೀಸ್. ಓಕೆ, ದ ವೇರಿಯಬಲ್ ಕೆಪಾಸಿಟರ್ ಈಸ್ ಕಾಲ್ಡ್ ಏನು? ದ ವೇರಿಯಬಲ್ ಕೆಪಾಸಿಟರ್ ಅಂತಂದ್ರೆ ನಿಮಗೆ ವ್ಯಾರಾಕ್ಟರ್ ಅಂತ ಕರೀತಾರೆ. ಇದೊಂದು ಡಯೋಡ್ ತರ ಇರುತ್ತೆ ಈ ತರ. ಓಕೆ, ಇದನ್ನ ವ್ಯಾರಾಕ್ಟರ್ ಅಂತ ಕರೀತಾರೆ. ವೇರಿಯಬಲ್ ರೆಸಿಸ್ಟರ್ ಅಂತಂದ್ರೆ ಏನು, ನಿಮ್ಗೆ ಈ ತರ ಇರುತ್ತೆ. ಓಕೆ, ಪೊಟೆನ್ಶಿಯೋಮೀಟರ್ ಅಂತಂದ್ರೆ ನಾನು ಆಲ್ರೆಡಿ ತಿಳಿಸಿದ್ದೆ ನಿಮ್ಗೆ, ಈ ತರ ಬರುತ್ತೆ. ಇದು ಪಾಟ್. ಓಕೆ, ಇದ್ರೊಳಗಡೆ ಏನಿರುತ್ತೆ, ಇದು ಒಂದು ಟರ್ಮಿನಲ್ ಇರುತ್ತೆ, ಪಾಯಿಂಟರ್. ವೋಲ್ಟೇಜ್ ಡಿವೈಡರ್ ಅಂದ್ರೆ ಪೊಟೆನ್ಶಿಯೋಮೀಟರ್ ನಾವು ವೋಲ್ಟೇಜ್ ಡಿವೈಡರ್ ಅಂತಾನೂ ಸಹ ಕರಿತೀವಿ. ಓಕೆ, for this the right answer is varactor diode. Alternator works on the principle of ಯಾವುದು? ಆಲ್ಟರ್ನೇಟರ್ ವರ್ಕ್ ಆಗೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರೀತಾರೆ. ಸೆಲ್ಫ್ ಇಂಡಕ್ಟನ್ಸ್ ಆನ್ ದ ಚೌಕ್, ಮ್ಯೂಚುವಲ್ ಇಂಡಕ್ಷನ್ ಆನ್ ದ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆನ್ ದ ಆಲ್ಟರ್ನೇಟರ್. ದ ಪ್ಯಾರಲಲ್ ಆಪರೇಷನ್ ಆಫ್ ಆಲ್ಟರ್ನೇಟರ್ ಅಂತಂದ್ರೆ ಈಸ್ ನಾನ್ ಆಸ್ ಏನು, ಸಿಂಕ್ರೊನೈಸಿಂಗ್ ಅಂತ ಕರಿತೀವಿ. ಅಂದ್ರೆ ಎರಡು ವೋಲ್ಟೇಜ್ ಸೋರ್ಸಸ್ ನಾವು ಮರ್ಜ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಓಕೆ, ಆರ್ ಇಂದ ಆರ್ಗೆ, ವೈ ನಿಂದ ವೈಗೆ, ಬಿ ಫೇಸ್ ಇಂದ ಬಿ ಫೇಸ್ಗೆ, ಎಲ್ಲಾ ಫೇಸ್ ಸೀಕ್ವೆನ್ಸ್ ಸೇಮ್ ಇರಬೇಕು, ಎಲ್ಲಾನು ಸೇಮ್ ಇರಬೇಕು, ಆಗ್ಲೇ ನಾವು ಸಿಂಕ್ರೊನೈಸಿಂಗ್ ಅಂತ ಕರಿತೀವಿ. ಸೊ ಅದನ್ನ ನಾವು ಪ್ಯಾರಲಲ್ ಆಪರೇಷನ್ ಅಂತ ಕರಿತೀವಿ. ವೋಲ್ಟೇಜ್ ರೆಗ್ಯುಲೇಟರ್ ಅಂದೇನು, ವೋಲ್ಟೇಜ್ ನ ಕಂಟ್ರೋಲ್ ಮಾಡೋದು. ಓಕೆ, ಅಂಡ್ ಆರ್ಮೇಚರ್ ಅಂತಂದ್ರೆ ಗೊತ್ತಿದೆ, ದಿಸ್ ಇಸ್ ಜಸ್ಟ್ ಎ ವೈಂಡಿಂಗ್, ನಾಟ್ ಎನಿಥಿಂಗ್ ಲೈಕ್ ಸಿಂಕ್ರೊನೈಸಿಂಗ್ ಏನಲ್ಲ. ಆಸಿಲೇಷನ್ ಅಂತ ಇದೆ, ಅದೊಂದು ಫ್ರೀಕ್ವೆನ್ಸಿ ಜನರೇಟರ್. ಓಕೆ, ದ ಡ್ಯಾಶ್ ಲಾಸ್ ಅಕ್ಕರ್ಸ್ ಇನ್ ದ ವೈಂಡಿಂಗ್. ಯಾವ ಲಾಸ್ ಅಕ್ಕರ್ ಆಗುತ್ತೆ ವೈಂಡಿಂಗ್ ಅಲ್ಲಿ? ವೈಂಡಿಂಗ್ ಅಂತ ಅಂದ್ರೆ ಕಾಪರ್. ಓಕೆ, ವೈಂಡಿಂಗ್ ಅಂತ ಅಂದ್ರೆ ಕಾಪರ್ ಅಲ್ಲಿ ಆಗೋದು ಕಾಪರ್ ಲಾಸ್. ಐರನ್ ಲಾಸ್ ಆಗುತ್ತಾ? ಐರನ್ ಲಾಸ್ ಐರನ್ ಕೋರ್ ಅಲ್ಲಿ ಆಗುತ್ತೆ. ಫ್ರಿಕ್ಷನ್ ಲಾಸಸ್ ಮೂವ್ಮೆಂಟ್ ಆಗೋದ್ರಿಂದ ಆಗುತ್ತೆ. ವೈಂಡೇಜ್ ಲಾಸಸ್ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಅದನ್ನ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ಇದು ವೈಂಡೇಜ್ ಇಸ್ಟ್ ಲಾಸ್ ಅಂತ ಹೇಳಿ. ಅದನ್ನು ಐರನ್ ಕೋರ್ ಟೈಪ್ ಬರುತ್ತೆ.
ಅಂಡ್ ದ ಡ್ಯಾಶ್ ಮೋಟರ್ ಶುಡ್ ನೆವರ್ ಬಿ ಸ್ಟಾರ್ಟೆಡ್ ವಿತೌಟ್ ಎ ಲೋಡ್. ಯಾವುದು ಅಂತಂದ್ರೆ ದಟ್ ಈಸ್ ಎ ಸೀರೀಸ್ ಮೋಟರ್, ಡಿ ಸಿ ಸೀರೀಸ್ ಮೋಟರ್. ಆಕ್ಚುಲಿ ಇವೆಲ್ಲ ಡಿ ಸಿ ಮೋಟರ್ಸ್ ಬಗ್ಗೆ ಕೇಳ್ತದ ನಾವು. ಯಾವ ಮೋಟರ್ ನಾವು ವಿತೌಟ್ ಎ ಲೋಡ್ ಸ್ಟಾರ್ಟ್ ಮಾಡಬಾರ್ದು ಅಂತಂದ್ರೆ ಅದು ಡಿ ಸಿ ಸೀರೀಸ್ ಮೋಟರ್. ಶಂಟ್ ಮೋಟರ್ ಅಂತ ಅಂದ್ರೆ ಇದೊಂದು ಕಾನ್ಸ್ಟೆಂಟ್ ಸ್ಪೀಡ್ ಮೋಟರ್ ಅಂತ ಕರಿಬಹುದು, ಕಾನ್ಸ್ಟೆಂಟ್ ಸ್ಪೀಡ್ ಮೋಟರ್. ಓಕೆ, ವೇರ್ ಆಸ್ ಡಿಫರೆನ್ಷಿಯಲ್ ಮೋಟರ್ ಅಂತಂದ್ರೆ ಇದರಲ್ಲಿ ಏನಾಗುತ್ತೆ, ಡಿಫರೆನ್ಷಿಯಲ್ ಅಲ್ಲಿ ನಮಗೆ ಸೀರೀಸ್ ಫ್ಲಕ್ಸ್ ಮತ್ತೆ ಶಂಟ್ ಫ್ಲಕ್ಸ್ ಎರಡು ಏನಿದೆ ಅಲ್ಲ ಡಿಫರೆನ್ಸ್ ಆಗಿ ಬರುವಂತದ್ದು ಟೋಟಲ್ ಫ್ಲಕ್ಸ್ ಆಗಿರುತ್ತೆ. ಇದರಲ್ಲಿ ಲೆಸರ್ ದೆನ್ ದ ಆಕ್ಚುಯಲ್ ಫ್ಲಕ್ಸ್ ಬರುತ್ತೆ. ಆರ್ಮೇಚರ್ ಆಗಿ ಕ್ರಿಯೇಟ್ ಆಗಿದೆ ಎಷ್ಟು ಫ್ಲಕ್ಸ್ ಬರುತ್ತಲ್ಲ ಅದಕ್ಕಿಂತೂ ಲೆಸರ್ ಫ್ಲಕ್ಸ್ ಡಿಫರೆನ್ಷಿಯಲ್ ಕಾಂಪೌಂಡ್ ಅಲ್ಲಿ ಬರುತ್ತೆ. ಇದು ಒಂಥರ ಡೇಂಜರಸ್ ಮೋಟರ್ ಇದ್ದಂಗೆ ಅಂತ ಕರಿಬಹುದು. ಬಟ್ ಇದು ಯಾವ ತರ ಬರುತ್ತೆ ಅಂತಂದ್ರೆ ನಿಮಗೆ ಕರ್ವ್ ಈ ತರ ಬರುತ್ತೆ. ಇದು ಸ್ಪೀಡ್ ವರ್ಸಸ್ ಟಾರ್ಕ್ ಅಂತ ತಗೊಂಡ್ರೆ ಇಟ್ಸ್ ಕರ್ವ್ ವಿಲ್ ಬಿ ಲೈಕ್ ದಿಸ್. ಇದು ಡಿಫರೆನ್ಷಿಯಲ್ ಕರ್ವ್ ಇರುತ್ತೆ. ಬೇರೆ ನಿಮಗೆ ಕಾಂಪೌಂಡ್ ತಗೊಂಡ್ರೆ ನಿಮಗೆ ಅದು ಈ ತರ ಬರುತ್ತೆ. ಓಕೆ, ಕಾಂಪೌಂಡ್ ಸ್ವಲ್ಪ ಕಡಿಮೆ. ಓಕೆ, ಕಾಂಪೌಂಡ್ ಸ್ವಲ್ಪ ಕಡಿಮೆ. ಶಂಟ್ ಅಂತಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಕರಿತೀವಿ ಲೈಕ್ ದಿಸ್. ಓಕೆ, ಸೀರೀಸ್ ಮೋಟರ್ ಅಂತಂದ್ರೆ ನಿಮಗೆ ಟಾರ್ಕ್ ಜಾಸ್ತಿ ಇರುತ್ತೆ, ಹಿಂಗ್ ಬರುತ್ತೆ ಸೀರೀಸ್ ಮೋಟರ್. ಶಂಟ್ ಮೋಟರ್ ಅಂದ್ರೆ ಹಿಂಗೆ ಜೀರೋನಿಂದ ಬದಲು ಒಂದು ಸ್ಪೀಡ್, ಆ ಸ್ಪೀಡ್ ಇಂದ ಡ್ರಾಪ್ ಡೌನ್, ಈ ತರ ಒಂದು ಕಾನ್ಸ್ಟೆಂಟ್ ಒಂದು ಲೀನಿಯರ್ ಕರ್ವ್ ತರ ಇರುತ್ತೆ. ದ ವ್ಯಾಲ್ಯೂ ಆಫ್ ಆಲ್ಫಾ ಆಫ್ ಎ ಟ್ರಾನ್ಸಿಸ್ಟರ್ ಇಸ್ ಆಲ್ವೇಸ್. ಆಲ್ಫಾ ಅಂತ ಅಂದ್ರೆ ಏನು, ಯಾವ್ದ್ರ ಬರೋದು, ಕಾಮನ್ ಬೇಸ್ ಅಲ್ಲಿ ಬರುತ್ತೆ ಆಲ್ಫಾ ಅನ್ನೋದು. ಕರೆಕ್ಟಾ? ಈ ತರ ಆಲ್ಫಾ ಇಸ್ ಡಿನೋಟೆಡ್ as ಲೈಕ್ ದಿಸ್. ಕಾಮನ್ ಬೇಸ್ ಕಾನ್ಫಿಗರೇಷನ್ ಅಂತಂದ್ರೆ ಒಂದು ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್. ಕಾಮನ್ ಬೇಸ್ ಅಲ್ಲಿ ನಮಗೆ ಆಲ್ಫಾ ಬಂದ್ಬಿಟ್ಟು ಇಸ್ ನಥಿಂಗ್ ಬಟ್ ಏನು, ಕಲೆಕ್ಟರ್ ಕರೆಂಟ್ ಬೈ ಎಮಿಟರ್ ಕರೆಂಟ್ ಅಂತ ಬರುತ್ತೆ. ಕಲೆಕ್ಟರ್ ಕರೆಂಟ್ ಬೈ ಎಮಿಟರ್ ಕರೆಂಟ್. ಎಮಿಟರ್ ಕರೆಂಟ್ ಯಾವಾಗ್ಲೂ ಏನು, ನಥಿಂಗ್ ಬಟ್ ಕಲೆಕ್ಟರ್ ಕರೆಂಟ್ ಪ್ಲಸ್ ಬೇಸ್ ಕರೆಂಟ್. ಸೊ ಬೈ ಡಿಫಾಲ್ಟ್ ಆಗಿ ನೀವು ಈ ಫಾರ್ಮುಲಾ ನೋಡ್ಕೊಂಡ್ರೆ ಎಮಿಟರ್ ಕರೆಂಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಕಲೆಕ್ಟರ್ ಕರೆಂಟ್ ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಇದ್ರ ವ್ಯಾಲ್ಯೂ ಆಲ್ವೇಸ್ ಲೆಸ್ ದೆನ್ ಒನ್ನೇ ಇರಬೇಕು, ಜಾಸ್ತಿ ಇರಕ್ ಚಾನ್ಸ್ ಇಲ್ಲ. ಓಕೆ, ಯಾಕಂದ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಯಾವಾಗ್ಲೂ ದೊಡ್ಡದಿರುತ್ತೆ ನಾಪರ್ ನ್ಯೂಮರೇಟರ್ ಗಿಂತಲೂ. ಓಕೆ, ಎ ಸೀರೀಸ್ ರೆಸಿಸ್ಟೆನ್ಸ್ ಈಸ್ ಆಡೆಡ್ ಇನ್ ದ ಝೀನರ್ ಸರ್ಕ್ಯೂಟ್ ಟು. ಏನಕ್ಕೆ ಸೀರೀಸ್ ರೆಸಿಸ್ಟೆನ್ಸ್ ಒಂದು ಝೀನರ್ ಡಯೋಡ್ ಅಲ್ಲಿ ಆಡ್ ಮಾಡ್ತಾ ಇದೀವಿ ಅಂತಂದ್ರೆ ಏನರ್ಥ, ಝೀನರ್ ಡಯೋಡ್ ಅಂದ್ರೆ ಯಾವ ತರ ಬರುತ್ತೆ, ಈ ತರ ಒಂದು ಸೀರೀಸ್ ರೆಸಿಸ್ಟೆನ್ಸ್ ನ ಆಡ್ ಮಾಡ್ತಾ ಇದೀವಿ ಝೀನರ್ ಡಯೋಡ್ಗೆ ಅಂತಂದ್ರೆ ಸೀರೀಸ್ ಅಲ್ಲಿ ಆಡ್ ಮಾಡ್ತೀವಿ ಅಂದ್ರೆ ಒಂದು ಕರೆಂಟ್ ಪ್ರೊಡಕ್ಷನ್ ಗೆ ಕೊಡೋದಕ್ಕಿರುತ್ತೆ, ಬೇರೆ ಏನು ಇರಲ್ಲ. ಓಕೆ, ಪ್ರಾಪರ್ಲಿ ರಿವರ್ಸ್ ಬಯಾಸ್ ದ ಝೀನರ್ ಡಯೋಡ ಅಲ್ಲ, ರಾಂಗ್. ಪ್ರಾಪರ್ಲಿ ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ಗಂತೂ ಸಂಬಂಧ ಇಲ್ಲ, ಅದು ನಾವು ವೋಲ್ಟೇಜ್ ಕೊಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ಪ್ರೊಟೆಕ್ಟ್ ಫ್ರಮ್ ದ ಝೀನರ್ ಅನ್ನೋದೇ ರೈಟ್ ಆನ್ಸರ್, ನನ್ ಆಫ್ ದ ಅಬೌವ್ ಇಸ್ ದ ರಾಂಗ್ ಆನ್ಸರ್. ಹೀಟ್ ಸಿಂಕ್ ಈಸ್ ಜನರಲಿ ಯೂಸ್ಡ್ ವಿತ್ ಟ್ರಾನ್ಸಿಸ್ಟರ್ ಟು ಡ್ಯಾಶ್. ಹೀಟ್ ಸಿಂಕ್ ಅಂತಂದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಯಾವ್ದೋ ಟ್ರಾನ್ಸಿಸ್ಟರ್ ಇದೆ, ಈ ಟ್ರಾನ್ಸಿಸ್ಟರ್ ಹಿಂದ್ಗಡೆ ನಾನೇನ್ ಮಾಡ್ತೀನಿ, ಒಂದು ಹೀಟ್ ಸಿಂಕ್ ನ ಕೂಡಿಸ್ತೀನಿ. ಇದು ಒಂದು ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ, ಏನು ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ. ಇದೊಂದು ಪವರ್ ಟ್ರಾನ್ಸಿಸ್ಟರ್ ಅಂತ ತಗೊಂಡ್ರೆ ಎಮಿಟರ್ ಬೇಸ್ ಕಲೆಕ್ಟರ್ ಅಂತ ತಗೊಂಡ್ರೆ ಇಲ್ಲಿ ಮೇಲೆ ಏನ್ ಕೂಡ್ಸಿರ್ತೀನಲ್ಲ ಅದು ಈ ತರ ಫ್ರೇಮ್ಸ್ ಇರುತ್ತೆ. ಓಕೆ, ಅಲ್ಯೂಮಿನಿಯಂ ಫ್ರೇಮ್ ಅಂತ ಕರಿತೀವಿ. ಈ ಹೀಟ್ ಸಿಂಕ್ ನಾವು ಯೂಶಲಿ ಯೂಸ್ ಮಾಡೋದು ಹೀಟ್ ನ ಹೊರಗೆ ತೆಗ್ದಾಕೋದಕ್ಕೆ. ಹೀಟ್ ಹೆಸರಲ್ಲೇ ಇದೆ ಹೀಟ್ ಸಿಂಕ್ ಅಂತ. ಹೀಟ್ ನ ಏನ್ ಮಾಡುತ್ತೆ, ಸಿಂಕ್ ಮಾಡುತ್ತೆ. ಹೇಗ್ ಮಾಡುತ್ತೆ, ಅದು ಒಂದು ಕಡೆನಿಂದ ಕಂಡಕ್ಷನ್ ತಗೊಂಡು ಪ್ರಿವೆಂಟ್ ಮಾಡುತ್ತೆ. ಇಟ್ ಪ್ರಿವೆಂಟ್ಸ್ ಎಕ್ಸೆಸಿವ್ ರೇಸ್ ಆಫ್ ಟೆಂಪರೇಚರ್. ಓಕೆ, ಇನ್ಕ್ರೀಸ್ ದ ಫಾರ್ವರ್ಡ್ ಕರೆಂಟ್ ಅಲ್ಲ, ಡಿಕ್ರೀಸ್ ಫಾರ್ವರ್ಡ್ ಕರೆಂಟ್, ಕಂಪನ್ಸೇಟ್ ದ ಎಕ್ಸೆಸಿವ್ ಡೋಪಿಂಗ್ ಅಲ್ಲ. ಓಕೆ, ಇಟ್ ಈಸ್ ಫಾರ್ ಓನ್ಲಿ ರಿಮೂವಿಂಗ್ ದ ಟೆಂಪರೇಚರ್. ಅಂಡ್ ಎ ಟ್ರಯಾಕ್ ಅನ್ನೋದು ಈಸ್ ಈಕ್ವಲೆಂಟ್ ಟು 2 SCRs. ಎ ಟ್ರ್ಯಾಕ್ ಈಸ್ ಈಕ್ವಲೆಂಟ್ ಟು 2 SCRs, ಕರೆಕ್ಟ್. ಬಟ್ ಯಾವ ತರ ಇರುತ್ತೆ ಈಕ್ವಲೆಂಟ್ ಟು 2 SCRs ಅಂದ್ರೆ ಯಾವ ಪ್ಯಾಷನ್ ಅಲ್ಲಿ ಅಂತ ಕೇಳಿದ್ದಾರೆ ನೋಡಿ. ಪ್ಯಾರಲಲ್ ಇರುತ್ತಾ ಎರಡು SCR, ಇಲ್ಲ. ಸೀರೀಸ್ ಅಲ್ಲಿ ಇರುತ್ತಾ, ಇಲ್ಲ. ಸೀರೀಸ್ ಪ್ಯಾರಲಲ್ ಇರುತ್ತಾ, ಅಲ್ಲ. ಇನ್ವರ್ಸ್ ಪ್ಯಾರಲಲ್ ಅಲ್ಲಿ ಇರುತ್ತೆ. ಓಕೆ, ಇಟ್ ವಿಲ್ ಬಿ ಆಫ್ ಎ ಇನ್ವರ್ಸ್ ಪ್ಯಾರಲಲ್ ಫ್ಯಾಷನ್. ಯಾವ ತರ ಇರುತ್ತೆ ಟ್ರ್ಯಾಕ್, ಈ ತರ ಇರುತ್ತೆ. ಒಂದು ಗೇಟ್ ಟರ್ಮಿನಲ್ ಇರುತ್ತೆ. ಓಕೆ, MT1 MT2 ಅಂತ ಕರಿತೀವಿ. ಬಸ್ಟ್ ಜಸ್ಟ್ ಸಿಂಬಲ್ ನೆನಪಿದ್ರೆ ಸಹ ನೀವು ಇದನ್ನ ರೈಟ್ ಆನ್ಸರ್ ಆಗಿ ಹಾಕ್ಬೋದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆಸಿಲೇಟರ್ಸ್ ಈಸ್ ಸೂಟಬಲ್ ಫಾರ್ ಫ್ರೀಕ್ವೆನ್ಸೀಸ್ ಇನ್ ದ ರೇಂಜ್ ಆಫ್ ಮೆಗಾಹರ್ಟ್ಸ್. ಮೆಗಾಹರ್ಟ್ಸ್ ಅಲ್ಲಿ ಬರಬೇಕು ಅಂತಂದ್ರೆ ಅದು ಒಂದು LC ಕಪಲ್ಡ್ ಆಸಿಲೇಟರ್ಸ್ ಇರಬೇಕು, LC ಆಸಿಲೇಟರ್ಸ್ ಇರಬೇಕು, ನೆನ್ಪಿಟ್ಕೊಳ್ಳಿ. LC ಆಸಿಲೇಟರ್ಸ್ ಯಾವ್ದು ಇದರಲ್ಲಿ, ಹಾರ್ಟ್ಲಿ ಆಸಿಲೇಟರ್ ಅನ್ನೋದು LC ಆಸಿಲೇಟರ್. ವೇರ್ RC ಫೇಸ್ ಶಿಫ್ಟ್ ಅಂತಂದ್ರೆ ಇದರಲ್ಲಿ ಫೇಸ್ ಶಿಫ್ಟ್ ಆಗುತ್ತೆ, 180 ಡಿಗ್ರಿ ಫೇಸ್ ಶಿಫ್ಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಇನ್ಪುಟ್ ಅಂಡ್ ಔಟ್ಪುಟ್. ಈ ವೀನ್ಸ್ ಬ್ರಿಡ್ಜ್ ಆಸಿಲೇಟರ್ ಅಂತಂದ್ರೆ
ಇದು ನಿಮಗೆ ಫ್ರೀಕ್ವೆನ್ಸಿ ಮೆಷರ್ ಮಾಡಕ್ಕೆ ಯೂಸ್ ಮಾಡೋ ಅಂತ ಒಂದು ಬ್ರಿಡ್ಜ್, ವಿನ್ಸ್ ಬ್ರಿಡ್ಜ್ ಆಸಿಲೇಟರ್ ಅಂತ ಕರಿತೀವಿ. ಓಕೆ, 1/2πRC ಅಂತ ಬರುತ್ತೆ ಇದ್ರದ್ದು ಫಾರ್ಮುಲಾ. ಓಕೆ, ಹಾರ್ಟ್ಲಿ ಅಂತಂದ್ರೆ ಇಟ್ ಈಸ್ ಇನ್ ದ ರೇಂಜ್ ಆಫ್ ಮೆಗಾ ಹರ್ಟ್ಸ್. ಬೋತ್ ಎ ಅಂಡ್ ಬಿ ಅನ್ನೋದು ರಾಂಗ್ ಆನ್ಸರ್. ದ LED ಕಂಡಕ್ಟ್ಸ್ ಗುಡ್ ಇನ್ ವಿಚ್ ಬಯಾಸ್? LED ಕಂಡಕ್ಟ್ ಮಾಡುತ್ತೆ ಯಾವ ಬಯಾಸ್ ಅಲ್ಲಿ ಗುಡ್ ಆಗಿ ಕಂಡಕ್ಟ್ ಮಾಡುತ್ತೆ ಅಂದ್ರೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ. ಓಕೆ, ರಿವರ್ಸ್ ಬಯಾಸ್ ಅಲ್ಲಿ ಕಂಡಕ್ಟ್ ಮಾಡೋದು ಯಾವುದು? ಝೀನರ್ ಡಯೋಡ್. ಬೋತ್ ಬಯಾಸಸ್ ಅಲ್ಲಿ ಕಂಡಕ್ಟ್ ಮಾಡೋದು ಯಾವುದು? ಯಾವುದು ಇಲ್ವೇ? ನಮ್ಮ ಅದೃಷ್ಟ. ವಿಲ್ ನಾಟ್ ಕಂಡಕ್ಟ್ ಇನ್ ಎನಿ ಆಫ್ ದ ಬಯಾಸ್. ಇದು ಅಂದ್ರೆ ಅದು ಡಿವೈಸ್ ಅಲ್ಲ. ಓಕೆ, an amplifier has large AC input signal. Large AC input signal ಅಂದ್ರೆ ಏನರ್ಥ? ಸಿಗ್ನಲ್ ಅಲ್ಲಿ ಮಾತಾಡ್ಬೇಕಾದಾಗ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಅಂಡ್ ದ ಕ್ಲಿಪ್ಪಿಂಗ್ ಅಕರ್ಸ್ ಆನ್ ಬೋತ್ ದ ಪೀಕ್ಸ್ ಅಂತಂದ್ರೆ ಏನು? ಇದು ಒಂದು ಸೈನ್ ವೇವ್ ಕೊಟ್ರೆ ಪಾಸಿಟಿವ್ ಪೀಕ್ ಮತ್ತೆ ನೆಗೆಟಿವ್ ಪೀಕ್ ಅಲ್ಲಿ ಕ್ಲಿಪ್ ಆಗಿದೆ ಅಂತ. ಕ್ಲಿಪ್ ಅಂದ್ರೆ ಏನು? ಈ ತರ ಕಟ್ ಆಗಿರೋದು. ಆಗ ಏನಂತ ಬರುತ್ತೆ? ಈ ತರ ಬರುತ್ತೆ, ನಮಗೊಂದು ಸ್ಕ್ವೇರ್ ವೇವ್ ತರ ಕಾಣುತ್ತೆ. ಕ್ಲಿಪ್ ಆದ್ರೆ ಯಾವ ತರ ಕಾಣುತ್ತೆ? ಒಂದು ಸ್ಕ್ವೇರ್ ವೇವ್ ತರ ಕಾಣುತ್ತೆ. ಓಕೆ, so the right answer, the output voltage will be nearly equals to a square wave. Okay, sine wave ಅಂತಂದ್ರೆ ಒಂದು fundamental wave form. Of 50 hertz 60 hertz ಅಂತ ಏನ್ ಕೇಳ್ತೀವಲ್ಲ ಅದು ನಮಗೆ ಸೈನ್ ವೇವ್ ಆಗಿರುತ್ತೆ. ಸ್ಕ್ವೇರ್ ವೇವ್ ಇಟ್ ಈಸ್ ಎ ಕ್ಲಿಪ್ ಆಯ್ತು ಅಂತಂದ್ರೆ ಸ್ಕ್ವೇರ್ ವೇವ್ ತರ ಕಾಣುತ್ತೆ. ಟ್ರಯಾಂಗುಲರ್ ವೇವ್ ಫಾರ್ಮ್ ಅಂತಂದ್ರೆ ಇಂಟಿಗ್ರೇಟ್ ಮಾಡಿದಾಗ ನಮಗೆ ಟ್ರಯಾಂಗುಲರ್ ವೇವ್ ಫಾರ್ಮ್ ಬರುತ್ತೆ. ಇಂಟಿಗ್ರೇಟ್ ಸ್ಕ್ವೇರ್ ವೇವ್. ಓಕೆ, ಬೋತ್ ಆರ್ ನಾಟ್. Square wave is the right answer. In class C power amplifier, the input signal has a frequency of is to F input is to 250 kilohertz, and if the collector current pulses are 0.1 microseconds. ಅಂದೇನು collector current pulses ಅಂತ ಕೊಟ್ಟಿದ್ದಾನೆ. ಎಷ್ಟಿದೆ? pulses 0.1 microseconds ಇದೆ ಅಂತ ಕೊಟ್ಟಿದ್ದಾನೆ. ಓಕೆ, 0.1 microseconds. The duty cycle ಎಷ್ಟು ಅಂತ ಕೇಳ್ತಾವನೆ. ಓಕೆ, ಡ್ಯೂಟಿ ಸೈಕಲ್ ಬೇಕು ಅಂತಂದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ಫ್ರೀಕ್ವೆನ್ಸಿ ನಾವು ಇನ್ಪುಟ್ ಫ್ರೀಕ್ವೆನ್ಸಿ ಬೈ ಔಟ್ಪುಟ್ ಫ್ರೀಕ್ವೆನ್ಸಿ ಅಂತ ಬರಿಬೇಕು. ಸೊ ಇನ್ಪುಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 250 ಕಿಲೋ ಹರ್ಟ್ಸ್ ಅಂತ ಇದೆ. ಡಿವೈಡೆಡ್ ಬೈ ನಮಗೆ ಟೈಮ್ ಕೊಟ್ಟಿದ್ದಾನೆ ಎಷ್ಟು? ಮೈಕ್ರೋ ಸೆಕೆಂಡ್ಸ್ ಅಂತ ಕೊಡಿ. ಕಲೆಕ್ಟರ್ ಕರೆಂಟ್ ಪಲ್ಸಸ್ ಬಂದ್ಬಿಟ್ಟು ನಮ್ಗೆ 0.1 ಮೈಕ್ರೋ ಸೆಕೆಂಡ್ಸ್ ಇದೆ ಅಂತಂದ್ರೆ ಇದನ್ನು ಫ್ರೀಕ್ವೆನ್ಸಿಗೆ ಮಾಡ್ಬೇಕಂದ್ರೆ ನಾನು 1/1 ಮೈಕ್ರೋ ಅಂತ ಮಾಡಿದ್ರೆ 0.1 ಮೈಕ್ರೋ ಸೆಕೆಂಡ್ಸ್ ಅಂತ ಅಂದ್ರೆ ನಥಿಂಗ್ ಬಟ್ 1/0.1 ಅಂತ ಮಾಡಿದೆ 0.1ಗೆ 10 ಅಂತ ಬರುತ್ತೆ ಇಂಟು 10 to the power of 6 ಹರ್ಡ್ಸ್ ಅಂತ ಬರುತ್ತೆ. ಆಗ ನಾನೀಗ ಇದನ್ನ ಡಿವೈಡ್ ಮಾಡಿದೆ, ಈ 3 ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಇಟ್ ವಿಲ್ ಬಿ ಲೈಕ್ ಆಲ್ಮೋಸ್ಟ್ 250 ಇಂಟು 000 ಡಿವೈಡೆಡ್ ಬೈ ಇದು 10 to the power of 7 ಇದೆ. 1 2 3 4 5 6 ಇಲ್ಲಿ 3 0 ಇಲ್ಲಿ 3 0 ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು ಅಂತಂದ್ರೆ 25/1000 ಅಂತಿದೆ. ಸೊ 2 0 ಕ್ಯಾನ್ಸಲ್ ಮಾಡಿದೆ, ಇದು ಪಾಯಿಂಟ್ ಬರುತ್ತೆ. ಒಂದು 0 ಇದೆ ಅಂತಂದ್ರೆ ಏನ್ ಬರುತ್ತೆ? ಸೊ ಇದು ನಿಮಗೆ 2.5% ಅಂತ ಬರುತ್ತೆ. ಓಕೆ, 2.5% ವಿಲ್ ಬಿ ದ ರೈಟ್ ಆನ್ಸರ್. ಇದನ್ನ ಮಲ್ಟಿಪ್ಲೈ ಬೈ 100 ಮಾಡಿದೆ ವಿಲ್ ಗೆಟ್ ಇಟ್. ಓಕೆ, 2.5% ಅಂತ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದು ನಿಮಗೆ ದ ಎಕ್ಸ್ಪ್ರೆಷನ್ y ಈಸ್ ಈಕ್ವಲ್ಸ್ ಟು a ಪ್ಲಸ್ bc ಪ್ಲಸ್ ac ಶೋಸ್ ಅಂತಂದ್ರೆ ಯಾವುದು? ಓಕೆ, ಎಕ್ಸ್ಪ್ರೆಷನ್ ab ಪ್ಲಸ್ bc ಪ್ಲಸ್ ಇದು ಅಂತಂದ್ರೆ ಯಾವುದು ಅಂತಂದ್ರೆ ನಥಿಂಗ್ ಬಟ್
ಯಾವ್ದು ಬರುತ್ತೆ? ಇಟ್ ಈಸ್ ಲೈಕ್ ಸಾಪ್ ಫಂಕ್ಷನ್ ಆಗಿರುತ್ತೆ. ಯಾಕಂದ್ರೆ ಸಮ್ ಆಫ್ ಪ್ರಾಡಕ್ಟ್ ಇದಾವೆ, ಇವೆಲ್ಲ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಇದು ಸಮ್ ಅಂತ ಕರಿತೀವಿ. ಆಗ ಸಾಪ್. ಪಾಸ್ ಅಂತಂದ್ರೆ ಇದನ್ನೇ ನೀವು ಎ ಪ್ಲಸ್ ಬಿ, ಈ ತರ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಸಿ ಅಂತ ಬರಿಬೇಕು. ಇದು ನಿಮಗೆ ಪಾಸ್ ಫಂಕ್ಷನ್ ಆಗುತ್ತೆ. ಓಕೆ. ಹೌ ಮೆನಿ ನಾಟ್ ಗೇಟ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ 4:1? 4:1 ಕನ್ಸ್ಟ್ರಕ್ಟ್ ಮಾಡಕ್ಕೆ ನಮಗೆ ಎರಡೇ ನಾಟ್ ಗೇಟ್ ಬೇಕು. ಯಾಕಂದ್ರೆ 0 0 0 1 1 0 1 1 ಬರ್ಬೇಕು ಅಂತಂದ್ರೆ, ಇದು 1 ಮಾಡ್ಬೇಕು ಅಂತಂದ್ರೆ ಎರಡು ಲೈನ್ಸ್ ನಾನು ಸಿ ಅಂಡ್ ಸಿ ನಾಟ್ ಅಂತ ತಗೊಂಡ್ರೆ, ಆರ್ ಎ ಬಿ ಅಂತ ಕಂಟ್ರೋಲ್ ಸೆಲೆಕ್ಟ್ ಲೈನ್ಸ್ ಏನ್ ಬರುತ್ತಲ್ಲ, ಎಸ್ ಅಂಡ್ S1 S0 ಅಂತ ತಗೊಂಡ್ರೆ, ಇಲ್ಲಿ ನಾನು ಎರಡು ನಾಟ್ ಗೇಟ್ಸ್ ಕೊಡ್ಬೇಕಾಗತ್ತೆ. ಇನ್ವರ್ಟ್ ಮಾಡಕ್ಕೆ ಇಲ್ಲಿ 0 0 ಅಂತ ಕೊಟ್ರೆ 0 0 ಫಸ್ಟ್ ಆಪ್ಷನ್ ಬರುತ್ತೆ, ಆಮೇಲೆ 1 1 ಬರಬೇಕು, ಈ ಕಡೆ 1 ಈ ಕಡೆ 1 ಮಾಡೋದಕ್ಕೆ ಎರಡೇ ನಾಟ್ ಗೇಟ್ ಬೇಕಾಗುತ್ತೆ. ಓಕೆ, ಸೊ 2 ನಾಟ್ ಗೇಟ್ಸ್ ಇಸ್ ರೈಟ್ ಆನ್ಸರ್. ಎ ಸೈಕ್ಲೋ ಕನ್ವರ್ಟರ್ ಅಂದ್ರೆ ಏನು? ಸೈಕ್ಲೋ ಕನ್ವರ್ಟರ್ ಈಸ್ ಎ ಡ್ಯಾಶ್. ಎ ಸೈಕ್ಲೋ ಕನ್ವರ್ಟರ್ ಅನ್ನೋದು ಇದು ಏನಾಗಿರುತ್ತೆ ಅಂತಂದ್ರೆ, ಸೈಕ್ಲೋ ಕನ್ವರ್ಟರ್ ಈಸ್ ಎ ಒನ್ ಸ್ಟೇಜ್ ಫ್ರೀಕ್ವೆನ್ಸಿ ಕನ್ವರ್ಟರ್ ಅಂತ ಕರೀತಾರೆ. ವೋಲ್ಟೇಜ್ ಕನ್ವರ್ಟರ್ ಅಲ್ಲ, ಪವರ್ ಕನ್ವರ್ಟರ್ ಅಲ್ಲ, ಇಟ್ ಈಸ್ ಎ ಫ್ರೀಕ್ವೆನ್ಸಿ ಕನ್ವರ್ಟರ್. ಎ ಸಿಂಗಲ್ ಫೇಸ್ ಫುಲ್ ವೇವ್ ರೆಕ್ಟಿಫೈಯರ್ ಅನ್ನೋದು ನಿಮಗೆ 2 ಪಲ್ಸ್. ಯಾಕೆ 2 ಪಲ್ಸ್ ಅಂತಂದ್ರೆ, ನಿಮಗೆ ಒಂದು ಫುಲ್ ವೇವ್ ನಾವೇನ್ ಮಾಡ್ತೀವಿ, ಎರಡು ತರ ಈ ತರ ಕನ್ವರ್ಟ್ ಮಾಡ್ತೇವೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಎ 2 ಪಲ್ಸ್. ಅದೇ ಔಟ್ಪುಟ್ ಅಲ್ಲಿ 2 ಪಲ್ಸ್ ಬರುತ್ತೆ. ಅದೇ ನಿಮಗೆ 1 ಪಲ್ಸ್ ಅಂತಂದ್ರೆ ಇದು ಹಾಫ್ ವೇವ್ ರೆಕ್ಟಿಫೈಯರ್. 3 ಪಲ್ಸ್ ಅಂತಂದ್ರೆ ಇದು ಒಂದು ಸೆಮಿ ಕನ್ವರ್ಟರ್. ಮಲ್ಟಿಪಲ್ಸ್ ಅಂತಂದ್ರೆ ಇದು 3 ಫೇಸ್ ಬ್ರಿಡ್ಜ್. 3 ಫೇಸ್ ಯಾವುದೇ ಬಂದು ನೀವು ಮಲ್ಟಿಪಲ್ಸ್ ಅಂತ ಕರಿಬಹುದು. ಅದು ಯಾವ ತರ ಇರುತ್ತೆ? 6 ಪಲ್ಸ್ ಇರ್ಬೋದು, 12 ಪಲ್ಸ್ ಇರ್ಬೋದು, 24 ಪಲ್ಸ್ ಬರ್ಬೋದು, ಆ ತರ. ಈಗ ದ ಡಿಸ್ಟಾರ್ಷನ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್, ಡಿಸ್ಟಾರ್ಷನ್ ಫ್ಯಾಕ್ಟರ್ ಅಂದ್ರೆ ಇಟ್ ಬಿಕಮ್ಸ್ ದ ರೇಷಿಯೋ ಆಫ್ ಫಂಡಮೆಂಟಲ್ ಆರ್ ಎಂ ಎಸ್ ಔಟ್ಪುಟ್ ಟು ದ ಟೋಟಲ್ ಆರ್ ಎಂ ಎಸ್ ಔಟ್ಪುಟ್ ವೋಲ್ಟೇಜ್. ಓಕೆ, ಫಂಡಮೆಂಟಲ್ ಆರ್ ಎಂ ಎಸ್ ಔಟ್ಪುಟ್ ವೋಲ್ಟೇಜ್ ಟು ದ ಟೋಟಲ್ ಆರ್ ಎಂ ಎಸ್ ಔಟ್ಪುಟ್ ವೋಲ್ಟೇಜ್ ಆಗುತ್ತೆ. ಆಕ್ಟಿವ್ ಪವರ್ ಟು ದ ಅಪರೆಂಟ್ ಪವರ್ ಅಂತಂದ್ರೆ ಇದು ನಿಮಗೆ ಪವರ್ ಫ್ಯಾಕ್ಟರ್ ಆಗುತ್ತೆ. ವೇರ್ ಆಸ್ ಪೀಕ್ ವ್ಯಾಲ್ಯೂ ಟು ದ ಆರ್ ಎಂ ಎಸ್ ವ್ಯಾಲ್ಯೂ ಅಂತಂದ್ರೆ ಇಟ್ ಬಿಕಮ್ಸ್ ಎ ಕ್ರೆಸ್ಟ್ ಫ್ಯಾಕ್ಟರ್. ಟೋಟಲ್ ಆರ್ ಎಂ ಎಸ್ ಔಟ್ಪುಟ್ ಟು ದ ಆವರೇಜ್ ಔಟ್ಪುಟ್ ಅಂತಂದ್ರೆ ಇಟ್ ಬಿಕಮ್ಸ್ ದ ಫಾರ್ಮ್ ಫ್ಯಾಕ್ಟರ್. ಓಕೆ, ಈಗ ನಮಗೆ ಆನ್ ಎಸ್ ಸಿ ಆರ್ ಅಂತಂದ್ರೆ ಏನ್ ಲೇಯರ್ ಡಿವೈಸ್? ಎಸ್ ಸಿ ಆರ್ ಅಂತಂದ್ರೆ 4 ಲೇಯರ್ 3 ಜಂಕ್ಷನ್ ಡಿವೈಸ್ ಆಗಿರುತ್ತೆ. 2 ಲೇಯರ್ 1 ಜಂಕ್ಷನ್ ಅಂದ್ರೆ ಎನಿ ಡಯೋಡ್ಸ್. ಅದೇ ನಿಮಗೆ 3 ಲೇಯರ್ 2 ಜಂಕ್ಷನ್ಸ್ ಅಂತಂದ್ರೆ ಎನಿ ಟ್ರಾನ್ಸಿಸ್ಟರ್ಸ್. ಓಕೆ, ಟಿ ಆನ್ ಬೈ ಟಿ ಈಸ್ ಡ್ಯಾಶ್ ಸೈಕಲ್ ಆಫ್ ಎ ಪಲ್ಸ್. ಟಿ ಆನ್ ಬೈ ಟಿ ಅಂತಂದ್ರೆ ಅದನ್ನ ನಾವು ಡ್ಯೂಟಿ ಸೈಕಲ್ ಅಂತ ಕರಿತೀವಿ. ಓಕೆ, ಪಾಸಿಟಿವ್ ಸೈಕಲ್ ಅಲ್ಲ, ನೆಗೆಟಿವ್ ಸೈಕಲ್ ಅಲ್ಲ, ಕ್ಲಾಕ್ ಅಲ್ಲ. ಕ್ಲಾಕ್ ಅಂತ ಒಂದು ಪಲ್ಸ್. ಇನ್ನ ಐಡಿಯಲ್ ಓಪ್ಯಾಂಪ್ ದ ಔಟ್ಪುಟ್ ಇಂಪಿಡೆನ್ಸ್ ಏನಿರುತ್ತೆ? ಐಡಿಯಲ್ ಓಪ್ಯಾಂಪ್ ಅಲ್ಲಿ ಔಟ್ಪುಟ್ ಇಂಪಿಡೆನ್ಸ್ ಯಾವಾಗ್ಲೂ 0 ಇರಬೇಕು. ಓಕೆ, ಅದೇ ಇನ್ಪುಟ್ ಇಂಪಿಡೆನ್ಸ್ ಬಂದು ನಿಮಗೆ ಮ್ಯಾಕ್ಸಿಮಮ್ ಇರಬೇಕು, ಅದೇನು ಇನ್ಫಿನಿಟಿ ಇರಬೇಕು ಐಡಿಯಲ್ ಅಲ್ಲಿ. ಓಕೆ, ಇನ್ಫಿನಿಟಿ ಬಂದ್ಬಿಟ್ಟು ಇನ್ಪುಟ್ ಇಂಪಿಡೆನ್ಸ್ ಇರುತ್ತೆ. 100 500 ಅನ್ನೋದು ಪ್ರಾಕ್ಟಿಕಲ್ ಕೇಸಸ್ ಅಲ್ಲಿ ಇರುತ್ತೆ. ಎ ಸರ್ಕ್ಯೂಟ್ ವಿಚ್ ಹ್ಯಾಸ್ ನೋ ಸ್ಟೇಬಲ್ ಸ್ಟೇಟ್ಸ್ ಅಂದ್ರೆ ಅದು ಎ ಸ್ಟೇಬಲ್. ಎ ಸ್ಟೇಬಲ್ ಅಲ್ಲಿ ಸ್ಟೇಬಲ್ ಸ್ಟೇಟ್ಸ್ ಇರಲ್ಲ, ನೋ ಸ್ಟೇಬಲ್ ಸ್ಟೇಟ್ಸ್. ಮೋನೋಸ್ಟೇಬಲ್ ಅಲ್ಲಿ 1 ಸ್ಟೇಬಲ್ ಸ್ಟೇಟ್ ಇರುತ್ತೆ. ಬೈಸ್ಟೇಬಲ್ ಅಲ್ಲಿ 2 ಸ್ಟೇಬಲ್ ಸ್ಟೇಟ್ಸ್ ಬರುತ್ತೆ. ಫ್ಲಿಪ್ ಫ್ಲಾಪ್ ಅಂದ್ರೆ ಒಂದು ಮೆಮೊರಿ ಸ್ಟೋರಿಂಗ್ ಡಿವೈಸ್. ಮೆಮೊರಿ ಡಿವೈಸ್, ಇದರಲ್ಲೂ 2 ಸ್ಟೇಟ್ಸ್ ಬರುತ್ತೆ, 0 or 1. ಓಕೆ, ಮೆಮೊರಿ ಸ್ಟೋರಿಂಗ್ ಡಿವೈಸ್. ಡ್ಯಾಶ್ ಹ್ಯಾಸ್ ಮ್ಯಾಕ್ಸಿಮಮ್ ಫ್ಯಾನ್ ಔಟ್ಪುಟ್ ಕೆಪಾಸಿಟಿ. ಮ್ಯಾಕ್ಸಿಮಮ್ ಫ್ಯಾನ್ ಔಟ್ಪುಟ್ ಕೆಪಾಸಿಟಿ ಅಂತಂದ್ರೆ ನಮಗೆ ಬರೋದು ಸಿಮಾಸ್ ಅಲ್ಲಿ. ಆರ್ ಟಿ ಎಲ್ ಅಂತಂದ್ರೆ ನಾಯ್ಸ್ ಮಾರ್ಜಿನ್ ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ. ಯಾವುದು? ನಾಯ್ಸ್ ಮಾರ್ಜಿನ್. ಓಕೆ, ನಾಯ್ಸ್ ಮಾರ್ಜಿನ್ ನಾರ್ಮಲ್ ಅಂತ ಕರಿತೀವಿ. ವೇರ್ ಆಸ್ ಟಿ ಟಿ ಎಲ್ ಅಂತ ಬಂತಂತಂದ್ರೆ ಇದು ಫಂಕ್ಷನ್ಸ್, ನಂಬರ್ ಆಫ್ ಫಂಕ್ಷನ್ಸ್ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಫಂಕ್ಷನ್ಸ್ ವೆರಿ ಹೈ ಅಂತ ಕರಿಬಹುದು. ಇ ಸಿ ಎಲ್ ಅಂತಂದ್ರೆ ಫಾಸ್ಟೆಸ್ಟ್ ಆಫ್ ಆಲ್. ವಿಚ್ ಮೆಥಡ್ ಈಸ್ ಯೂಸ್ ಟು ಚೇಂಜ್ ದ ಬ್ಯಾಟರಿ? ಚೇಂಜ್ ಅಲ್ಲ, ಚಾರ್ಜ್.
which method is used to charge the battery at a very low rate and long period? Very low rate and long period ಅಂತಂದ್ರೆ it is called as a trickle charging method. Trickle charging ಅಂತಂದ್ರೆ once battery full charge ಆದ್ಮೇಲೆ ನಾವು long period ಗೆ very low rate ಗೆ charge ಮಾಡ್ತಾ ಇರ್ತೀವಿ. That is called as trickle charging. Rectifier method ಅಂತಂದ್ರೆ just AC ನಿಂದ DC ಗೆ ಕನ್ವರ್ಟ್ ಮಾಡೋದನ್ನ rectifier method ಅಂತ ಕರಿತೀವಿ. ಕಾನ್ಸ್ಟಂಟ್ ಕರೆಂಟ್ ಅಂಡ್ ಕಾನ್ಸ್ಟಂಟ್ ಪೊಟೆನ್ಶಿಯಲ್ ಆರ್ ವೋಲ್ಟೇಜ್ ಅಂತ ಕರಿಬಹುದು. ಇದು ಕಾನ್ಸ್ಟಂಟ್ ಕರೆಂಟ್ ಅಂಡ್ ಕಾನ್ಸ್ಟಂಟ್ ಸೋರ್ಸ್, ಇದು ಕಾನ್ಸ್ಟಂಟ್ ಕರೆಂಟ್ ಇನ್ವರ್ಟರ್, ಇದು ಇನ್ವರ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕಾನ್ಸ್ಟಂಟ್ ವೋಲ್ಟೇಜ್ ಇನ್ವರ್ಟರ್ ಅಂಡ್ ಕಾನ್ಸ್ಟಂಟ್ ಕರೆಂಟ್ ಇನ್ವರ್ಟರ್ ಅಂತ, ಅದು ಇನ್ವರ್ಟರ್ಸ್ ಟಾಪಿಕ್ ಅಲ್ಲಿ ಬರುತ್ತೆ. ಅದು ಏನ್ ಮಾಡುತ್ತೆ, ಇನ್ವರ್ಟರ್ ಡಿಸಿ ನಿಂದ ಎಸಿ ಗೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ದ ಡೆಸಿಮಲ್ ನಂಬರ್ 57 ಟು ಆಕ್ಟಲ್. ನೋಡಿ, ಡೆಸಿಮಲ್ ನಂಬರ್ 57 ಅಂತ ಕೊಟ್ಟಿದ್ದಾನೆ. ಇದನ್ನ ನಾವು ಆಕ್ಟಲ್ ನಂಬರ್ಗೆ ಬೇಸ್ 8 ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? 57 ನಾವು when we divide it by 8, 8 8 is to 64, 8 7 56 ಆಗುತ್ತೆ, which remains with 1. ಸೊ 71 ಬೇಸ್ 8 ಅನ್ನೋದು ನಿಮಗೆ ಏನಾಗುತ್ತೆ, ಆಕ್ಟಲ್ ನಂಬರ್ ಆಗಿರುತ್ತೆ. 71 ಬೇಸ್ 8 ಇವ್ಯಾವು ಬರಲ್ಲ. ಸೊ ನಾವು ಕಮಿಂಗ್ ಟುವರ್ಡ್ಸ್ ಕಮ್ಯುನಿಕೇಶನ್. ಯಾವ್ದಪ್ಪ ಕಮ್ಯುನಿಕೇಶನ್ ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ನೆಟ್ವರ್ಕಿಂಗ್ ಅಂಡ್ ಇಂಟರ್ನೆಟ್ವರ್ಕಿಂಗ್ ಡಿವೈಸ್ ಯಾವುದು? ರಿಪೀಟರ್. ಅಂದೆ ರಿಪೀಟರು ಮತ್ತೆ ನಿಮಗೆ ಬ್ರಿಡ್ಜ್ ಇವೆರಡು ಏನ್ ಬರುತ್ತಲ್ಲ, ಇದು ಒಂದು ನೆಟ್ವರ್ಕಿಂಗ್ ಡಿವೈಸ್ ಆಗಿರುತ್ತೆ. ಇದರಲ್ಲಿ ಸಿಂಪ್ಲೆಸ್ಟ್ ಅಂದ್ರೆ ರಿಪೀಟರ್, ನೆಟ್ವರ್ಕಿಂಗ್ ಬೇಸಿಕ್. ಅದಾದ್ಮೇಲೆ ಇಂಟರ್ ನೆಟ್ವರ್ಕಿಂಗ್ ಅಂತಂದ್ರೆ ನೆಟ್ವರ್ಕ್ ಟು ನೆಟ್ವರ್ಕ್ ಕನೆಕ್ಟ್ ಮಾಡೋದಕ್ಕೆ ನಾವು ರೂಟರ್ಸ್ ಅಂಡ್ ಗೇಟ್ ವೇಸ್ ನ ಯೂಸ್ ಮಾಡ್ತೀವಿ. ಇದು ಇಂಟರ್ ನೆಟ್ವರ್ಕಿಂಗ್ ಡಿವೈಸ್ ಆಗಿರುತ್ತೆ. ಸೊ ಇವೆಲ್ಲದರಲ್ಲೂ ಸಿಂಪ್ಲೆಸ್ಟ್ ಅಂತಂದ್ರೆ ಇದು ರಿಪೀಟರ್. ಓಕೆ, 42nd ಕ್ವಶನ್ ಏನ್ ಹೇಳುತ್ತೆ, ಲೇಯರ್ 3 ಫ್ರಮ್ ಬಾಟಮ್ ಇನ್ ಟಿಸಿಪಿ ಟು ಐಪಿ ನೆಟ್ವರ್ಕ್ ಯಾವುದು ಅಂತ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಲ್ಲಿ ಯಾವುದು ಥರ್ಡ್ ಬಾಟಮ್ ಲೇಯರು ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಲೇಯರ್ ಬರುತ್ತೆ, ಆದ್ಮೇಲೆ ಡಾಟಾ ಲಿಂಕ್ ಲೇಯರ್ ಬರುತ್ತೆ, ಆದ್ಮೇಲೆ ನೆಟ್ವರ್ಕ್ ಲೇಯರ್ ಅಂತ ಬರುತ್ತೆ. ನೆಟ್ವರ್ಕ್ ಲೇಯರ್ ನ ನಾವು ಏನಂತ ಕರಿತೀವಿ, ಇಂಟರ್ನೆಟ್ ಲೇಯರ್ ಅಂತ ಸಹ ಕರಿತೀವಿ. ಸೊ ದ ರೈಟ್ ಆನ್ಸರ್ ಇಸ್ ಇಂಟರ್ನೆಟ್. ಆದ್ಮೇಲೆ ಟ್ರಾನ್ಸ್ಪೋರ್ಟ್, ಸೆಷನ್ ಅಂಡ್ ಅಪ್ಲಿಕೇಶನ್. ಓಕೆ, ಓಕೆ, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಆದ್ಮೇಲೆ ಅಪ್ಲಿಕೇಶನ್ ಲೇಯರ್ ಅಂತ ಬರುತ್ತೆ. ಓಕೆ, ಸೊ ದ ಥರ್ಡ್ ಲೇಯರ್ ವಿಲ್ ಬಿ ದ ಇಂಟರ್ನೆಟ್ ಲೇಯರ್. ದ ನೆಟ್ವರ್ಕ್ಸ್ ಯೂಶುವಲಿ ಓನ್ಡ್ ಬೈ ಲೈಸೆನ್ಸ್ ಆರ್ ಗವರ್ನಮೆಂಟ್ ಏಜೆನ್ಸೀಸ್ ಯಾವುದು ಅಂತಂದ್ರೆ ವ್ಯಾನ್. ನೆನ್ಪಿಟ್ಕೊಳ್ಳಿ, ವೈಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಲ್ಯಾನ್ ಅಂತಂದ್ರೆ ಇದೊಂದು ಲೋಕಲ್ ಏರಿಯಾ ಯೂಸ್ ಮಾಡುವಂತಹ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್. ಮ್ಯಾನ್ ಅಂತಂದ್ರೆ ಒಂದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆದ್ಮೇಲೆ ಇಥರ್ನೆಟ್ ಅಂತಂದ್ರೆ ಇದೊಂದು ಸ್ವಿಚ್, ವಿತಿನ್ ಆರ್ಗನೈಸೇಷನ್ ಅಲ್ಲ ಎಲ್ಲೇ ಆದ್ರೂ ನಾವು ನೆಟ್ವರ್ಕ್ ಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಇಥರ್ನೆಟ್ ಬೇಕಾಗುತ್ತೆ, ಕನೆಕ್ಟರ್ ಅಂತಾನು ಕರಿಬಹುದು. An ideal directional coupler has dash directivity and dash ಇನ್ಸರ್ಷನ್ ಲಾಸ್ ಅಂತ ಕರಿತದೆ. ಏನಪ್ಪ ಐಡಿಯಲ್ ಡೈರೆಕ್ಷನಲ್ ಇದು ಅಂತಂದ್ರೆ ಏನು? ಡೈರೆಕ್ಷನಲ್ ಕಪ್ಲರ್ ಅಂತಂದ್ರೆ ಇದು ಒಂದು ಸ್ಮಾಲ್ ಡಿವೈಸ್, ಒಂದು ಮೈಕ್ರೋವೇವ್ ಕಪ್ಲರ್ ಆಗಿರುತ್ತೆ. ಇದು ಒಂದು ಪೋರ್ಟ್ ತರ ಇರುತ್ತೆ, ಒಂದು 4 ಪೋರ್ಟ್ ನೆಟ್ವರ್ಕ್ ಅಂತ ಕರಿಬಹುದು. ಓಕೆ, 4 ಪೋರ್ಟ್ ಇರುತ್ತೆ, ಸೇಮ್ ವಾಲ್ ತರ. ಮೆಕ್ಯಾನಿಕಲ್ ಪೀಪಲ್ಗೆ ನಿಮಗೆ ವಾಲ್ಸ್ ಹೆಂಗ್ ಬರುತ್ತಲ್ಲ, 4 ವೇ ವಾಲ್ ತರ, 4 ವೇ ವಾಲ್ ತರ ಇದು ಒಂದು 1 ಪೋರ್ಟ್, ಸೆಕೆಂಡ್ ಪೋರ್ಟ್, ಥರ್ಡ್ ಪೋರ್ಟ್ ಅಂಡ್ ಫೋರ್ತ್ ಪೋರ್ಟ್ ಅಂತ ಈ ತರ ಬರ್ತವೆ. 4 ಪೋರ್ಟ್ಸ್ ಇರುತ್ತೆ. ಇದು ವೇವ್ ಗೈಡ್ಸ್ ಅಂತ ಕರಿಬಹುದು. ನೀವು ಈ ತರ ಒಂದು ಡೈರೆಕ್ಷನ್ ನ ಸೇಮ್ ಮೆಕ್ಯಾನಿಕಲ್ ವಾಲ್ ತರ ನೀವು ಟ್ರೀಟ್ ಮಾಡಬಹುದು ಇದನ್ನ. ಅಂಡ್ ಐಡಿಯಲ್ ಡೈರೆಕ್ಷನಲ್ ಕಪ್ಲರ್ ಅಲ್ಲಿ ಇದು ಇನ್ಫಿನಿಟಿ ಇರಬೇಕಾಗುತ್ತೆ, ಡೈರೆಕ್ಟಿವಿಟಿ ಇನ್ಫಿನಿಟಿ ಇರಬೇಕು ಅಂಡ್ ಇನ್ಸರ್ಷನ್ ಲಾಸ್ ಇನ್ಫಿನಿಟಿ ಇರಬೇಕು ಅಂದೆ. ಓಕೆ, ಇನ್ಸರ್ಷನ್ ಲಾಸ್ ಅಂತಂದ್ರೆ ಯಾವುದೇ ತರ
ಲಾಸ್ ನೋಡಕ್ ಹೋಗ್ಬಾರ್ದು. ಅದಾದ್ಮೇಲೆ ಡೈರೆಕ್ಷವಿಟಿ ಅಂತಂದ್ರೆ ಡೈರೆಕ್ಟ್ ಆಗಿ ಸಿಗ್ನಲ್ ಬಂದು ಅಲ್ಲೇ ಬೀಳ್ಬೇಕಾಗುತ್ತೆ. ಎಲ್ಲಿ ಅನ್ಕೊಂಡಿರ್ತೀವಿ ಅಲ್ಲಿ ಬಂದು ಇನ್ಸೆಟ್ ಆಗ್ಬೇಕಾಗುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಇನ್ಫಿನಿಟಿ ಬೈ ಇನ್ಫಿನಿಟಿ, ವಿಚ್ ಈಸ್ ನಾಟ್ ಎ ಟಿಪಿಕಲ್ ಅಪ್ಲಿಕೇಶನ್ ಆಫ್ ದ ಫೆರೈಟ್ ಇನ್ ಎ ಮೈಕ್ರೋವೇವ್ ಸಿಸ್ಟಮ್. ಇದರಲ್ಲಿ ಯಾವುದು ಫೆರೈಟ್ ಅಲ್ಲ ಅಂತ ಕೇಳ್ತದಾನೆ. ಫೆರೈಟ್ ಅಲ್ಲ ಅಂತಂದ್ರೆ ಅದು ಆಂಪ್ಲಿಫೈಯರ್. ಓಕೆ, ಬೇರೆ ಅಟನಿಯೇಟರು, ಐಸೋಲೇಟರು, ಸರ್ಕ್ಯುಲೇಟರು ಇವೆಲ್ಲಾನು ನಮಗೆ ಒಂದು ಮೈಕ್ರೋವೇವ್ ಸಿಸ್ಟಮ್ಸ್ ಅಲ್ಲಿ ಫೆರೈಟ್ ಇಂದಾನೆ ಮಾಡಿರೋಂತಹ ಒಂದು ಎಲಿಮೆಂಟ್. ಓಕೆ, ಮಿಲಿಟರಿ ಕಮ್ಯುನಿಕೇಶನ್ ಈಸ್ ಬೇಸ್ಡ್ ಆನ್ ದ ಡ್ಯಾಶ್ ಟೈಪ್ ಆಫ್ ಎ ಸಿಸ್ಟಮ್. ಮಿಲಿಟರಿ ಕಮ್ಯುನಿಕೇಶನ್ ಅನ್ನೋದು ನಾವು ಅದನ್ನ ಏನಂತ ಕರಿತೀವಿ? ಒನ್ ವೇ ಕಮ್ಯುನಿಕೇಶನ್ ಅಂತ ಕರಿತೀವ, ಹಾಫ್ ಡುಪ್ಲೆಕ್ಸ್ ಅಂತ ಕರಿತೀವ, ಫುಲ್ ಡುಪ್ಲೆಕ್ಸ್ ಅಂತ ಕರಿತೀವ? ಮಿಲಿಟರಿ ಕಮ್ಯುನಿಕೇಶನ್ ಅಂದೆ ಓವರ್ ಅಂತ ಅಂದ್ಮೇಲೆ ಮಾತಾಡಬೇಕು. ಸೊ ಅಂತಂದೆ ನಥಿಂಗ್ ಬಟ್ ಹಾಫ್ ಡುಪ್ಲೆಕ್ಸ್. ಹಾಫ್ ಡುಪ್ಲೆಕ್ಸ್ ಅಂದ್ರೆ ಒಬ್ರು ಕಮ್ಯುನಿಕೇಟ್ ಮಾಡ್ಬೇಕಾದಾಗ ಇನ್ನೊಬ್ರು ಕಮ್ಯುನಿಕೇಟ್ ಮಾಡಕ್ ಆಗಲ್ಲ, ಅವ್ರು ಆದ್ಮೇಲೆ ಇವರು ಇನ್ನೊಬ್ರು ಕಮ್ಯುನಿಕೇಟ್ ಮಾಡೋದು. ಬಟ್ ಇಟ್ ಇಸ್ ಎ ಟೂ ವೇ ಕಮ್ಯುನಿಕೇಶನ್. ಓಕೆ, ಒನ್ ವೇ ಅಂತಂದ್ರೆ ಬ್ರಾಡ್ಕಾಸ್ಟ್. ನೀವು ಮನೇಲಿ ಟಿವಿಗೆ ನೋಡ್ಬೇಕಾದಾಗ ಒಂದ್ ಕಡೆ ಕುತ್ಕೊಂಡು ನೋಡ್ಬೇಕಷ್ಟೇ, ಏನು ಇನ್ ಕಡೆನಿಂದ ಅವ್ರಿಗೆ ಮತ್ತೆ ಹೇಳಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ವೇ. ಫುಲ್ ಡುಪ್ಲೆಕ್ಸ್ ಅಂದೆ ಮೊಬೈಲ್ ಕಮ್ಯುನಿಕೇಶನ್. ಓಕೆ, ಎಪಿಗಿ ಅಂಡ್ ಪೆರಿಗಿ ಆರ್ ದ ಕನ್ಸಿಡರೇಷನ್ಸ್ ವೆನ್ ಎ ಸ್ಯಾಟಲೈಟ್ ಈಸ್ ಇನ್ ಯಾವ ಆರ್ಬಿಟ್? ಇದು ಒಂದು ಸರ್ಕ್ಯುಲರ್ ಆರ್ಬಿಟಲ್ ಅಂತ ಕರೀತಾರೆ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ನಮಗೆ ಜಿಯೋ ಸ್ಟೇಷನರಿ ಆರ್ಬಿಟಲ್ ಇರುತ್ತೆ, GPS. ಆದ್ಮೇಲೆ ಲೋವರ್ ಅರ್ತ್ ಆರ್ಬಿಟ್ ಅಲ್ಲಿ ನಮಗೆ ಯಾವ್ದು ಕಾಣುತ್ತೆ ಅಂತಂದ್ರೆ ಲೋವರ್ ಅರ್ತ್ ಆರ್ಬಿಟ್ ಅಲ್ಲಿ ನಮಗೆ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಇವೆಲ್ಲ ಇದ್ರಲ್ಲೇ ಇರುತ್ತೆ. ಇವೆಲ್ಲ ತುಂಬಾ ಸ್ಪೀಡ್ ಜಾಸ್ತಿ. ಯಾಕಂತಂದ್ರೆ ಲೋವರ್ ಅರ್ತ್ ಆರ್ಬಿಟಲ್ ಇದೆ ಅಂದ್ರೆ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ. ದೂರ ಹೋಗ್ತಿದ್ದಂಗೆಲ್ಲ ಸ್ಪೀಡ್ ಕಡಿಮೆ ಆಗುತ್ತೆ, ಟ್ರಾನ್ಸ್ಮಿಷನ್ ರೇಟು ಜಾಸ್ತಿ ಬೇಕಾಗುತ್ತೆ. ಓಕೆ, ಮಿಡಿಲ್ ಆರ್ಬಿಟ್ ಅನ್ನೋದು ಸಂಬಂಧ ಇಲ್ಲ, ಬಿಟ್ಟಾಕಿ. ಅಂಡ್ ಆಕ್ಟಿವ್ ಸ್ಯಾಟಲೈಟ್ಸ್ ಅಂತಂದ್ರೆ ಕ್ಯಾರಿಯರ್ಸ್ ಏನೇನು? ಕ್ಯಾರೀಸ್ ಆಲ್ ಆಫ್ ದಮ್. ಆಂಟಿನಾ ಬೇಕು, ಟ್ರಾನ್ಸ್ಮಿಟರ್ ಬೇಕು, ರಿಸೀವರ್ಸ್ ಬೇಕು. ಸೊ ಆಲ್ ಆಫ್ ದಿ ಅಬೌವ್ ವಿಲ್ ಬಿ ದ ರೈಟ್ ಆನ್ಸರ್. ಒಂದು ಟಾಪ್ ಲೋಡಿಂಗ್ ಅಂತ ಅಂದ್ರೆ ಟಾಪ್ ಲೋಡಿಂಗ್ ಈಸ್ ಯೂಸ್ಡ್ ಇನ್ ಅನ್ ಆಂಟಿನಾ ಇನ್ ಆರ್ಡರ್ ಟು ಇನ್ಕ್ರೀಸ್ ಇಟ್ಸ್ ಏನು? ಒಂದು ಟಾಪ್ ಲೋಡಿಂಗ್ ಅಂತಂದ್ರೆ ಒಂದು ಆಂಟಿನಾನಲ್ಲಿ ಟಾಪ್ ಲೋಡಿಂಗ್ ಅಂತಂದ್ರೆ ನಥಿಂಗ್ ಬಟ್ ಆಂಟಿನಾ ಹೈಟ್ ನ ಜಾಸ್ತಿ ಮಾಡೋದಂತ ಅರ್ಥ. ಏನು ಹೈಟ್? ಆಂಟಿನಾ ಹೈಟ್ ಬರುತ್ತಲ್ಲ, ಆಂಟಿನಾ ಹೈಟ್ ನ ಜಾಸ್ತಿ ಮಾಡೋದು. ಆಂಟಿನಾ ಹೈಟ್ ನ ಜಾಸ್ತಿ ಮಾಡಿದಷ್ಟು ಸಿಗ್ನಲ್ಸ್ ಕ್ಯಾಚಿಂಗ್ ಕೆಪಾಸಿಟಿನೂ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಎಫೆಕ್ಟಿವ್ ಎಲೆಕ್ಟ್ರಿಕಲ್ ಲೆಂತ್ ನ ಜಾಸ್ತಿ ಮಾಡೋದು ಅಂತ ಅರ್ಥ. ಓಕೆ, ಅದು ಆಂಟಿನಾ ಲೆಂತ್ ನ ಜಾಸ್ತಿ ಮಾಡೋದು. ಸೊ ಆಸ್ ಪ್ರಾಕ್ಟಿಕಲ್ ಹೈಟು, ಬ್ಯಾಂಡ್ ವಿಡ್ತು ಇವೆಲ್ಲ ಇನ್ಪುಟ್ ಕೆಪಾಸಿಟನ್ಸು ನಾವು ಮುಟ್ಟಕ್ ಹೋಗಲ್ಲ. ದ ಮೋಸ್ಟ್ ಕಾಮನ್ ಕ್ರಾಸ್ ಸೆಕ್ಷನ್ ಆಫ್ ಎ ವೇವ್ ಗೈಡ್ ಈಸ್ ಏನು? ದ ಮೋಸ್ಟ್ ಕಾಮನ್ ಕ್ರಾಸ್ ಸೆಕ್ಷನ್ ಆಫ್ ವೇವ್ ಗೈಡು ಯಾವ್ದು ಅಂತಂದ್ರೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಸರ್ಕ್ಯುಲರ್ ವೇವ್ ಗೈಡ್ಸು, ಸ್ಕ್ವೇರ್ ವೇವ್ ಗೈಡ್ಸು, ಟ್ರಯಾಂಗುಲರ್ ಅನ್ನೋದು ಕಡಿಮೆ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಸರ್ಕ್ಯುಲರ್ ಅಂಡ್ ಸ್ಕ್ವೇರ್ ವೇವ್ಸ್ ಅಲ್ಲಿ ಬರುತ್ತೆ. ದೀಸ್ ಆರ್ ಮೇಜರ್ಲಿ ಯೂಸ್ಡ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್. ಓಕೆ, ವೆರಾಸ್ ಕಾಮನ್ ಟೈಪ್ ಅಂತಂದ್ರೆ ರೆಕ್ಟಾಂಗುಲರ್. ವಾಟ್ ಲಾ ಡಸ್ ಎ ಲೈಟ್ ವಿಚ್ ಲಾ ವಾಟ್ ಅಲ್ಲ ಇದು ಆಕ್ಚುಲಿ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡೋ ಕಂಟೆಂಟ್ ಡೆವಲಪರ್ಸ್. ವಿಚ್ ಲಾ ಡಸ್ ಎ ಲೈಟ್ ಟ್ರಾವೆಲಿಂಗ್ ಇನ್ ಏರ್ ಆಪ್ಟಿಕಲ್ ಫೈಬರ್ ಫಾಲೋ? ಆಪ್ಟಿಕಲ್ ಫೈಬರು ಸ್ನೆಲ್ಸ್ ಲಾ ಅನ್ನೋದು ಫಾಲೋ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್. ವೇರ್ ಆಸ್ ಮಿಲ್ಮ್ಯಾನ್ಸ್ ಥಿಯರಮ್ ಅಂತಂದ್ರೆ ಇವ್ರನ್ನ ನಾವು ಪ್ಯಾರಲಲ್ ಜನರೇಟರ್ ಅಂತ ಕರಿತೀವಿ. ಏನು ಪ್ಯಾರಲಲ್ ಜನರೇಟರ್? ಮ್ಯಾಕ್ಸ್ವೆಲ್ಸ್ ಅಂತಂದ್ರೆ ಇವರು ಮ್ಯಾಗ್ನೆಟಿಕ್ಸ್ ಅಲ್ಲಿ ಜಾಸ್ತಿ ಲಾಸ್ ನ ಕೊಟ್ಟಿದ್ದಾರೆ. ಓಕೆ, ಮ್ಯಾಗ್ನೆಟಿಸಮ್ ಅಲ್ಲಿ. ಹ್ಯೂಜನ್ಸ್ ಲಾ ಅಂತಂದ್ರೆ ಹ್ಯೂಜನ್ಸ್ ಲಾ ಬಂದು ಜಾಸ್ತಿ ನಾವು ಯೂಸ್ ಮಾಡೋದು ಒಂದು ಇಂಟರ್ಫರೆನ್ಸ್ ಆಫ್ ವೇವ್ಸ್ ಬಗ್ಗೆ ನಾವು ಜಾಸ್ತಿ ಓದ್ತೀವಲ್ಲ, ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆ ವೇವ್ಸ್ ಅಲ್ಲಿ ಒಂದು ವೇವ್ ಅಲ್ಲಿ ಇನ್ನೊಂದು ವೇವ್ ಸೆಕೆಂಡರಿ ವೇವ್ ಇದೆ ಅಂತ ಹೇಳಿರೋದು ಇವರೇ. ಓಕೆ, ಹ್ಯೂಜನ್ಸ್ ಲಾ. ಸೊ ಇಂಟರ್ಫರೆನ್ಸ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರೋದು ಇವರಿಂದಾನೆ. ದ ಕೋರ್ ಆಫ್ ದ ಆಪ್ಟಿಕಲ್ ಫೈಬರ್ ಹ್ಯಾಸ್ ದ ಕೋರ್ ಆಫ್ ದ ಆಪ್ಟಿಕಲ್ ಫೈಬರ್ ಏನಾಗಿರ್ಬೇಕು? ಮೀಡಿಯಂ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಇದ್ರೆ ವರ್ಕೌಟ್ ಆಗಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವಾಗ್ಲೂ ಜಾಸ್ತಿ ಇರಬೇಕು. ಸೊ ಹೈಯರ್ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಇರಬೇಕು. ದೆನ್ ದ ಕ್ಲಾಡಿಂಗ್ ಅಂತಂದ್ರೆ ಏನು? ಕ್ಲಾಡಿಂಗ್ ಅಂತಂದ್ರೆ ಒಂದು ಫೈಬರ್ ಆಪ್ಟಿಕ್ ಕೇಬಲ್ ಕೋರ್ ಇದೆ ಅಂತಂದ್ರೆ ಇಲ್ಲಿ ಗ್ಲಾಸ್ ಇರುತ್ತೆ, ಇದು ಗ್ಲಾಸ್ ಮೇಲ್ಗಡೆ ಲೇಯರ್ಸ್ ಆಫ್ ಕೋಟಿಂಗ್ ಏನ್ ಕೊಟ್ಟಿರ್ತೀವಲ್ಲ ಇದು ನಿಮಗೆ ಲೋವರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ.
ಓಕೆ N1 N2 ಇದು ನಮಗೆ N3 ಅಂತ ತಗೊಂಡ್ರೆ ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ, ಇದ್ರದ್ದು ಎರಡರದ್ದು ಕಡಿಮೆ ಇರುತ್ತೆ. ಓಕೆ, ಆಗ ಮಾತ್ರ ಈ ಒಳಗಡೆ ಇರೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೊರಗಡೆ ಹೋಗಕ್ ಆಗಲ್ಲ. ಸೊ ಇಟ್ ವಿಲ್ ಬಿ ಲೈಯಿಂಗ್ ವಿತ್ ಇನ್ ದ ಸೆಂಟರ್ ಪಾಯಿಂಟ್. ಅಂದ್ರೆ ಆ ತರ ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕೆಲಸ ಮಾಡ್ತಾ ಇರುತ್ತೆ. ಸಿಗ್ನಲ್ ಪ್ರೊಪಗೇಷನ್ ಇನ್ ಎ ವೇವ್ ಗೈಡ್ ಈಸ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸಿಗ್ನಲ್ ಅಂತಂದ್ರೆ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಬೇರೆ ಏನು ಬರಲ್ಲ. ಸೊ ದಟ್ ಇಸ್ ವೈ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಬರೀ ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ ಅದು ಒಂದು ಎನ್ ಟೈಪ್ ಅಂತ ಕರ್ಕೋಬಹುದು ನೀವು, ಬರೀ ಹೋಲ್ಸ್ ಇದೆ ಅಂತ ಪಿ ಟೈಪ್ ತರ. ಅಂಡ್ ಏರ್ ಪ್ರೆಷರ್ ಅಂತಂದ್ರೆ ಇದು ಒಂದು ಮೆಕ್ಯಾನಿಕಲ್ ಗೇಜಸ್ ಪೈಪ್ಸ್ ಲೈನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಟರ್ಮ್ ನ. ಸೊ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿರ್ತಾರೆ, ಟು ನಾಟ್ ಬಿ ಕನ್ಫ್ಯೂಸ್. ದ ಲುಮಿನಸ್ ಸಿಗ್ನಲ್ ಮಾಡ್ಯುಲೇಷನ್ ಇನ್ ಪಾಲ್ ಸಿಸ್ಟಮ್ ಈಸ್ ಡ್ಯಾಶ್. ಪಾಲ್ ಸಿಸ್ಟಮ್ ಅಂತಂದ್ರೆ ಇದು ಒಂದು ಫೇಸ್ ಆಲ್ಟರ್ನೇಟಿಂಗ್ ಲೈನ್ ಅಂತ ಕರಿತೀವಿ. ಏನು ಫೇಸ್ ಆಲ್ಟರ್ನೇಟ್ ಲೈನ್ ಅಂತ ಕರಿತೀವಿ. ಇದನ್ನ ನಾವು ಟಿವಿ ಟೆಲಿವಿಷನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಫೇಸ್ ಅಂತ ಒಂದು ಯೂಸ್ ಮಾಡ್ತೀವಿ, ಅಂಡ್ NTSC ಅಂತ ಒಂದು ಯೂಸ್ ಮಾಡ್ತೀವಿ. NTSC ಅಂತೇಳಿ ಇವೆರಡು ಜಾಸ್ತಿ ಯೂಸ್ ಮಾಡೋದು. ಇದು ಒಂದು ವರ್ಕ್ ಆಗೋದು ಯಾವ್ದ್ರ ಮೇಲೆ ಅಂತಂದ್ರೆ AM ನೆಗೆಟಿವ್ ಮೇಲೆ ಕೆಲಸ ಮಾಡುತ್ತೆ. ಅಂದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ನೆಗೆಟಿವ್ ಮೇಲೆ ಕೆಲಸ ಮಾಡುತ್ತೆ, ಬಟ್ ಪಾಸಿಟಿವ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಟಾಪಿಕ್ ಬರಲ್ಲ. ಓಕೆ, ಇದು ಟಿವಿಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು, ನೆನ್ಪಿಟ್ಕೊಳ್ಳಿ. NTSC ಅಂತಂದ್ರೆ ನಿಮಗೆ ನ್ಯಾಷನಲ್ ಟೆಲಿವಿಷನ್ ಸ್ಟ್ಯಾಂಡರ್ಡ್ ಕಮಿಟಿ ಅಂತ ಕರಿತೀವಿ. ಫೇಸ್ ಆಲ್ಟರ್ನೇಟ್ ಲೈನ್ ಅಂತಂದ್ರೆ ಇದು ಒಂಥರ ನಿಮಗೆ ಲೋ ಪಿಕ್ಚರ್ಸ್ ಪರ್ ಸೆಕೆಂಡ್ ಇರುತ್ತೆ. ಅಂದ್ರೆ ಪಿಕ್ಚರ್ ಫ್ರೇಮ್ ರೆಸೊಲ್ಯೂಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಬಟ್ ಫ್ರೇಮ್ ಲೈನ್ಸ್ ಜಾಸ್ತಿ ಇರುತ್ತೆ, ಫ್ರೇಮ್ಸ್ ಲೈನ್ಸ್ ಜಾಸ್ತಿ ಇರುತ್ತೆ. ಬಟ್ ವೇರ್ ಆಸ್ ಫ್ರೇಮ್ಸ್ ಪರ್ ಸೆಕೆಂಡ್ ಏನಿದೆ ಅಲ್ಲ ಅದು ಕಡಿಮೆ ಇರುತ್ತೆ, ಮ್ಯಾಕ್ಸಿಮಮ್ 25 ಇದರಲ್ಲಿ. ಟಿವಿಸ್ NTSC ನಲ್ಲಿ ಯೂಸ್ ಮಾಡೋದು ಇದು ನಿಮಗೆ ಫ್ರೇಮ್ಸ್ ಪರ್ ಸೆಕೆಂಡ್ ಜಾಸ್ತಿ ಇರುತ್ತೆ, 30 ಫ್ರೇಮ್ಸ್ ಪರ್ ಸೆಕೆಂಡ್ ತನಕ ಹೋಗುತ್ತೆ. ಹಾಗಾಗಿ ನಾವು ಇದನ್ನ ಇಂಡಿಯಾನಲ್ಲಿ ಯೂಸ್ ಮಾಡಲ್ಲ. ಅಬ್ರಾಡ್ ಅಲ್ಲಿ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಮತ್ತು ಜಪಾನ್ ಆ ಕಡೆ ಎಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅದರ್ ಕಂಟ್ರೀಸ್ ಅಲ್ಲಿ ನಾವು ಯೂಸ್ ಮಾಡೋದು PAL ಸಿಸ್ಟಮ್ ಯೂಸ್ ಮಾಡ್ತೀವಿ ಇಂಡಿಯಾನಲ್ಲಿ. ಓಕೆ, ವಿಚ್ ಆರ್ ರೆಫರ್ಡ್ ಟು ಆಸ್ millimeter waves. millimeter waves ಅಂತಂದ್ರೆ ನಥಿಂಗ್ ಬಟ್ ಇದೊಂದು ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ. ಓಕೆ, ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸೀಸ್ ನ ನಾವು millimeter waves ಅಂತ ಕರಿತೀವಿ. ವೇರ್ ಆಸ್ ಸೂಪರ್ ಹೈ ಫ್ರೀಕ್ವೆನ್ಸೀಸ್ ನ ನಾವು ಟೆಲಿವಿಷನ್ಸ್ ಅಲ್ಲಿ ಅಲ್ಲ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ, ಸ್ಯಾಟಲೈಟ್ ಅಂಡ್ ರೆಡಾರ್ಸ್ ಅಲ್ಲಿ. ವೇರ್ ಆಸ್ ಲೋ ಫ್ರೀಕ್ವೆನ್ಸೀಸು ನಾವು ಏರೋನಾಟಿಕ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಏರೋನಾಟಿಕ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಅಂಡ್ ಹೈ ಫ್ರೀಕ್ವೆನ್ಸೀಸ್ ಆರ್ ಲೈಕ್ ರೇಡಿಯೋ ವೇವ್ಸ್. ಓಕೆ, ರೈಟ್ ಆನ್ಸರ್ ಇಸ್ ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸೀಸ್ ಆರ್ ಕಾಲ್ಡ್ ಆಸ್ millimeter waves. ಇದನ್ನು ಸಹ ನಾವು ಸ್ಯಾಟಲೈಟ್ಸ್ ರೇಡಾರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಇನ್ನು ಜಾಸ್ತಿ ಅಪ್ಲಿಕೇಶನ್ಸ್ ಅಲ್ಲೂ ಯೂಸ್ ಮಾಡ್ತೀವಿ. ಓಕೆ, ಈಚ್ MSC ಕ್ಯಾನ್ ಹ್ಯಾಂಡಲ್ ಹೌ ಮೆನಿ ಸಬ್ಸ್ಕ್ರೈಬರ್ಸ್. ಒಂದು MSC ಅಂದ್ರೆ ಮೊಬೈಲ್ ಸ್ವಿಚಿಂಗ್ ಸೆಂಟರ್ 1 lakh ಸಬ್ಸ್ಕ್ರೈಬರ್ಸ್ ತನಕ ಅದು ಹ್ಯಾಂಡಲ್ ಮಾಡ್ಬೋದು. ಬಟ್ ಅಟ್ ಎ ಟೈಮ್ ಅಂತಂದ್ರೆ 5,000 ಸಬ್ಸ್ಕ್ರೈಬರ್ಸ್ ಅಟ್ ಎ ಟೈಮ್ ಹ್ಯಾಂಡಲ್ ಮಾಡೋ ಕೆಪಬಿಲಿಟಿ ಇದೆ. ಬಟ್ ಮ್ಯಾಕ್ಸಿಮಮ್ ಈಸ್ 1 lakh. ಓಕೆ, 50 and 1 ಅನ್ನೋದು ರಾಂಗ್. ಸ್ಟ್ಯಾಂಡಿಂಗ್ ವೇವ್ ರೇಷಿಯೋ ಈಸ್ ಡಿಫೈನ್ಡ್ ಬೈ ZL by Z0. ಇದನ್ನ ನೆನ್ಪಿಟ್ಕೊಳ್ಳಿ. R/Z ಅನ್ನೋದು ಪವರ್ ಫ್ಯಾಕ್ಟರ್ ಆಗಿರುತ್ತೆ, V²/Z ಅನ್ನೋದು ಸರ್ಚ್ ಇಂಪಿಡೆನ್ಸ್ ಲೋಡಿಂಗ್ ಆಗಿರುತ್ತೆ, ಅಂಡ್ 1/Z ಅನ್ನೋದು ನಿಮಗೆ ಅಡ್ಮಿಟೆನ್ಸ್ ಆಗಿರುತ್ತೆ, ಅಂದ್ರೆ Y ಅಂತ ಕರಿಬಹುದು. ಓಕೆ, ಅಡ್ಮಿಟೆನ್ಸ್ ಇಸ್ ಡಿಫೈನ್ಡ್ ಬೈ Y. ಫಾರ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ದ ಸೋರ್ಸ್ ಇನ್ OFC ಈಸ್ ಏನು? ಸೋರ್ಸ್ ಅಂದ್ರೆ ಏನು? ಸೋರ್ಸ್ ಡೆಸ್ಟಿನೇಷನ್ ಅಂತ ಏನ್ ಕರಿತೀವಿ. ಸೋರ್ಸ್ ಬಂದ್ಬಿಟ್ಟು ನಾವು ಲೈಟ್ ಸೋರ್ಸ್ ನ ಯೂಸ್ ಮಾಡ್ತೀವಿ. ಅದು ಯಾವ ತರ ಲೈಟ್ ಸೋರ್ಸ್? ಶಾರ್ಟ್ ಡಿಸ್ಟೆನ್ಸ್ಗೆ LEDs ನ ಯೂಸ್ ಮಾಡ್ತೀವಿ, ಲಾಂಗ್ ಡಿಸ್ಟೆನ್ಸ್ಗೆ ಲೇಸರ್ಸ್ ನ ಯೂಸ್ ಮಾಡ್ತೀವಿ. ಫೋಟೋ ಡಯೋಡ್ ಅನ್ನೋದು ರಿಸೀವರ್ ಹತ್ರ ಇರುತ್ತೆ, ಫೋಟೋ ಟ್ರಾನ್ಸಿಸ್ಟರ್ ಅನ್ನೋದು ಸಹ ನಮಗೆ ರಿಸೀವರ್ ಹತ್ರನೇ ಇರುತ್ತೆ. ಲೈಟ್ ಬಿದ್ದಾಗ ಇದು ಸ್ವಿಚ್ ಆಗುತ್ತೆ. ಈಗ ದ ಡಾಮಿನೆಂಟ್ ಮೋಡ್ ಫಾರ್ ರೆಕ್ಟಾಂಗ್ಯುಲರ್ ವೇವ್ ಗೈಡ್ ಈಸ್ ಯಾವುದು ಅಂತಂದ್ರೆ ಟ್ರಾನ್ಸ್ವರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಂಬರ್ 10. ಓಕೆ, ಇದು ನಂಬರ್ ನೆನಪಿಟ್ಕೊಳ್ಳಿ, ಇದು ಇಸ್ ಮಚ್ ಯೂಸ್ಡ್. ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್, ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಅಲ್ಲ. ಪೋರ್ಟಿಂಗ್ ಆಫ್ ಸಿಮ್ ನ ಪೋರ್ಟ್ ಮಾಡಬೇಕು ಅಂತಂದ್ರೆ ಈಸ್ ಪಾಸಿಬಲ್ ವಿಚ್ ಆಫ್ ದಿ ಬಿಲೋ. ಸಿಮ್ ನ ಪೋರ್ಟ್ ಮಾಡ್ಬೇಕಂತಂದ್ರೆ ನಾವು FNR ಅಂತ ಯೂಸ್ ಮಾಡ್ತೀವಿ. ಏನು? ಫ್ಲೆಕ್ಸಿಬಲ್ ನಂಬರಿಂಗ್ ರಿಜಿಸ್ಟರ್ ಅಂತ ಕರಿತೀವಿ. ಓಕೆ, ವಿ ಕಾಲ್ ದಟ್ ಆಸ್ ಎ ಫ್ಲೆಕ್ಸಿಬಲ್ ನಂಬರಿಂಗ್ ರಿಜಿಸ್ಟರ್ ಅಂತ ಕರಿತೀವಿ. ಗೈಸ್ ನೆನ್ಪಿಟ್ಕೊಳ್ಳಿ.
It is called as a flexible numbering register. HLR ಅಂತಂದ್ರೆ ಹೋಮ್ ಲೊಕೇಶನ್ ರಿಜಿಸ್ಟರ್, ಇದು ILR ಅಂದ್ರೆ ಇಂಟರ್ ವರ್ಕಿಂಗ್ ಲೊಕೇಶನ್ ರಿಜಿಸ್ಟರ್. EIR ಅಂತಂದ್ರೆ ಇಟ್ ಬಿಕಮ್ಸ್ ಲೈಕ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಇವೆಲ್ಲ ರಿಜಿಸ್ಟರ್ಸ್ ಒಂದು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಒಂದು ಪರ್ಸನ್ ಒಂದು ಸಬ್ಸ್ಕ್ರೈಬರ್ಸ್ ಏನಾದ್ರು ಕಾಲ್ ಮಾಡಿದಾಗ ಐಡೆಂಟಿಫೈ ಮಾಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ರಿಜಿಸ್ಟರ್ಸ್ ಅಂದ್ರೆ ಒಂಥರ ಡಾಟಾ ಬೇಸ್ ಅಂತ ಕರಿಬಹುದು, ಮೆಮೊರಿ ಸ್ಟೋರಿಂಗ್ ಡಿವೈಸಸ್. ಇಲ್ಲಿ ಸ್ಟೋರ್ ಆಗಿರುತ್ತೆ ರೆಕಾರ್ಡು. ಓಕೆ, so now coming towards the general ಅಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದ್ರೆ ದ ಯೂನಿಟ್ ಆಫ್ ಕೈನಿಮ್ಯಾಟಿಕ್ ವಿಸ್ಕೋಸಿಟಿ ಇನ್ SI ಸಿಸ್ಟಮ್. ಕೈನಿಮ್ಯಾಟಿಕ್ ವಿಸ್ಕೋಸಿಟಿ ಅಂತ ಅಂದ್ರೆ ಇದು ಯೂನಿಟ್ ಇನ್ SI ಸಿಸ್ಟಮ್ ಅಲ್ಲಿ ಏನಂತ ಕರಿತೀವಿ, ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಸ್ಟೋಕ್ಸ್ ಅನ್ನೋದು ಒಂದು CGS ಯೂನಿಟ್ ಆಗಿರುತ್ತೆ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ಒಂದು ಸ್ಟ್ರೆಸ್ ಅಥವಾ ಪ್ರೆಷರ್ ಫಾರ್ಮುಲಾ ಆಗಿರುತ್ತೆ. ಸ್ಟ್ರೆಸ್ ಆರ್ ಪ್ರೆಷರ್ ಫಾರ್ಮುಲಾ. ನ್ಯೂಟನ್ ಅನ್ನೋದು ಬರೀ ಒಂದು ಫೋರ್ಸ್ ಇನ್ ದ ಯೂನಿಟ್. ಸೊ ದ ರೈಟ್ ಆನ್ಸರ್ ಫಾರ್ ಕೈನಿಮ್ಯಾಟಿಕ್ ವಿಸ್ಕಾಸಿಟಿ ಇಸ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಸೆಸ್ ವಾಲ್ಯೂಮ್ ಕಾನ್ಸ್ಟೆಂಟ್, ಒಂದು ವಾಲ್ಯೂಮ್ ಕಾನ್ಸ್ಟೆಂಟ್ ಇರಬೇಕು ಒಂದು ಪ್ರಾಸೆಸ್ ಅಲ್ಲಂದ್ರೆ ಅದನ್ನ ನಾವು ಐಸೋ ಕೋರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಐಸೋ ಬಾರ್ ಅಂತಂದ್ರೆ ಹೆಸರಲ್ಲೇ ಇದೆ, ಯೂನಿಟ್ ಆಫ್ ಬಾರ್ ಅಂತಂದ್ರೆ ಇದು ಪ್ರೆಷರ್. ಓಕೆ, ಪ್ರೆಷರ್ ಕಾನ್ಸ್ಟೆಂಟ್. ಇದು ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತಂದ್ರೆ ಐಸೋ ಥರ್ಮಲ್ ಅಂತ ಕರಿಬೇಕು. ಓಕೆ, ಐಸೋ ಕೋರಿಕ್ ಅಂತಂದ್ರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಎಕ್ಸಾಂಪಲ್ ಫಾರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಓಕೆ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಎಕ್ಸಾಂಪಲ್ ಯಾವುದು ಅಂತಂದ್ರೆ ವಾಲ್ಯೂಮ್ ಬರುತ್ತೆ, ಎಂಟ್ರೋಫಿ ಬರುತ್ತೆ, ಎನರ್ಜಿ ಬರುತ್ತೆ. ಸೊ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಟು ಮೆಜರ್ ವೆಲಾಸಿಟಿ ಆಫ್ ದ ಫ್ಲೋ ಆಫ್ ಫ್ಲೂಯಿಡ್. ಒಂದು ವೆಲಾಸಿಟಿ ಮೆಜರ್ ಮಾಡಬೇಕು, ಅದು ಫ್ಲೋ ಆಫ್ ಫ್ಲೂಯಿಡ್ ಅಂತಂದ್ರೆ ಯಾವುದು ಅಂತಂದ್ರೆ ಪಿಟೋಟ್ ಟ್ಯೂಬ್ ಅಂತ ಕರಿತೀವಿ. ಸೊ ವೆಂಚುರಿ ಮೀಟರ್ ಅನ್ನೋದು ನಾವು ಒಂದು ಫ್ಲೋನ ಮೆಜರ್ ಮಾಡಕ್ ಯೂಸ್ ಮಾಡ್ತೀವಿ. ಒಂದು ಏರ್ ಫ್ಲೋ ಇರ್ಬೋದು. ಓಕೆ, ಅಂಡ್ ಒರಿಫೇಸ್ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಡಿಸ್ಚಾರ್ಜ್. ಡಿಸ್ಚಾರ್ಜ್ ಮೆಜರ್ ಮಾಡೋಕಂದ್ರೆ ಅಲ್ಲಿ ಯೂಸ್ ಮಾಡ್ತೀವಿ. ವೆಲಾಸಿಟಿಗೆ ಪಿಟೋಟ್ ಟ್ಯೂಬ್ ಅನ್ನೋದು ಯೂಸ್ ಮಾಡ್ತೀವಿ. ಬೋತ್ A and B ಅನ್ನೋದು ರಾಂಗ್ ಆನ್ಸರ್. ಪವರ್ ಟ್ರಾನ್ಸ್ಮಿಟೆಡ್ will be maximum when head lost in friction is dash times the total supply head. ಅಂದ್ರೆ ಟೋಟಲ್ ಸಪ್ಲೈ ಹೆಡ್ ಗೆ ಕಂಪೇರ್ ಮಾಡಿ ನಮ್ಗೆ ಫಾರ್ಮುಲಾ ಇದೆ. ಇದು ಹೆಡ್ ಫ್ರಿಕ್ಷನ್ ಹೆಡ್ ಈಸ್ 1/3 ಆಫ್ ಟೋಟಲ್ ಸಪ್ಲೈ ಹೆಡ್ ಅಂತ ಕರಿತೀವಿ. ಸೊ 1/3 ಟೈಮ್ಸ್ ಇರುತ್ತೆ. 1/2 ಅನ್ನೋದು ರಾಂಗ್, ಥ್ರೈಸ್ ಅನ್ನೋದು ರಾಂಗ್, ಟ್ವೈಸ್ ಅನ್ನೋದು ರಾಂಗ್. ಓಕೆ, ಈಗ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಆಸ್ ಫ್ಲಕ್ಸ್ ಫಾರ್ ಬ್ರೇಸಿಂಗ್ ಪ್ರಾಸೆಸ್. ಒಂದು ಬ್ರೇಸಿಂಗ್ ಪ್ರಾಸೆಸ್ಗೆ ಫ್ಲಕ್ಸ್ ತರ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ವಿ ಯೂಸ್ ಬೊರಾಕ್ಸ್. ಬೊರಾಕ್ಸ್ ಆಸ್ ದ ಫ್ಲಕ್ಸ್ ತರ ಯೂಸ್ ಮಾಡ್ತೀವಿ ಬ್ರೇಸಿಂಗ್ ಪ್ರಾಸೆಸ್ಗೆ. ಲೆಡ್ ಅಂಡ್ ಟಿನ್ ಅಂತಂದ್ರೆ ಸಾಲ್ಡ್ರಿಂಗ್ ಅಲ್ಲಿ ಒಂದು ಫಿಲ್ಲರ್ ಮೆಟೀರಿಯಲ್ ಆಗಿರುತ್ತೆ. ಒಂದು ಸಾಲ್ಡ್ರಿಂಗ್ ಅಲ್ಲಿ ಫಿಲ್ಲರ್ ಮೆಟೀರಿಯಲ್ ಅಂತ ಕರಿತೀವಿ. ಅದು ನಮಗೆ ಲೆಡ್ ಅಂಡ್ ಟಿನ್ ಇಂದ ಮಾಡಿರ್ತಾರೆ. ಕಾಪರ್ ಅಂಡ್ ಜಿಂಕ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ಯೂಸ್ಡ್ ಫಾರ್ ಬ್ರೇಸಿಂಗ್ ಅಲ್ಲಿ ಸ್ಪೆಲ್ಟರ್. ಅದೇ ಜಿಂಕ್ ಕ್ಲೋರೈಡ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸಾಲ್ಡ್ರಿಂಗ್ ಅಲ್ಲಿ ಫ್ಲಕ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಕಟಿಂಗ್ ಟೂಲ್ಸ್ ಲೈಕ್ ಬ್ಲೇಡ್ ಆಫ್ ಪವರ್ ಸಾ ಈಸ್ ಮೇಡ್ ಅಪ್ ಆಫ್ ಡ್ಯಾಶ್ ಮೆಟೀರಿಯಲ್. ಒಂದು ಪವರ್ ಸಾ ನಲ್ಲಿ, ಪವರ್ ಸಾ ಅಂತಂದ್ರೆ ಏನು, ಸಾ ಅಂತಂದ್ರೆ ಹ್ಯಾಕ್ ಸಾ, ಪವರ್ ಸಾ ಈ ತರ ಬರ್ತದೆ. ಸೊ ಪವರ್ ಸಾ ಅಂದ್ರೆ ಒಂದು ಮೋಟರ್ ಇಂದ ಡ್ರೈವ್ ಮಾಡ್ತಿರ್ತಾರೆ. ಆ ಕಟಿಂಗ್ ಟೂಲ್ ಬ್ಲೇಡ್ ಯಾವ್ದ್ರಿಂದ ಮಾಡಿರ್ತಾರೆ ಅಂತಂದ್ರೆ ಇಟ್ ವಿಲ್ ಬಿ ಮೇಡ್ ಅಪ್ ಆಫ್ ಯಾವ ಟೂಲು ನೆನಪಾಗ್ತಿದೆ ನಾನು ನಿಮಗೆ, ಅದು ಒಂದು ಹೈ ಸ್ಪೀಡ್ ಸ್ಟೀಲ್ ಆಗಿರುತ್ತೆ. ದಟ್ ವಿಲ್ ಬಿ ಆಫ್ ಹೈ ಸ್ಪೀಡ್ ಸ್ಟೀಲ್. ವೆರಾಸ್ ರಾಟ್ ಐರನ್ ಅಂತಂದ್ರೆ ಇಟ್ ಈಸ್ ಫಾರ್ ಕ್ರೇನ್ ಹುಕ್ ನ ನಾವು ರಾಟ್ ಐರನ್ ಇಂದ ಮಾಡಿರ್ತೀವಿ. ವೆರಾಸ್ ಮೈಲ್ಡ್ ಸ್ಟೀಲ್ ಅಂತಂದ್ರೆ ಶಾಫ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಯೂಸ್ ಮಾಡೋದು ಮೈಲ್ಡ್ ಸ್ಟೀಲ್. ವೆರಾಸ್ ಕ್ಯಾಸ್ಟ್ ಐರನ್ ಅಂತಂದ್ರೆ ಲೇತ್ ಬೆಡ್ ಕ್ಯಾಸ್ಟ್ ಐರನ್ ಇಂದ ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ಲೇತ್ ಬೆಡ್ ಇಸ್ ಕ್ಯಾಸ್ಟ್ ಐರನ್, ಶಾಫ್ಟ್ ಟು ಮೈಲ್ಡ್ ಸ್ಟೀಲ್, ರಾಟ್ ಐರನ್ ಬಂದು ನಿಮಗೆ ಕ್ರೇನ್ ಹುಕ್, ಹೈ ಸ್ಪೀಡ್ ಸ್ಟೀಲ್ ಅಂದ್ರೆ ಕಟಿಂಗ್ ಬ್ಲೇಡ್ಸ್, ಕಟಿಂಗ್ ಟೂಲ್ಸ್. ಹೈ ಸ್ಪೀಡ್ ಸ್ಟೀಲ್ ಆಲ್ಸೋ ಕಾಲ್ಡ್ ಆಸ್ 18/18 ಸ್ಟೀಲ್ ಅಂತ ಕರಿತೀವಿ. ಕಂಟೈನ್ಸ್ ಡ್ಯಾಶ್ ಪರ್ಸೆಂಟೇಜ್ ಆಫ್ ಕ್ರೋಮಿಯಂ. ಕ್ರೋಮಿಯಂ ಎಷ್ಟು ಪರ್ಸೆಂಟ್ ಇರುತ್ತೆ ಇದ್ರಲ್ಲಿ ಅಂತಂದ್ರೆ ಕ್ರೋಮಿಯಂ ನಿಮಗೆ 18% ಇರುತ್ತೆ.
ವೇರ್ 8% ಏನಿರುತ್ತೆ ನಿಕ್ಕಲ್ ಇರುತ್ತೆ, 1% ಕಾರ್ಬನ್ ಇರುತ್ತೆ ಅಂಡ್ 18% ಕ್ರೋಮಿಯಂ ಇರುತ್ತೆ. ಗ್ಲಾಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಟೈಪ್ ಆಫ್ ಮೆಟೀರಿಯಲ್. ಗ್ಲಾಸ್ ಅಂತಂದ್ರೆ ಇದೊಂದು ಬ್ರಿಟಲ್ ಮೆಟೀರಿಯಲ್ ಆಗಿರುತ್ತೆ. ಗ್ಲಾಸ್ ಮೀನ್ಸ್ ಇಟ್ ಈಸ್ ಒನ್ ಆಫ್ ದ ಬ್ರಿಟಲ್ ಮೆಟೀರಿಯಲ್. ಹಾರ್ಡ್ ಅಂತಂದ್ರೆ ರಾಟ್ ಐರನ್. ಓಕೆ, ರಾಟ್ ಐರನ್ ಅಂತ ಕರಿತೀವಿ. ಇನ್ನೊಂದು ಡಕ್ಟೈಲ್ ಅಂತಂದ್ರೆ ನಾವು ವೈರ್ಸ್ ನ ಡ್ರಾ ಮಾಡಕ್ಕೆ ಡಕ್ಟೈಲ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ವೇರಾಸ್ ಮ್ಯಾಲಬಿಲಿಟಿ ಅಂತಂದ್ರೆ ಶೀಟ್ಸ್ ನ ಡ್ರಾ ಮಾಡಕ್ಕೆ ಮ್ಯಾಲಬಿಲಿಟಿ ಯೂಸ್ ಮಾಡ್ತೀವಿ. ಓಕೆ, ಹಾರ್ಡ್ ಅಂತಂದ್ರೆ ರಾಟ್ ಐರನ್. ಸೊ ಇದ್ರಲ್ಲಿ ನಾನು ಒಂದು ಪಾಯಿಂಟ್ ಹೇಳ್ಬೇಕಿತ್ತು. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತಂದ್ರೆ ನಿಮಗೆ ಇದೆಲ್ಲ ಮಾಸ್ ಡಿಪೆಂಡೆಂಟ್ ಅಂತ ಕರೀತಾರೆ. ಸೊ ಮಾಸ್ ಇಂಡಿಪೆಂಡೆಂಟ್ ಅಂತಂದ್ರೆ ಯಾವ್ದಂತಂದ್ರೆ ಮಾಸ್ ಇಂಡಿಪೆಂಡೆಂಟ್ ನ ನೀವು ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಕರೀಬಹುದು. ಓಕೆ, ಈಗ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಫೈಂಡ್ ಔಟ್ RPM ಆಫ್ ದಿ ಸ್ಪಿಂಡಲ್ ಆಫ್ ಲೇತ್ ಫಾರ್ 10 mm ಬಾರ್ ಟು ಕಟ್ ಅಟ್ 33 meters per minute ಸ್ಪೀಡ್ ಅಲ್ಲಿ ಅಂತಂದ್ರೆ there is a formula for this. Cutting speed is given by pi dn divided by 1000. ಕಟಿಂಗ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇವಾಗ ಏನ್ ಬೇಕು? ಫೈಂಡ್ ಔಟ್ RPM ಅಂದಿದ್ದಾರೆ, ಅಂದ್ರೆ ಎನ್ ಫೈಂಡ್ ಔಟ್ ಮಾಡ್ಬೇಕು. ಎನ್ ನ ಹೊರಗಡೆ ತಗೊಂಡ್ರೆ ಕಟಿಂಗ್ ಸ್ಪೀಡ್ ಇಂಟು 1000 ಡಿವೈಡೆಡ್ ಬೈ ಪೈ ಇಂಟು ಡಿ ಅಂತಂದ್ರೆ cutting speed is 33 meter per minute divided by into 1000 divided by 22 by 7 into d ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ ಅಂದೆ mm 10 mm ಅಂತ ಕೊಟ್ಟಿದ್ದಾನೆ. ಸೊ 1010 get cancel, 22 11 2 ಜಾ 11 3 ಜಾ 2 1 ಜಾ 2 50 ಜಾ ಅಂತಂದ್ರೆ 3 7 ಜಾ ಎಷ್ಟಾಯ್ತು 21 2 10 into 7 ಅಂದೆ. ಓಕೆ, 210 into 7 and 7 on 7 0 7 to 14. ಸೊ ಇದು 3 5 ಜಾ ಎಷ್ಟು ಬರುತ್ತೆ 15 ಬರುತ್ತೆ. ಸಾರಿ, 3 5 ಜಾ 15, 150 into 7 and you will guys will be getting 1050. Okay, 3 5 jaa 15 and 7 5 jaa 35, 7 jaa 7 plus 10, so 1050 will be the right answer for this. So and which among the following is an example for double slide crane chain mechanism? ಯಾವುದು ಅಂತಂದ್ರೆ ಇದರಲ್ಲಿ ಆನ್ಸರ್ ನಿಮಗೆ ಆಲ್ ಆಫ್ ದಿ ಅಬವ್ ಬರುತ್ತೆ. ಸೊ ಎಲ್ಲಾನು ನಿಮಗೆ ಡಬಲ್ ಸ್ಲೈಡರ್ ಕ್ರೇನ್ ಚೈನ್ ಮೆಕ್ಯಾನಿಸಮ್ ಇರುತ್ತೆ. ಎಲೆಪ್ಟಿಕಲ್ ಥ್ರೋಮಾಲ್ಸ್ ಇರ್ಬೋದು, ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಆರ್ ಯೋಲ್ಡ್ ಹ್ಯಾಮ್ಸ್ ಕಪ್ಲಿಂಗ್. ಕಂಪ್ರೆಷನ್ ರೇಷಿಯೋ ಫಾರ್ ಪೆಟ್ರೋಲ್ ಇಂಜನ್ ಏನಿದೆ? ಕಂಪ್ರೆಷನ್ ರೇಷಿಯೋ ಫಾರ್ ಪೆಟ್ರೋಲ್ ಇಂಜನ್ ಈಸ್ ಎಷ್ಟು ಅಂತಂದ್ರೆ 6 to 12 ಬಂದ್ಬಿಟ್ಟು ಪೆಟ್ರೋಲ್ಗೆ ಇರುತ್ತೆ. 16 to 12 22 ಅನ್ನೋದು ಡೀಸೆಲ್ ಇಂಜನ್ ಕಂಪ್ರೆಷನ್ ರೇಷಿಯೋ. and both A and B and none of the above is the wrong answer. Process of cutting internal thread in lathe machine is called ಏನಂತ ಕರಿತೀವಿ? ಓಕೆ, ಏನಂತ ಕರಿತೀವಿ? ಟ್ಯಾಪಿಂಗ್ ಅಂತ ಕರಿತೀವಿ. ಓಕೆ, ಟ್ಯಾಪಿಂಗ್ ಅಂತ ಕರಿತೀವಿ. ಅದೇ ನರ್ಲಿಂಗ್ ಅಂತ ಅಂದ್ರೆ ಇದೊಂದು ಗ್ರಿಪ್ಪಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ.
ಓಕೆ. ಸೊ ಇಂಟರ್ನಲ್ ಥ್ರೆಡ್ಸ್ ನಾವು ಮಾಡೋಕ್ಕೆ ಅಂತಂದ್ರೆ ನಥಿಂಗ್ ಬಟ್ ಈ ತರ ಒಳಗಡೆ ಒಂದು ಇದಿದೆ, ಒಂದು ಬಿಟ್ಟಿದೆ, ಅದ್ರ ಒಳಗಡೆ ನೀವು ಒಂದು ಎಲಿಮೆಂಟ್ ಇದೆ, ಒಂದು ಮೆಟೀರಿಯಲ್ ಒಳಗಡೆ ಥ್ರೆಡ್ಸ್ ನೀವು ಶೇಪ್ ಔಟ್ ಮಾಡ್ಬೇಕಂದ್ರೆ ಅದು ಟ್ಯಾಪಿಂಗ್ ಮಾಡಬೇಕು. ಗ್ರಿಪ್ಪಿಂಗ್ ಪರ್ಪೋಸ್ ಮಾಡ್ಬೇಕಂದ್ರೆ ನರ್ಲಿಂಗ್ ಮಾಡಬೇಕು. ಕೌಂಟರ್ ಸಿಂಕಿಂಗ್ ಅಂತಂದ್ರೆ ನಥಿಂಗ್ ಬಟ್ ಈ ತರ ಬರುತ್ತೆ, ಬಿಟ್ಟೆ ಈ ತರ ಇರುತ್ತೆ, ನಿಮ್ಗೆ ಶೇಪ್ ಸಹ ಇದೇ ತರನೇ ಮಾಡ್ತೀರಾ, ಈ ತರ ಕೋನ್ ಶೇಪ್ ಅಲ್ಲಿ ಬರುತ್ತೆ. ಓಕೆ. ಇದು ಕೌಂಟರ್ ಸಿಂಕಿಂಗ್, ಟ್ಯಾಪಿಂಗ್, ಗ್ರಿಪ್ಪಿಂಗ್ ಪರ್ಪಸ್. ಫಾರ್ ರಿಯಲ್ ಗ್ಯಾಸಸ್ ಇಂಟರ್ನಲ್ ಎನರ್ಜಿ ಇಸ್ ಎ ಫಂಕ್ಷನ್ ಆಫ್ ಡ್ಯಾಶ್. ರಿಯಲ್ ಗ್ಯಾಸಸ್ಗೆ ಇಂಟರ್ನಲ್ ಎನರ್ಜಿ ಅನ್ನೋದು ಇಟ್ ಈಸ್ ಎ ಫಂಕ್ಷನ್ ಆಫ್ ಬೋತ್ ಟೆಂಪರೇಚರ್ ಅಂಡ್ ವಾಲ್ಯೂಮ್. ಓಕೆ. ಎಫಿಷಿಯನ್ಸಿ ಆಫ್ ಪೆಟ್ರೋಲ್ ಇಂಜನ್ is given by ಏನು 1 divided by r to the gamma of 1 divided by r to the gamma minus of 1 ಅನ್ನೋದು ರೈಟ್ ಆನ್ಸರ್. ಓಕೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಗೈಸ್. ವೇರ್ ಆರ್ ಅಂತಂದ್ರೆ ನಿಮಗೆ ಕಂಪ್ರೆಷನ್ ರೇಷಿಯೋ ಆಗಿರುತ್ತೆ, ಅಂಡ್ ಗಾಮಾ ಅಂತ ಅನ್ನೋದು ಅಡಿಯಾಬೈಟಿಕ್ ಪ್ರಾಸೆಸ್ ಇಂಡೆಕ್ಸ್ ಆಗಿರುತ್ತೆ. ಹೂ ಬಿಕೇಮ್ ದ ನ್ಯೂ ಎಂಪರರ್ ಆಫ್ ಬ್ರಿಟನ್. ಯಾರಪ್ಪ ಈಗ ನ್ಯೂ ಎಂಪರರ್ ಆಫ್ ಬ್ರಿಟನ್? ನಿಮಗೆ 15 ಕ್ವಶನ್ಸ್ ಆಕ್ಚುಲಿ ಮೆಕ್ಯಾನಿಕಲ್ ಇತ್ತಲ್ಲ, ಸೊ 15 ಕ್ವಶನ್ಸ್ ಹ್ಯಾಸ್ ಬಿನ್ ಕವರ್ಡ್. ನೌ ಗೋಯಿಂಗ್ ಟುವರ್ಡ್ಸ್ your important related to the ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಅಲ್ಲಿ ನಿಮಗೆ 25 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಲೆಟ್ ಅಸ್ ಡಿಸ್ಕಸ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಹೂ ಬಿಕೇಮ್ ದ ನ್ಯೂ ಎಂಪರರ್ ಆಫ್ ಬ್ರಿಟನ್ ಅಂತಂದ್ರೆ ನ್ಯೂ ಎಂಪರರ್ ಆಫ್ ಬ್ರಿಟನ್ ಈಸ್ ಚಾರ್ಲ್ಸ್ 3. ಓಕೆ. ಎಡ್ವರ್ಡ್ ಬರಲ್ಲ, ವಿಲಿಯಮ್ಸ್ ಬರಲ್ಲ, ಜಾರ್ಜ್ ಬರಲ್ಲ. ಓಕೆ. ಇನ್ ವಿಚ್ ಸ್ಟೇಟ್ ತುಂಗನಾಥ್ ಟೆಂಪಲ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನ್ಯಾಷನಲ್ ಮಾನ್ಯುಮೆಂಟ್ ಅಂತಂದ್ರೆ ಇದು ಒಂದು ಉತ್ತರಾಖಂಡ್ ಅಲ್ಲಿ ಸಿಗುತ್ತೆ. ತುಂಗನಾಥ್, ಬದ್ರಿನಾಥ್ ಮತ್ತೆ ಕೇದಾರ್ನಾಥ್ ಇವೆಲ್ಲ ಪಕ್ಕದಲ್ಲೇ ಇದೆ. ತುಂಗನಾಥ್ ಇಸ್ ದ ಹೈಯೆಸ್ಟ್ ಆಫ್ ಆಲ್ ಇನ್ ಎಂಟೈರ್ ಟೆಂಪಲ್ಸ್ ಅಲ್ಲಿ ಹೈಯೆಸ್ಟ್ ಟೆಂಪಲ್ ಲೊಕೇಟೆಡ್ ತುಂಗನಾಥ್. ಓಕೆ. ತಮಿಳ್ನಾಡು ಅಲ್ಲ, ರಾಜಸ್ಥಾನ್ ಅಲ್ಲ, ಮಿಜೋರಾಂ ಅಲ್ಲ. ವಿಚ್ ಕಂಟ್ರಿ ಹ್ಯಾಸ್ ಟಾಪ್ಡ್ ದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2023? ಓಕೆ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಯಾವ ಕಂಟ್ರಿ ಟಾಪ್ ಮಾಡಿದೆ ಅಂದ್ರೆ ಜಪಾನ್. ಜಪಾನ್ ಈಸ್ ಆಲ್ವೇಸ್ ಫಸ್ಟ್ ಇನ್ ಪಾಸ್ಪೋರ್ಟ್ ಇಂಡೆಕ್ಸ್. ಓಕೆ. ಪಾಸ್ಪೋರ್ಟ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಜಪಾನ್ ಪಾಸ್ಪೋರ್ಟ್ ವೆರಿ ರಿಚಿಡ್ ಅಂಡ್ ಸ್ಟ್ರಾಂಗ್ ಪಾಸ್ಪೋರ್ಟ್ ಅಂತ ಕರಿತೀವಿ. ಇಂಡಿಯಾ ಪಾಸ್ಪೋರ್ಟ್ 85th ರ್ಯಾಂಕ್ ಅಲ್ಲಿ ಇದೆ. ವೇರ್ ವಿಲ್ ಇಂಡಿಯಾಸ್ ಫಸ್ಟ್ ಸೆಮಿಕಂಡಕ್ಟರ್ ಪ್ಲಾಂಟ್ ಓಪನ್ ಫಾರ್ ಮೇಕಿಂಗ್ ಸೆಮಿಕಂಡಕ್ಟರ್ ಅಂಡ್ ಡಿಸ್ಪ್ಲೇಸ್? ಎಲ್ಲಪ್ಪ ಅಂತಂದ್ರೆ ಇಟ್ ಈಸ್ ಇನ್ ಗುಜರಾತ್. ಓಕೆ. ಗುಜರಾತ್ ನ ಚೂಸ್ ಮಾಡಿದ್ದಾರೆ, ತಮಿಳ್ನಾಡು, ಹರಿಯಾಣ, ಉತ್ತರ ಪ್ರದೇಶ ಅಲ್ಲ. ಸೊ ದ ನೆಕ್ಸ್ಟ್ ಕ್ವಶನ್, G7 ಅಂದ್ರೆ G7 ನೇಷನ್ಸ್ ಏನಿದೆ ಅಲ್ಲ, G7 ಸಮ್ಮಿಟ್ 2023 ವಾಸ್ ಹೆಲ್ಡ್ ಇನ್ ಎಲ್ಲಿ ಅಂತಂದ್ರೆ ಇಟ್ ವಾಸ್ ಹೆಲ್ಡ್ ಇನ್ ಜಪಾನ್. ಅದು ಎಲ್ಲಿ? ಹಿರೋಶಿಮಾ ಪ್ಲೇಸ್ ಅಲ್ಲಿ ಹೆಲ್ಡ್ ಮಾಡಿದ್ರು. ಇದು ಒಂದು 49th ಮೀಟಿಂಗ್ ಆಗಿತ್ತು. ಓಕೆ. ನಾವು ಕಮಿಂಗ್ ಟುವರ್ಡ್ಸ್ ಯಾವ್ದಪ್ಪ ಅಂತಂದ್ರೆ ನಾವು ಕಮಿಂಗ್ ಟುವರ್ಡ್ಸ್ ನಂಬರ್ ಆಫ್ ಸೀಟ್ಸ್ ಇನ್ ರಾಜ್ಯಸಭಾ ಫ್ರಮ್ ಕರ್ನಾಟಕ ಬಗ್ಗೆ ಮಾತಾಡ್ಬೇಕಾದಾಗ ರಾಜ್ಯಸಭಾನಲ್ಲಿ ಎಷ್ಟು ಸೀಟ್ಸ್ ಬರುತ್ತೆ ಅಂತಂದ್ರೆ 12 ಸೀಟ್ಸ್ ನಮ್ ಕರ್ನಾಟಕದವ್ರದ್ದು ಇರುತ್ತೆ. ವೇರ್ ಆಸ್ 28 ಅನ್ನೋದು ಇದು ಲೋಕಸಭಾ ಆಗಿರುತ್ತೆ, ಇದು ರಾಜ್ಯಸಭಾ. ವೇರ್ ಆಸ್ 75 ಸೀಟ್ಸ್ ಅನ್ನೋದು ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರುತ್ತೆ. ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬಂದ್ರೆ ದಟ್ ವಿಲ್ ಬಿ ಆಫ್ 225 ಸೀಟ್ಸ್ ಫ್ರಮ್ ದ ಕರ್ನಾಟಕ. ಓಕೆ. ನೆಕ್ಸ್ಟ್, ಪಾನಿಪಟ್ ಫಸ್ಟ್ ವಾರ್ ಫಾಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಯರ್? ಯಾವ ಇಯರ್ ಅಲ್ಲಿ ಫಸ್ಟ್ ವಾರ್ ಫಾಟ್ ಆಗಿತ್ತು ಅಂತಂದ್ರೆ 1526 ಅಲ್ಲಿ. 1526 ಅಲ್ಲಿ ಫಸ್ಟ್ ವಾರ್ ಆಗಿತ್ತು. ಸೆಕೆಂಡ್ ವಾರ್ ಆಗಿದ್ದು 1556 ಅಲ್ಲಿ, ಅಂಡ್ ಥರ್ಡ್ ವಾರ್ ಆಗಿದ್ದು 15
ಅಲ್ಲ 1761 ನಲ್ಲಿ ಥರ್ಡ್ ವಾರ್ 1761 ಅಂಡ್ 1565 ಈಸ್ ಬ್ಯಾಟಲ್ ಆಫ್ ತಾಲಿಕೋಟ್ ಕೋಟೆ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ವಾರ್ಡ್ಸ್ ಆಗಿರುತ್ತೆ ಗೆಳೆಯರೆ, ನೆನ್ಪಿಟ್ಕೊಳ್ಳಿ, ಯಾವುದು ಸ್ಕಿಪ್ ಮಾಡಬೇಡಿ, ಮತ್ತೆ ಮತ್ತೆ ವಿಡಿಯೋನ ವಾಚ್ ಮಾಡಿ ಅಂಡ್ ಪ್ಲೀಸ್ ಡೂ ಟೇಕ್ ದ ಕೋರ್ಸ್ ಸೊ ದಟ್ ಇಟ್ ಹೆಲ್ಪ್ಸ್ ಯು ಆಲ್ ಗೈಸ್. ಓಕೆ, ಅಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಡ್ಯಾಶ್ ಸ್ಟೇಟ್ಸ್ ಇನ್ ಇಂಡಿಯಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನೋದು ಮಿಜೋರಾಂ, ರಾಜಸ್ಥಾನ್, ಜಾರ್ಖಂಡ್, ಆಲ್ ಆಫ್ ದಿ ಅಬೋ ಮುಖಾಂತರ ಪಾಸ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕಂತ ನೀವು ಮೀರಾಸ್ ಜೆ ಸಿ ಬಿ ಅಟ್ GMT ಅಂತ ಕರೀತಾರೆ. ಏನಪ್ಪಾ ಹಂಗಂತಂದ್ರೆ ಇಟ್ ಈಸ್ ಮಿಜೋರಾಂ ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ, ಬೆಂಗಾಲ್, ಗುಜರಾತ್, ಮಧ್ಯಪ್ರದೇಶ್ ಅಂಡ್ ತ್ರಿಪುರಾ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ IMF ಅಂತ ಏನ್ ಕರಿತೀವಿ, ಇದು ಎಲ್ಲಿ ಲೊಕೇಟ್ ಆಗಿದೆ? ಇಟ್ ಈಸ್ ಲೊಕೇಟೆಡ್ ಇನ್ ವಾಷಿಂಗ್ಟನ್ DC ನಲ್ಲಿ ಲೊಕೇಟ್ ಆಗಿದೆ. ಓಕೆ, ಇಟ್ ಈಸ್ ಲೊಕೇಟೆಡ್ ಇನ್ ವಾಷಿಂಗ್ಟನ್ DC. ಅದೆಲ್ಲಿ ಬರುತ್ತೆ? USA ನಲ್ಲಿ ಬರುತ್ತೆ. ಅಂಡ್ ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಪ್ಯಾರಿಸ್ ಇರೋದು ಫ್ರಾನ್ಸ್ ಅಲ್ಲಿ. ಇದು ನಿಮಗೆ ಯುನೆಸ್ಕೋ ಅಲ್ಲೇ ಇರೋದು. ಯುನೆಸ್ಕೋ ಇಸ್ ಲೊಕೇಟೆಡ್ ಇನ್ ಪ್ಯಾರಿಸ್ ಫ್ರಾನ್ಸ್. ಅಂಡ್ ಗುರುಗ್ರಾಮ್ ಅಂತ ಅಂದ್ರೆ ಇದು ಹರಿಯಾಣನಲ್ಲಿ ಬರುತ್ತೆ. ಇಲ್ಲಿ ಏನಪ್ಪಾ ಲೊಕೇಟ್ ಆಗಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅನ್ನೋದು ಲೊಕೇಟ್ ಆಗಿದೆ. ರೋಮ್ ಅದು ಬರೋದಲ್ಲಿ ಇಟಾಲಿನಲ್ಲಿ ಬರುತ್ತೆ. ಇಲ್ಲಿ ಎನಿ ರಿಲೇಟೆಡ್ ಟು ಫುಡ್ ಆರ್ಗನೈಸೇಷನ್ಸ್ ಏನೇ ಬಂದ್ರು ಸಹ ಅದು ರೋಮ್ ಇಟಾಲಿನಲ್ಲೇ ಲೊಕೇಟ್ ಆಗಿದೆ. ಎಮರ್ಜೆನ್ಸಿ ಗ್ಲ್ಯಾಂಡ್ ನ ಯಾವ್ದು ಗ್ಲ್ಯಾಂಡ್ ಅಂತ ಕರಿತೀವಿ? ಎಮರ್ಜೆನ್ಸಿ ಗ್ಲ್ಯಾಂಡ್ ಈಸ್ ಕಾಲ್ಡ್ ಆಸ್ ಅಡ್ರನಲ್ ಗ್ಲ್ಯಾಂಡ್. ಓಕೆ, ಅಡ್ರನಲ್ ಗ್ಲ್ಯಾಂಡ್ ಎಮರ್ಜೆನ್ಸಿ ಗ್ಲ್ಯಾಂಡ್ ಅಂತ ಕರಿತೀವಿ. ಪಿಟ್ಯುಟರಿ ಗ್ಲ್ಯಾಂಡ್ ನ ವಿ ಕಾಲ್ ದಿಸ್ ಆಸ್ ಎ ಮಾಸ್ಟರ್ ಗ್ಲ್ಯಾಂಡ್. ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಪೈನಲ್ ಇದು. ಓಕೆ, ಪೀನಲ್ ಗ್ಲ್ಯಾಂಡ್ ನ ನಾವು ಥರ್ಡ್ ಐ ಆಫ್ ಹ್ಯೂಮನ್ ಅನ್ನೋದು ನಾವು ಪೀನಲ್ ಗ್ಲ್ಯಾಂಡ್ ನ ಕರಿತೀವಿ. ವೆರಾಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಡಕ್ಲೆಸ್ ಗ್ಲ್ಯಾಂಡ್. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಡಕ್ಲೆಸ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡ್ ಅಂತ ಥರ್ಡ್ ಐ ಆಫ್ ಹ್ಯೂಮನ್ ಅಂತ ಕರಿತೀವಿ. ಅಡ್ರನಲ್ ಗ್ಲ್ಯಾಂಡ್ ಇಸ್ ಎಮರ್ಜೆನ್ಸಿ ಗ್ಲ್ಯಾಂಡ್ ಅಂಡ್ ಪಿಟ್ಯುಟರಿ ಗ್ಲ್ಯಾಂಡ್ ಇಸ್ ಅ ಮಾಸ್ಟರ್ ಗ್ಲ್ಯಾಂಡ್. ಫ್ಲೋಕ್ ಡ್ಯಾನ್ಸ್. ಓಕೆ, ಫ್ಲೋಕ್ ಡ್ಯಾನ್ಸ್ ಆಫ್ ಗುಜರಾತ್ ಯಾವುದು ಅಂತಂದ್ರೆ, ಗುಜರಾತದಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ, ನಾವು ಒನ್ ಬೈ ಒನ್ ಸೆಗ್ರಿಗೇಟ್ ಮಾಡ್ಕೊಂಡು ಬಂದೆ. ಗರ್ಬಾ ಅನ್ನೋದು ಗುಜರಾತಿಗೆ ಬರುತ್ತೆ. ಗುಜರಾತ್ ಅವರು ಫ್ಲೋಕ್ ಡ್ಯಾನ್ಸ್ ಫಾಲೋ ಮಾಡೋದು ಗರ್ಬಾ ಅನ್ನೋದು. ಬಿಹು ಅನ್ನೋದು ಅಸ್ಸಾಂದಾಗಿರುತ್ತೆ. ಫುಂಡಿ ಅನ್ನೋದು ಗೋವಾ ಅಂಡ್ ಮಧ್ಯ ಮಧ್ಯ ಮಹಾರಾಷ್ಟ್ರ. ಫುಂಡಿ ಅನ್ನೋದು ಗೋವಾ ಅಂಡ್ ಮಹಾರಾಷ್ಟ್ರ. ನೌಟಂಕಿ ಅನ್ನೋದು ಇದು UP ಉತ್ತರ ಪ್ರದೇಶ್. ಓಕೆ, ಅಲ್ಲಿರೋ ಫ್ಲೋಕ್ ಡ್ಯಾನ್ಸ್ ಆಗಿರುತ್ತೆ. ನೇಷನಲ್ ಗ್ರೀನ್ ಟ್ರಿಬ್ಯುನಲ್ ಬ್ಯಾಂಕ್ ಎಸ್ಟಾಬ್ಲಿಷ್ ಇನ್ ಡ್ಯಾಶ್ ಇಯರ್. ನೇಷನಲ್ ಗ್ರೀನ್ ಟ್ರಿಬ್ಯುನಲ್ ಬ್ಯಾಂಕ್ ಅನ್ನೋದು ಯಾವ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂತಂದ್ರೆ, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 2010. 2010 ನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ? ಡೆಲ್ಲಿನಲ್ಲಿ. ವೆರಾಸ್ 1999 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಯಾವ್ದು ಅಂತಂದ್ರೆ 1997 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು TRAI ಅಂತ ಕರಿತೀವಿ. ಓಕೆ, ಟ್ರೈ ಫೌಂಡೇಶನ್. ಓಕೆ, ಇದೊಂದು ರೆಗ್ಯುಲೇಟರಿ ಆಥರೈಸೇಷನ್ ಆಫ್ ಇದು ಆರ್ಗನೈಸೇಷನ್ ಇರುತ್ತೆ. ಓಕೆ, ಟ್ರಾಜೆಕ್ಟರಿ ರೆಗ್ಯುಲೇಟರಿ ಆಥರೈಸೇಷನ್ ಅಥಾರಿಟಿ ಆಫ್ ಇಂಡಿಯಾ. ಇದು ನಿಮಗೆ ಟ್ರೆಷರ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದು ನಿಮಗೆ 1997 ಅಲ್ಲಿ ಸ್ಥಾಪನೆ ಆಗಿರೋದು ಅಂಡ್ ಇಟ್ ಈಸ್ ಲೊಕೇಟೆಡ್ ಅಟ್ ಡೆಲ್ಲಿ. ಡೆಲ್ಲಿನಲ್ಲೇ ಜಾಸ್ತಿ ಇದಾವೆ. ಅಂಡ್ 1935 ನಲ್ಲಿ ಅಂತಂದ್ರೆ ಬರೋದು RBI ಎಸ್ಟಾಬ್ಲಿಷ್ ಆಗಿರೋದು ಇದು 1935 ನಲ್ಲಿ. ಎಲ್ಲೇ ಇರೋದು ಹೆಡ್ ಕ್ವಾರ್ಟರ್ಸ್ ಇನ್ ಮುಂಬೈ. ವೆರಾಸ್ 1988 ಅಲ್ಲಿ ಯಾವ್ದಪ್ಪ ಇರೋದಂತಂದ್ರೆ 1988 ಅಲ್ಲಿ ಸೇಬಿ ಬರುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಎಲ್ಲ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೇಬಿ ಅನ್ನೋದು ಇದನ್ನು ಸಹ ಮುಂಬೈನಲ್ಲಿರುತ್ತೆ. ನ್ಯಾಷನಲ್ ವೋಟರ್ಸ್ ಡೇ ಈ ಸೆಲೆಬ್ರೇಟೆಡ್ ಆನ್ ಯಾವಾಗ?
ನ್ಯಾಷನಲ್ ವೋಟರ್ಸ್ ಡೇ ಅನ್ನೋದು ನಾವು 25th January ಸೆಲೆಬ್ರೇಟ್ ಮಾಡ್ತೀವಿ. 26th January ಎಲ್ಲರಿಗೂ ಗೊತ್ತಿದೆ ರಿಪಬ್ಲಿಕ್ ಡೇ. 5th June ಎನ್ವಿರಾನ್ಮೆಂಟಲ್ ಡೇ. ವೆರಾಸ್ 26th November ಬಂದು ವಿ ಕಾಲ್ ದಿಸ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರಿತೀವಿ. ಆರ್ಟಿಕಲ್ ಫಾರ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಯಾವುದು? ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ ಆರ್ಟಿಕಲ್ ಬಂದು 360 ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಗಿರುತ್ತೆ. 352 ಅನ್ನೋದು ನಿಮಗೆ ನ್ಯಾಷನಲ್ ಎಮರ್ಜೆನ್ಸಿ ಆಗಿರುತ್ತೆ. 365 ಅಲ್ಲ, ಇದು ಸಾರಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. 356. ಓಕೆ, 356 ಬಂದು ನಿಮಗೆ ಸ್ಟೇಟ್ ಎಮರ್ಜೆನ್ಸಿ ಆಗಿರುತ್ತೆ. ಅಂಡ್ 280 ಬಂದು ನಿಮಗೆ ಫೈನಾನ್ಸ್ ಕಮಿಷನ್ ಆಗಿರುತ್ತೆ. ಪೋಸ್ಟ್ ಆಫೀಸ್ ಈಸ್ ರಿಟರ್ನ್ ಬೈ. ಪೋಸ್ಟ್ ಆಫೀಸ್ ಒಂದೇ ಅಲ್ಲ, ಗೀತಾಂಜಲಿ ಸಹ. ಗೀತಾಂಜಲಿ ಅಂಡ್ ಪೋಸ್ಟ್ ಆಫೀಸ್ ಯಾರಪ್ಪ ಬರೆದಿದ್ದು ಅಂತಂದ್ರೆ ಇಟ್ ವಾಸ್ ರಿಟರ್ನ್ ಬೈ ರವೀಂದ್ರನಾಥ್ ಠಾಗೂರ್. ರಾಜೇಂದ್ರ ಪ್ರಸಾದ್ ಏನ್ ಬರೆದಿದ್ದಾರೆ ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಆಸ್ ರಿಟರ್ನ್ ಇಂಡಿಯಾ ಡಿವೈಡೆಡ್ ಅಂತ. ಬುಕ್ಸ್ ಇದು ಪೋಸ್ಟ್ ಆಫೀಸ್ ಅನ್ನೋದು ಒಂದು ಬುಕ್ ನೇಮ್, ಗೀತಾಂಜಲಿ ಒಂದು ಬುಕ್ ನೇಮ್. ಹೌದು ಬರೆದಿದ್ದಾರೆ ರವೀಂದ್ರನಾಥ್ ಟಾಗೋರ್. ರಾಜೇಂದ್ರ ಪ್ರಸಾದ್ ಇಂಡಿಯಾ ಡಿವೈಡೆಡ್ ಅಂತ ಬರೆದಿದ್ದಾರೆ. ಅಂಡ್ ಅದಾದ್ಮೇಲೆ ಎಂ ಕೆ ಗಾಂಧಿ ಅಂತ ಬರ್ದಿರೋದು ಅವ್ರು ಬರ್ದಿರೋದು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಬರೆದಿದ್ದಾರೆ. ಓಕೆ, ಅಂಡ್ ಸರೋಜಿನಿ ನಾಯ್ಡು ಬರ್ದಿರೋದು ಏನಪ್ಪಾ ಅಂತಂದ್ರೆ, ಸರಿ ಗೈಸ್ ಒಂದ್ ನಿಮಿಷ ಹಂಗೆ ಇರಿ. ಗೈಸ್ ಒಂದ್ ನಿಮಿಷ ಹಾಗೆ ಇರ್ರಿ. ಓಕೆ ಗೈಸ್, ಲೆಟ್ಸ್ ಕಂಟಿನ್ಯೂ. ಸೊ ಸರೋಜಿನಿ ನಾಯ್ಡು ಅವರು ಬರೆದಿರೋದು ದ ಗೋಲ್ಡನ್ ಥ್ರೆಶೋಲ್ಡ್. ಓಕೆ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಓಝೋನ್ ಈಸ್ ಪ್ರೆಸೆಂಟ್? ಓಝೋನ್ ಎಲ್ಲಿ ಪ್ರೆಸೆಂಟ್ ಇದೆ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇದೆ. ಇಟ್ ಲೈಸ್ ಅಟ್ 15 to 30 ಕಿಲೋಮೀಟರ್ಸ್ ರೇಂಜ್. ರೆಸ್ಟ್ ಆಫ್ ದ ಥಿಂಗ್ಸ್ ಏನ್ ತಲೆಗೆಡ್ಸ್ಕೊಬೇಡಿ. ಹೂ ಈಸ್ ನಾನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಮಹಾತ್ಮ ಗಾಂಧಿನ ಫಾದರ್ ಆಫ್ ನೇಷನ್ ಅಂತ ಕರಿತೀವಿ. ಲಾಲಾ ಲಜಪತ್ ರಾಯ್ನ ನಾವು ಪಂಜಾಬ್ ಕೇಸರಿ ಅಂತ ಕರಿತೀವಿ. ಅಂಡ್ ರವೀಂದ್ರನಾಥ್ ಠಾಗೂರ್ನ ನಾವು ಗುರುದೇವ್ ಅಂತ ಕರಿತೀವಿ. ಆಂಗ್ಲೋ ಮೈಸೂರ್ ವಾರ್ ಫಾಟ್ ಇನ್ ಡ್ಯಾಶ್. ಆಂಗ್ಲೋ ಮೈಸೂರ್ ವಾರ್ ಯಾವಾಗ ಫಾಟ್ ಮಾಡಿದ್ದು ಅಂದ್ರೆ ಇಟ್ ವಾಸ್ ಫಾಟ್ ಇನ್ ದ ಇಯರ್ ಆಫ್, ಇದು ಆಕ್ಚುಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಗೈಸ್, ಇದು ಫಸ್ಟ್ ಆಂಗ್ಲೋ ಮೈಸೂರ್ ವಾರ್.
ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಫಾಟ್ ಆಗಿರೋದು 1767 ಅಲ್ಲಿ. ಸೊ ಇಟ್ ಈಸ್ ನಥಿಂಗ್ ಬಟ್ 1767 ಇಂದ 1769 ತನಕ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಅಂಡ್ 1718 ಇಂದ 1784 ತನಕ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಅಂಡ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ 1719 ಇಂದ 92 ತನಕ ಥರ್ಡ್ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಅಂಡ್ 1799ಗೆ ನಿಮಗೆ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಓಕೆ. ಬೆಂಗಳೂರು ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಯಾವ ಇಯರ್? ಇನ್ 1886. ಓಕೆ. ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ ಅವಾರ್ಡ್ ಯಾರು? ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ ಅವಾರ್ಡ್ ವಾಸ್ ವಿಶ್ವೇಶ್ವರಯ್ಯ ಇನ್ ಯಾವ ಇಯರ್? 1955 ನಲ್ಲಿ. ಹೂ ಈಸ್ ನಾನ್ ಆಸ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಮೈಸೂರ್? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಮೈಸೂರ್ ಅಂತ ಯಾರನ್ನ ಕರೀತಾರೆ? ಎಂ ವೆಂಕಟಕೃಷ್ಣಯ್ಯನ ಕರೀತಾರೆ. ಓಕೆ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಎಲ್ಲಿ ಬರುತ್ತೆ? ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಚಿಕ್ಕಮಂಗ್ಳೂರಿಂದ ಯಾರನ್ನ ಇದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಮುಳ್ಳಯ್ಯನಗಿರಿ ಅದು 1925 ಮೀಟರ್ಸ್ ಹೈಟ್ ಅಲ್ಲಿ ಇದೆ. ಬ್ಲೂ ಪ್ಲಾನೆಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯಾವುದು? ಬ್ಲೂ ಪ್ಲಾನೆಟ್ ನ ನಾವು ಅರ್ತ್ ಅಂತ ಕರಿತೀವಿ. ಅರ್ತ್ ನ ಯಾವಾಗ್ಲೂ ಬ್ಲೂ ಕಲರ್ ಅಲ್ಲಿ ಪೇಂಟ್ ಮಾಡ್ತೀವಲ್ಲ, ನಾವು ಅರ್ತ್ ನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ವೀನಸ್ ಅಂತಂದ್ರೆ ಇದನ್ನ ಟ್ವಿನ್ ಪ್ಲಾನೆಟ್ ಅಂತ ಕರಿತೀವಿ. ಮಾರ್ಸ್ ನ ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಅಂಡ್ ಮೂನ್ ಅಂತಂದ್ರೆ ಇದೊಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್. ಅಂಡ್ ವಿಚ್ ಹ್ಯಾಸ್ ಬಿಕಮ್ ದ 31st ಕಂಟ್ರಿ ಆಫ್ ನಾಟೋ? ಯಾವ್ದು ಕಂಟ್ರಿ 31st ಕಂಟ್ರಿ ಆಫ್ ನಾಟೋಗೆ ಆಡ್ ಆಗಿದೆ ಅಂತಂದ್ರೆ ದಟ್ ವಾಸ್ ಫಿನ್ಲ್ಯಾಂಡ್. ಓಕೆ, ದಟ್ ವಾಸ್ ಫಿನ್ಲ್ಯಾಂಡ್. ಸೊ ನಾಟೋ ಅನ್ನೋದು ಎಲ್ಲಿ ಹೆಡ್ ಕ್ವಾರ್ಟರ್ ಆಗಿರುತ್ತೆ? ಬ್ರುಸೆಲ್ಸ್, ಬೆಲ್ಜಿಯಂ ಅಲ್ಲಿ ಇರುತ್ತೆ. ಯಾವಾಗ ಎಸ್ಟಾಬ್ಲಿಷ್ ಆಗಿರೋದು? 1949 ಅಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆ, ನಾಟೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1949, ಬ್ರುಸೆಲ್ಸ್, ಬೆಲ್ಜಿಯಂ ಅಲ್ಲಿ ಇರೋದು. ಅಂಡ್ ದ ಲಾಸ್ಟ್ ಕ್ವಶನ್ ಫ್ರಮ್ ಎಂಟೈರ್ ಸಿಲೆಬಸ್ of the model question paper is what is the rank of India in the World Freedom Index 2023 ಅಂತಂದ್ರೆ it is 161. ಓಕೆ, 161th ರ್ಯಾಂಕ್ ಬಂದಿದೆ ನಮಗೆ ಇಂಡಿಯಾಗೆ. ಯಾವ್ದ್ರಲ್ಲಿ? ವರ್ಲ್ಡ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಎಲ್ಲ ವಿಡಿಯೋಸ್ನ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿದ್ಕೆ. ನಿಮಗೆ ಇದೇ ತರ ಇನ್ನು 10 ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದ ಫಾಲೋಯಿಂಗ್ ನಂಬರ್ಸ್. ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ಹಾಕಿರ್ತೀನಿ ಮತ್ತೇನೊಂದ್ಸಲ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಎಕ್ಸಾಮ್ಗೆ ಇನ್ನೇನು ಜಾಸ್ತಿ ದಿನ ಇಲ್ಲ. ಸೊ ಕಾಂಟ್ಯಾಕ್ಟ್ ದ ಬಿಲೋ ನಂಬರ್ಸ್ 9964600913. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಆರ್ ಎಲ್ಸ್ ಯು ಆಲ್ಸೋ ಕ್ಯಾನ್ ಕಾಂಟ್ಯಾಕ್ಟ್ 8431184401 ರಿಲೇಟೆಡ್ ಟು ದ ಡೀಟೇಲ್ಸ್ ರಿಲೇಟೆಡ್ ಟು ಫೀ ಸ್ಟ್ರಕ್ಚರ್ ಅಂಡ್ ರೆಸ್ಟ್ ಆಫ್ ದ ಥಿಂಗ್ಸ್. ಇನ್ನೇನಾದ್ರು ಕೇಳ್ಬೇಕು ಅನ್ಕೊಂಡ್ರೆ ಇದೇ ತರ ನಮಗೆ ವಿಡಿಯೋ ಆಸ್ ವೆಲ್ ಆಸ್ ದ ಎಕ್ಸಾಮ್ ಪೇಪರ್ ಸಿಗುತ್ತೆ. ಅಂಡ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್ ಅಂಡ್ ಗೆಟ್ selected in the BMRCL exam. Okay, thank you guys, wish you all the best, and I hope you guys will crack the exam as soon as possible. Okay, thank you guys.